So welcome to Paritranaya IAS Academy. It's day 2, right? So yesterday we had the discussions regarding the structure of the examination we discussed. Next, the various subjects involved, and also the various reference materials that we generally refer. We came across the standard materials. Then after that, what we did? We started with the discussion of the basics of the polity. Okay. So polity ಬಗ್ಗೆ basic discussions ಬಗ್ಗೆ ನಾವು start ಮಾಡಿದ್ವಿ. Okay. So can you just recall what do you understand by parliament? What does parliament consist of? Yes, Lok Sabha, Raj Sabha and president, right? So how many members are there in Lok Sabha? 543. Okay. ನೀವು ಓದುವಾಗ ಕೆಲವೊಂದ್ಸತಿ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ. ಕೆಲವೊಂದು ಕಡೆ 552 ಅಂತ ಮೆನ್ಷನ್ ಮಾಡ್ತಾರೆ, ಕೆಲವೊಂದು ಕಡೆ 550, 545. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫಾರ್ ಟೈಮ್ ಬೀಯಿಂಗ್ ಯು ಜಸ್ಟ್ ಅಸ್ಯೂಮ್ ದಟ್ ಇಟ್ಸ್ 543. ಲೇಟರ್ ಆನ್ ವಾಟ್ ಎವರ್ ಕನ್ಫ್ಯೂಷನ್ಸ್ ಆರ್ ದೇರ್ ವಿಲ್ ಡೆಫಿನೆಟ್ಲಿ ಓವರ್ಕಮ್. Also they are not going to frame such kind of questions. How many members are there in Lok Sabha? Okay. So those are what high school days questions. Now they are not going to frame such kind of question. Okay. Anyhow, so Lok Sabha ಎಷ್ಟು ಜನ ಇರ್ತಾರೆ? 543. Raj Sabha 245. Okay. So ಈ nominated members ಅನ್ನುವಂಥ ಕಾನ್ಸೆಪ್ಟ್ ಯಾವ್ದ್ರಲ್ಲಿ ಬರುತ್ತೆ? ಲೋಕ್ ಸಭಾದಲ್ಲ ಅಥವಾ ರಾಜ್ಯ ಸಭಾದಲ್ಲ? ರಾಜ್ಯ ಸಭಾ. Okay. So how many members are nominated in Raj Sabha? 12. Right. So next in Lok Sabha we have a nomination kind of concept. So previously it existed. Now it does not exist. Okay. ಇವಾಗ ಇಲ್ಲ. Okay. ಸೊ ನೆಕ್ಸ್ಟ್ ನೆನ್ನೆ ನಾವು ಏನು ನೋಡಿದ್ವಿ ಅಂದರೆ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಜಸ್ಟ್ ಸೂಪರ್ಫಿಷಿಯಲಿ ನೋಡಿದ್ವಿ. ಓಕೆ. ಸೊ ವಿಚ್ ಆಫ್ ದೀಸ್ ಏಜೆನ್ಸೀಸ್ ಆರ್ ಕಾಲ್ಡ್ ಆಸ್ ಲೆಜಿಸ್ಲೇಟಿವ್ ಬಾಡೀಸ್? ವೆದರ್ ಲೋಕ್ ಸಭಾ ಇಸ್ ಕಾಲ್ಡ್ as a legislative body or Raj Sabha is called as a legislative body? Both Lok Sabha and Raj Sabha are legislative bodies. So we also came across a term called as executive body. So which is the executive body? Council of Ministers. So Council of Ministers na ನಾವು ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೀವಿ. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಇವರು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಥವಾ ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್? ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸೊ ನೆನೆ ಡಿಸ್ಕಷನ್ ಮಾಡುವಾಗ ಇದನ್ನು ನಾನು ಎಂಫಸಿಸ್ ಮಾಡೋದು ಏನಂದರೆ, ಇನ್ನು ಮುಂದೆ ಯಾವಾಗಲಾದ್ರೂ ನಾನು ಎಕ್ಸಿಕ್ಯೂಟಿವ್ ಅನ್ನುವಂಥ ಟರ್ಮ್ ಯೂಸ್ ಮಾಡಿದಾಗ ಸೊ ಐ ವಿಲ್ ಬಿ ರೆಫರಿಂಗ್ ಟು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಆರ್ ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್? ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸೊ ಜನರಲಿ ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ನ ನಾವು ಗೌರ್ಮೆಂಟ್ ಅಂತ ಕೂಡ ಕರಿತೀವಿ. ಓಕೆ, ಗೌರ್ಮೆಂಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಒಂದು ಯಾವುದೋ ಪಕ್ಷ, ಎನಿ ಪಾರ್ಟಿ ಇಫ್ ಇಟ್ ವಾಂಟ್ಸ್ ಟು ಫಾರ್ಮ್ ಅ ಗೌರ್ಮೆಂಟ್ ಅಟ್ ದ ಸೆಂಟ್ರಲ್, ಸೊ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಷನ್ ಮಾಡಬೇಕು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಫಾರ್ಮೇಷನ್ ಮಾಡಬೇಕು ಅಂದರೆ ಸೊ ಸ್ಟ್ರೆಂತ್ ಎಲ್ಲಿರಬೇಕು? ಲೋಕಸಭಾದಲ್ಲ, ರಾಜ್ಯಸಭಾದಲ್ಲ ಅಥವಾ ಎರಡು ಕಡೆನಾ? ಎಸ್, ಲೋಕಸಭಾ. ಓನ್ಲಿ ಲೋಕಸಭಾ ವಿಲ್ ಡಿಸೈಡ್ ವಿಚ್ ಪಾರ್ಟಿ ಈಸ್ ಗೋಯಿಂಗ್ ಟು ಫಾರ್ಮ್ ದ ಗೌರ್ಮೆಂಟ್ ಎಟ್ ದ ಸೆಂಟರ್. ಓಕೆ, ಸೆಂಟ್ರಲ್. ಸೊ ಹೀಗಾಗಿ ಬರೀ ಲೋಕಸಭಾ ಮೆಂಬರ್ಸ್ ಅಷ್ಟೇ ಮಿನಿಸ್ಟರ್ಸ್ ಆಗ್ಬೋದು, ರಾಜ್ಯಸಭಾ ಮೆಂಬರ್ಸು ಮಿನಿಸ್ಟರ್ ಆಗೋಕ್ಕಾಗಲ್ಲ. ಎಸ್ ಆರ್ ನೋ? ನೋ. ಸೊ ನೋ ಡೌಟ್ ಲೋಕಸಭಾ ಹ್ಯಾಸ್ ದ ರೋಲ್ ಟು ಪ್ಲೇ to decide as to who is going to form the ministry or ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ಮ್ ಮಾಡ್ತಾರೆ, ಯಾವ ಪಕ್ಷ. ಆದರೆ ರಾಜ್ಯಸಭಾ ಮೆಂಬರ್ಸು ಮಿನಿಸ್ಟರ್ಸ್ ಆಗ್ಬೋದಾ? ಆಗ್ಬೋದು. ರಾಜ್ಯಸಭಾ ಆಮೇಲೆ ಲೋಕಸಭಾ ಮೆಂಬರ್ಸ್ ಇರದೇ ಇರುವಂಥ ಮಿನಿಸ್ಟರ್ಸ್ ಆಗ್ಬೋದಾ? ಆಗ್ಬೋದು. ಎಷ್ಟು ದಿವಸವರೆಗೂ? ಅಪ್ ಟು 6 months. ಸೊ ವಿದಿನ್ 6 months ದೇ ಶುಡ್ ಗೆಟ್ ಎಲೆಕ್ಟೆಡ್ ಓನ್ಲಿ. ಟ್ರೂ ಆರ್ ಫಾಲ್ಸ್? ದೇ ಕ್ಯಾನ್ ಬಿ ನಾಮಿನೇಟೆಡ್ ಆಸ್ ವೆಲ್. ಟು ವಿಚ್ ಹೌಸ್? ರಾಜ್ಯಸಭಾ. ಓಕೆ, ನಾಮಿನೇಟೆಡ್ ಆದಂಥವ್ರು ಮಿನಿಸ್ಟರ್ ಆಗ್ಬೋದು. ಸೊ ನಿನ್ನೆ ಒಬ್ರು ಕ್ವಶನ್ ಕೇಳ್ತಾ ಇದ್ರು, ಸೊ ಮಿನಿಸ್ಟರ್ ಆ ಥರ ಯಾರಾದರೂ ಆಗಿದ್ದಾರೆ ನಮ್ಮಲ್ಲಿ? ಪ್ರೆಸೆಂಟ್ಲಿ ಯಾರಾದರೂ ಮಿನಿಸ್ಟರ್ಸ್ ರಿಕಾಲ್ ಮಾಡ್ಬೋದಾ? ದ ಮಿನಿಸ್ಟರ್ ಹೂ ಇಸ್ ರಾಜ್ಯಸಭಾ ಮೆಂಬರ್, ನಿರ್ಮಲಾ ಸೀತಾರಾಮನ್. ಓಕೆ, ನೆನ್ನೆ ಮತ್ತೊಬ್ಬರು ಡೌಟು, ಸೊ ಈ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರಲ್ವಾ, ಕ್ಯಾನ್ ದೇ ಬಿ ಮೇಡ್ ಮಿನಿಸ್ಟರ್ಸ್? ಇವಾಗ ಫಾರ್ ಎಕ್ಸಾಂಪಲ್ ಮೇರಿ ಕಾಮ್ ಇದ್ದಾರೆ ಅಂತ ಅನ್ಕೊಳ್ಳಿ, ಸೊ ಕ್ಯಾನ್ ವಿ ಮೇಕ್ ಹರ್ ಅ ಮಿನಿಸ್ಟರ್ ಆರ್ ನಾಟ್? ಎಸ್, ಆಫ್ ಕೋರ್ಸ್ ವಿ ಕ್ಯಾನ್ ಮೇಕ್. ಒನ್ಸ್ ದೇ ಬಿಕಮ್ ಅ ಮೆಂಬರ್ ಆಫ್ ಎನಿ ಆಫ್ ದ ಹೌಸಸ್, ಓಕೆ, ದೇ ಕ್ಯಾನ್ ಬಿ ಮೇಡ್ ಮಿನಿಸ್ಟರ್. ಇವನ್ ಇಫ್ ದೇ ಆರ್ ನಾಟ್ ಮೆಂಬರ್ ಆಲ್ಸೋ ದೇ ಕ್ಯಾನ್ ಬಿ ಮೇಡ್ ಮಿನಿಸ್ಟರ್ ಫಾರ್ 6 months. ಓಕೆ, ಸೊ ಈ ರಾಜ್ಯಸಭಾ ಮೆಂಬರ್ಸು ಪ್ರೈಮ್ ಮಿನಿಸ್ಟರ್ ಆಗ್ಬೋದಾ? ಆಗ್ಬೋದು. ಫೇಮಸ್ ಎಕ್ಸಾಂಪಲ್ ಏನೇ ನೋಡಿದ್ವಿ, ಯಾರು? ಮನಮೋಹನ್ ಸಿಂಗ್. ಓಕೆ, ಸೊ ಈ ನಾಮಿನೇಟೆಡ್ ಮೆಂಬರ್ಸು ಮಿನಿಸ್ಟರ್ಸ್ ಆಗ್ಬೋದಾ? ಆಗ್ಬೋದು. ನಾಮಿನೇಟೆಡ್ ಮೆಂಬರ್ಸು ಕ್ಯಾನ್ ದೇ ಬಿಕಮ್ ಪ್ರೈಮ್ ಮಿನಿಸ್ಟರ್? ಎಸ್, ನೋ ರಿಸ್ಟ್ರಿಕ್ಷನ್. ಸೊ ಅವ್ರು ಒಂದ್ಸತಿ ಮೆಂಬರ್ ಆದಾಗ ಆಟೋಮೆಟಿಕಲಿ ದೇ ಕ್ಯಾನ್ ಬಿಕಮ್ ವಾಟ್? ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್. ಓಕೆ, ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್. ಸೊ ಅಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಾಟ್ ಎಲ್ಸ್ ವಿ ಡಿಸ್ಕಸ್ಡ್? ಮತ್ತೇನೋ ಡಿಸ್ಕಸ್ ಮಾಡೋದು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಬಹುಶಃ ನಿಮ್ಮೊಂದು ಹೋಮ್ವರ್ಕ್ ಕೊಟ್ಟಿದ್ದೆ ಅನ್ಕೋತೀನಿ. ಓಕೆ, ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಆಫ್ ಮಿನಿಸ್ಟ್ರೀಸ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಯು ಲೈಕ್ ಎನಿಥಿಂಗ್. ಓಕೆ, ಇವಾಗ ಒಂದೇ ದಿವಸದಲ್ಲಿ ಎಲ್ಲ ಮೆಮರೈಸ್ ಮಾಡೋಕ್ಕಾಗಲ್ಲ, ಆದರೆ ಬರ್ತಾ ಬರ್ತಾ ವೆನ್ ಯು ಬಿಕಮ್ ಅವೇರ್ ಆಫ್ ದ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನಿಸ್ಟ್ರೀಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಿನಿಸ್ಟ್ರಿ ಯಾವ ಮೇಲೆ ಕೆಲಸ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಮುಂದೆ ಬರುವಂಥ ಕ್ಲಾಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವ ಸ್ಕೀಮು ಯಾವ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡುತ್ತೆ, ಸೊ ಎಲ್ಲ ಕನೆಕ್ಷನ್ ಮಾಡೋದು ತುಂಬ ಬೆನಿಫಿಟ್ ಆಗುತ್ತೆ. ಸೊ ಕೆನ್ ಯು ಹ್ಯಾವ್ ಯು ಲಿಸ್ಟೆಡ್ ದ ಮಿನಿಸ್ಟ್ರೀಸ್? ಓಕೆ, ಕೆನ್ ಯು ಜಸ್ಟ್ ರಿಕಾಲ್ ಫ್ಯೂ ಮಿನಿಸ್ಟ್ರೀಸ್ ಇನಿಷಿಯಲಿ ವಿತ್ ಸ್ಟಾರ್ಟ್ಸ್ ವಿತ್ ಅಲ್ಫಾಬೆಟ್ ಎ? Agriculture, good. Ministry of Child and Women Development. Can you just complete with which starts with alphabet A itself? Have you made a list? Okay, no. Yes, Marjina. Just A. You have not made it alphabetical order. Just randomly you have made. Okay. Anyhow, just you recall few ministries. One ministry you can recall. Next, another ministry she will recall.
Ministry of Industrial. ಓಕೆ, ಇದು ಅಗ್ರಿಕಲ್ಚರ್ ಒಂದು ಹೇಳಿದ್ರಿ, ಇಂಡಸ್ಟ್ರಿ ಒಂದು ನೀವು ರಿಕಾಲ್ ಮಾಡ್ಬೋದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೀವು ಒಂದು ಯಾವ್ದು ರಿಕಾಲ್ ಮಾಡಿ. ಆಯುಷ್. ನೆಕ್ಸ್ಟ್ ಎಸ್, ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಪೋರ್ಟ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಎಸ್ ಕೋಟೇಶ್. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಗುಡ್. ಓಕೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. The ministry which has not been recalled by any of them, such ministry should be able to recall. I think someone recalled commerce, Ministry of Commerce. You can go to your father's profession. Ministry of Defense. Ministry of Defense. Okay, Ministry of Youth Affairs. Ministry of Youth Affairs. Good. Okay. So again, this entity is going to be very much beneficial. Okay, very much beneficial. So yesterday we saw legislative bodies and executive bodies, right? So before we move ahead with the discussion of the actual topic called as Parliament, so few more things let us understand. So few of you might be already aware of it, but still we shall have a we shall revisit those topics. Okay, we shall revisit those topics. So when we say legislative body, okay, so what is a legislative, what is a legislation? So what do we understand by this term? Legislation, legislative body. Okay, so these are the what common words which we hear. Okay, so here we'll learn what legislation, legislative body. So who is involved in legislation? Legislative body is involved in legislation. Okay. So which are the legislative bodies which we have discussed? One is Lok Sabha, another one is Rajya Sabha. Okay. So next, what is legislation? Okay. So it's nothing but it's like a set of rules and regulations. We call it as legislation. Now for any organization or any individual we require some rules. So ಯಾವುದೇ ಸಿಸ್ಟಮ್ ನಡೆಸಬೇಕು ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಾಗುತ್ತೆ. ಓಕೆ, ಸೊ ಇವಾಗ ಉದಾಹರಣೆಗೆ ಲಾಸ್. ಓಕೆ, ನಮ್ಮಲ್ಲಿ ಕಾನೂನುಗಳು ಎಷ್ಟಿದಾವೆ? ಕಾನೂನು ಏನಾದರೂ ಅಂದಾಜು ಇದೆಯಾ? 1, 2, 10, 100 ಈ ಥರ. ವೆನ್ ವಿ ಸೇ ಲಾಸ್, ದೇರ್ ಆರ್ ಥೌಸಂಡ್ಸ್ ಆಫ್ ಲಾಸ್, ಸಾವಿರಾರು ಕಾನೂನುಗಳಿದೆ. ಓಕೆ, ಆ ಎಲ್ಲ ಕಾನೂನುಗಳನ್ನ ಮಾಡೋರು ಯಾರು? ಲೆಜಿಸ್ಲೇಟಿವ್ ಬಾಡಿ. ಸೊ ಲೆಜಿಸ್ಲೇಟಿವ್ ಬಾಡಿ ಈಸ್ ಇನ್ವಾಲ್ವ್ಡ್ ಇನ್ ಮೇಕಿಂಗ್ ಲಾಸ್. ಕಾನೂನುಗಳನ್ನ ಮಾಡುವಂಥ ಪವರ್ ಇರೋದು ಯಾರಿಗೆ ಅಂದರೆ ಲೆಜಿಸ್ಲೇಟಿವ್ ಬಾಡಿ. ಸೊ ನಿಮಗೆ ಗೊತ್ತಿರಲಿ, ಕಾನೂನನ್ನ ಮಾಡುವಂಥ ಪವರ್ ಯಾರಿಗಿದೆ ಅಂದರೆ ಲೆಜಿಸ್ಲೇಟಿವ್ ಬಾಡಿಗೆ. ಓಕೆ, ಸೊ ಲೆಜಿಸ್ಲೇಟಿವ್ ಬಾಡಿಗೆ ಈ ಪವರ್ ಎಲ್ಲಿಂದ ಬಂತು? ಓಕೆ, ಈ ಪವರ್ ಎಲ್ಲಿಂದ ಬಂತು? ಸೊ ವಿಲ್ ಟೇಕ್ ಫಾರ್ ಟೈಮ್ ಬಿಂಗ್ ರಾಜ್ಯಸಭಾ ಸ್ವಲ್ಪ ಇಗ್ನೋರ್ ಮಾಡೋಣ, ಈ ಲೋಕಸಭಾ ಅಷ್ಟೇ ತಗೋಣ. ಓಕೆ, ಲೋಕಸಭಾ ಇಸ್ ಎ ಲೆಜಿಸ್ಲೇಟಿವ್ ಬಾಡಿ. ಸೊ ಈ ಲೋಕಸಭಾದಲ್ಲಿ ನಾವು ನಿನ್ನೆ ನೋಡಿದ್ವಿ, ಎಷ್ಟು ಜನ ಇರ್ತಾರೆ? 543. ಇವು 543 ಇವ್ರು ಎಲ್ಲಿಂದ ಬಂದರು? ಎಲೆಕ್ಟೆಡ್, ನಾಮಿನೇಟೆಡ್? ಎಲೆಕ್ಟೆಡ್. ಆಲ್ ಆಫ್ ದೆಮ್ ವರ್ ಎಲೆಕ್ಟೆಡ್. ಓಕೆ, ಫಾರ್ ಎಕ್ಸಾಂಪಲ್ ಬಾಗಲಕೋಟಿಂದ ಗದ್ದಿಗೌಡರು. ಸೊ ಗದ್ದಿಗೌಡರವರು ಎಲೆಕ್ಟ್ ಆಗಿ ಹೋದರು. ಅದೇ ಪ್ರೈಮ್ ಮಿನಿಸ್ಟರ್ ಮೋದಿಯವರು ವಿಚ್ ಕಾನ್ಸ್ಟಿಟ್ಯೂನ್ಸಿ, ಯಾವ ಮತಕ್ಷೇತ್ರ ಹೇಳ್ಬೋದು? ಎಸ್, ಗುಜರಾತ್ ಅಲ್ಲ, ವಾರಣಾಸಿ, ಉತ್ತರ ಪ್ರದೇಶ್. ಓಕೆ, ಮತ್ತೆ ಮುಂದೆ ಹೋಗ್ತಾ ನೋಡೋಣ. ಇವಾಗ ಮೋದಿಯವ್ರ ನೇಟಿವ್ ಸ್ಟೇಟ್ ಯಾವುದು? ಗುಜರಾತ್. ಕೆನ್ ಈ ಕಂಟೆಸ್ಟ್ ಎಲೆಕ್ಷನ್ ಫ್ರಮ್ ಅದರ್ ಸ್ಟೇಟ್? ಓಕೆ, MP ಎಲೆಕ್ಷನ್ನು ಬೇರೆ ಸ್ಟೇಟಿಂದ ಕಂಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇದೇ ಥರ ಕ್ವಶನ್ ನಾವು ಕೇಳ್ಕೋಬೇಕು, MLA ಎಲೆಕ್ಷನ್ನಲ್ಲಿ ಆ ಥರ ಸಾಧ್ಯತೆಗಳಿದೆಯಾ? ಕ್ಯಾನ್ ಎ ಪರ್ಸನ್ ಬಿಲಾಂಗಿಂಗ್ ಟು ಕರ್ನಾಟಕ ಕಂಟೆಸ್ಟ್ MLA ಎಲೆಕ್ಷನ್ ಇನ್ ಮಹಾರಾಷ್ಟ್ರ? ಓಕೆ, ಸೊ ಇನ್ ದಿಸ್ UPSC ಜರ್ನಿ ಏನು ಗೊತ್ತಾ, ನಾವು ಏನು ಓದ್ತೀವಿ ಅದು ಇಂಪಾರ್ಟೆಂಟು, ಬಟ್ ಅಟ್ ದ ಸೇಮ್ ಟೈಮ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ವಿ ರೇಸ್ ಟು ಆರ್ಸೆಲ್ಸ್. ಪ್ರತಿ ಸತಿ ನಾವು ಯಾವ ಥರ ಕ್ವಶನ್ಸ್ ನಮಗೆ ಕೇಳ್ಕೋತೀವಿ, ದಟ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಕ್ಯೂರಿಯಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನೋಡಿದ್ವಿ, ಮೋದಿಯವರು ಗುಜರಾತ್ ಅವರು. ಓಕೆ, ಅವರು ಎಲೆಕ್ಟ್ರಲ್ ರೋಲ್ ಇರೋದು ಗುಜರಾತಲ್ಲಿ, ಬಟ್ ಅವ್ರು ಕಂಟೆಸ್ಟ್ ಮಾಡಿದ್ದು ಉತ್ತರ ಪ್ರದೇಶದಲ್ಲಿ. ಸೊ ಆ ಥರ ಸಾಧ್ಯತೆ ಇದೆ. ಅದೇ ಥರ MLA ಎಲೆಕ್ಷನಲ್ಲಿ ಸಾಧ್ಯತೆ ಇದೆಯಾ? You'll search it. You can just take it as a homework. Okay. For next class, what you can do is, can a person belonging to resident of Karnataka can he contest a MLA election in the state of Maharashtra? Okay. These are curiosity. Okay. So ಇಲ್ಲಿ ಬಾಗಲಕೋಟಿಂದ ಒಬ್ಬರು ಹೋದ್ರು, ಬಿಜಾಪುರಿಂದ ಹೋದ್ರು, ಟೋಟಲ್ 543 ಬೇರೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿಯಿಂದ ಅಲ್ಲಿ ಜನ ಹೋಗ್ತಾರೆ. ಓಕೆ, ಲೋಕಸಭಾಗೆ ಹೋಗ್ತಾರೆ. ಇವಾಗ ಲಾ, ನಾವು ಜನರಲಿ ಒಂದು ಲಾ ಅನ್ನುವಂಥ ಟರ್ಮ್ ಯೂಸ್ ಮಾಡ್ತೀವಿ. ಲಾ ಕೆಲವು ಸತಿ ಸೇಮ್ ಲಾಗೆ ಮತ್ತೊಂದು ಟರ್ಮ್ ಯೂಸ್ ಮಾಡ್ತೀವಿ ನಾವು. ಜನರಲಿ ಇದ್ರ ಬಗ್ಗೆ ಕೇಳಿರಲ್ಲ ಮೊದಲು. ಓಕೆ, ಫಸ್ಟ್ ಟೈಮ್ UPSC ಜರ್ನಿ ಎಂಟರ್ ಆದಾಗ ಕೆಲವು ಹೊಸ ಶಬ್ದಗಳನ್ನ ನಾವು ಕಲಿಬೇಕಾಗುತ್ತೆ. ಸೊ ಸ್ಟ್ಯಾಟ್ಯೂಟ್ ಅಂತ ಕೂಡ ಕರಿತೀವಿ, STATUTE ಸ್ಟ್ಯಾಟ್ಯೂಟ್. ಓಕೆ, ಈಗ ಸ್ಟಾರ್ಟಿಂಗಲ್ಲಿ ಅನ್ನೆಸರಿ ಕನ್ಫ್ಯೂಷನ್ ಆಗೋದು ಬೇಡ.
ಸೊ ಲಾ ಅಂದ್ರೂ ಒಂದೇ, ಸ್ಟ್ಯಾಟ್ಯೂಟ್ ಅಂದ್ರೂ ಒಂದೇ. ಸೊ ವಿಲ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಸೊ ವೆನೆವರ್ ಐ ಯೂಸ್ ಅ ಟರ್ಮ್ ಕಾಲ್ಡ್ as law, it means statute. Whenever I use a term called as statute, it is law. Okay, it is law. So law andre ಏನು, statute andre ಏನು, both of them are same. So law andre set of rules and regulations. Set of rules and regulations. So law is nothing but it's a set of rules and regulations. So ಒಂದೇ ಸತಿ ಆಕ್ಚುಲ್ ಲಾ ಹೆಂಗಿರುತ್ತೆ ಅಲ್ಲಿ ಜಂಪ್ ಆಗೋದು ಬೇಡ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಫಸ್ಟ್. ಆ ಬೇಸಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಹೋಗೋಣ. ಓಕೆ, ಸೊ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು? ಫಾರ್ ಎಕ್ಸಾಂಪಲ್ ಇವಾಗ ಪರಿತ್ರಾಣಾಯ IAS ಅಕಾಡೆಮಿಗೆ ಒಂದು ಯಾವ ರೂಲ್ಸ್ ಮಾಡಬೇಕಾಗಿದೆ. ಸೊ ಹೂ ಇಸ್ ಗೋಯಿಂಗ್ ಟು ಮೇಕ್ ಲಾ? So I will make, or all of us together, so we'll make a law. So for example, we'll set the class timing as 9:15 to 12:15. So rule number 1. Okay, rule number 1. So what I will do? So we are going to make a law for Paritranaya IAS Academy itself. So rule number 1, 9:15 AM to 12:15. Okay, 12:15. Okay, next. Rule number 2, break. There will be a small break of 15 minutes at 10:15. Okay, 10:15. Next, rule number 3. So all of them should wear good attire or good dress. Okay. So rule number 4. If anyone is late, penalty of 100 rupees. Okay. So these are the rules which we make for ourselves. Okay. So who will approve? We will approve. So let's assume I will frame these rules. If all of you are okay with it, then all of us will start following these rules. ನಾವು ಎಲ್ಲರೂ ಒಪ್ಕೊಂಡ್ರೆ ಈ ರೂಲ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ನಾವೇ ಮಾಡಿರುವಂಥ ರೂಲು ನಾವು ವೈಲೇಟ್ ಮಾಡ್ತೀವ? ಇವಾಗ ಎಲ್ಲರೂ ಒಪ್ಕೊಂಡಿರುವಂಥ ರೂಲ್ ಇದು, ನಾಳೆ ಯಾರೊಬ್ರು ಲೇಟ್ ಮಾಡಿ ಬಂದರು ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ರೂಲ್ ಏನಿರುತ್ತೆ? ಫೈನ್ ಆಫ್ 100 rupees. ಇಲ್ಲ ಇಲ್ಲ ನಾನು ಕೊಡಲ್ಲ ಅಂದರೆ, ಸೊ ಯು ಆರ್ ಆಲ್ರೆಡಿ ಮೇಕಿಂಗ್ ದ ರೂಲ್ ಆ್ಯಂಡ್ ಯು ಆರ್ ಆಲ್ರೆಡಿ ಗಿವನ್ ಯೋರ್ ಕನ್ಸೆಂಟ್, ಒಪ್ಪಿಗೆನೂ ಕೊಟ್ಟಿದ್ದೀರಾ, ನಾಳೆ ಕೊಡಲ್ಲ ಅಂದರೆ ಅದು ರೂಲ್ ವೈಲೇಟ್ ಆಗುತ್ತೆ. ಓಕೆ, ರೂಲ್ ವೈಲೇಟ್ ಆಗುತ್ತೆ. ಸೊ ಇದು ರೂಲು ಇಟ್ ಈಸ್ ಜಸ್ಟ್ ಕನ್ಫೈನ್ ಟು ಪರಿತ್ರಾಣಾಯ IAS ಅಕಾಡೆಮಿ. ಸೊ ನಮ್ಮ IAS ಅಕಾಡೆಮಿಗೆ ಸಂಬಂಧಪಡುವಂಥ ರೂಲು. ಓಕೆ, ಸೊ ಈ ಥರ ರೂಲ್ಸು ಎಂಟೈರ್ ದೇಶಕ್ಕೆ ಸಂಬಂಧಪಡುವಂಥ ರೂಲ್ಸ್ಗಳನ್ನ ಮಾಡಬೇಕಾಗುತ್ತೆ. ಹೌದಲ್ವಾ? ಸೊ ವಿ ನೀಡ್ ಟು ಮೇಕ್ ರೂಲ್ಸ್ ವಿಚ್ ಈಸ್ ಕನ್ಫೈನ್ಡ್, ವಿಚ್ ಈಸ್ ವಾಟ್ ಅಸೋಸಿಯೇಟೆಡ್ ವಿತ್ ಎಂಟೈರ್ ಕಂಟ್ರಿ. ಓಕೆ, ಎಂಟೈರ್ ಕಂಟ್ರಿ. ಸೊ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ರಿಲೇಟೆಡ್ ರೂಲ್ಸ್ ತುಂಬ ಅನೇಕ ಎಕ್ಸಾಂಪಲ್ ಇದೆ. ಸೊ ಜಸ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಆಮ್ ಏಬಲ್ ಟು ರಿಕಾಲ್ ಅಬೌಟ್ ಮ್ಯಾರೇಜ್ ರಿಲೇಟೆಡ್ ರೂಲ್ಸ್. ಸೊ ಮ್ಯಾರೇಜ್ ರಿಲೇಟೆಡ್ ಒಂದಿರೋ ರೂಲ್ಸ್ ಮಾಡಬೇಕು ಅಂತ ಅನ್ಕೋಣ. ಮ್ಯಾರೇಜ್ ರಿಲೇಟೆಡ್ ರೂಲ್ಸ್. ಓಕೆ, ಆಲ್ರೆಡಿ ಮ್ಯಾರೇಜ್ ರಿಲೇಟೆಡ್ ಒಂದು ರೂಲ್ಸ್ ಇದಾವೆ. ಅಂದರೆ ಸೊ ಫೀಮೇಲ್ should have attained 18 years, male should have attained 21 years. Okay, next they have to register in some office. While registering they have to bring what? Photos and some other documents. So these are the rules. Okay, these are the rules. Okay, and the same marriage rules, it also consists of provision related to divorce. So marriage related ಇದೆ ಅಂದರೆ ಅಲ್ಲೇನೋ divorce related. So divorce ಆಗಬೇಕು ಅಂದರೆ ಓಕೆ ಏನೇನು ಪ್ರೊವಿಷನ್ಸ್ ಇರಬೇಕು? ಓಕೆ, ಸೊ ಫಾರ್ ಎಕ್ಸಾಂಪಲ್ ಗಂಡ ಹೊಡಿತಿರಬೇಕು ಅಂದರೆ ಅಷ್ಟೇ ಡೈವರ್ಸ್ ಕೊಡ್ತೀವಿ. ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ಮೇಕ್ ದಿಸ್ ರೂಲ್ಸ್. ಸೊ ಇನ್ ದಿಸ್ ಫ್ಯಾಷನ್ ವಿ ಆರ್ ಗೋಯಿಂಗ್ ಟು ಮೇಕ್ ರೂಲ್ಸ್. ಸೊ ಈ ರೂಲ್ಸು ಬರೀ ಪರಿತ್ರಾಣ IAS ಅಕಾಡೆಮಿ ಅಥವಾ ಬಾಗಲಕೋಟೆಗೆ ಸಂಬಂಧಪಡುವಂಥ ರೂಲ್ಸ್ ಅಲ್ಲ. ಸೊ ಎಂಟೈರ್ ನೇಷನ್ಗೆ ಸಂಬಂಧಪಡುವಂಥ ಒಂದು ರೂಲು. ಓಕೆ, ಸೊ ಈ ರೂಲ್ಸ್ನ ಯಾರು ಮಾಡ್ತಾರೆ? ಆಬ್ವಿಯಸ್ಲಿ ಪರಿತ್ರಾಣ ಬೇಕಾಗುವಂಥ ರೂಲ್ಸ್ನ ನಾವು ಮಾಡ್ಕೊಂಡ್ವಿ. ಸೊ ಎಂಟೈರ್ ದೇಶಕ್ಕೆ ಬೇಕಾಗುವಂಥ ರೂಲ್ಸ್ನ ಕೂಡ ಈ ದೇಶದ ಪ್ರಜೆಗಳು ಸೇರಿ ಮಾಡಬೇಕಾಗುತ್ತೆ. ಸೊ ಆಲ್ ಆಫ್ ಅಸ್ ಟುಗೆದರ್ ವಿ ಹ್ಯಾವ್ ಟು ಸಿಟ್, ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ವಿ ಹ್ಯಾವ್ ಟು ಸೇ ಓಕೆ, ಆ್ಯಂಡ್ ದೆನ್ ದ ರೂಲ್ಸ್ ಆರ್ ಫ್ರೇಮ್ಡ್. Okay, then the rules will start working. But whether it is practically possible? So in a small room we are on 10 members. So now rules ಮಾಡ್ಬೋದು. ಸೊ ಎಂಟೈರ್ ದೇಶ ಅಂದರೆ 130 ಕೋಟಿ. ಸೊ 130 ಕೋಟಿ ಜನರನ್ನ ಒಂದೇ ಕಡೆ ಸೇರಿಸಿ ಸೊ ಒಂದೊಂದು ರೂಲ್ನ ಓದ್ತಾ ಹೋಗಿ ಯಾರಿಗೂ ಒಪ್ಪಿಗೆ ಇದೆ ಕೈ ಎತ್ತಿ ಅಂತ ಹೇಳಿದಾಗ ಸೊ probably even if million years are passed also then also we cannot make a rule. ರೂಲ್ ಆಗಲ್ಲ, ಯಾಕಂದರೆ ಎಲ್ಲರದ್ದು ಡೈವರ್ಜೆಂಟ್ ಬೇರೆ ಬೇರೆ ವ್ಯೂಸ್ ಇರುತ್ತೆ. ಸೊ ರೂಲ್ಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಪರವಾಗಿ ಮತ್ತೊಬ್ರು ಯಾರು ರೂಲ್ಸ್ ಗೆಸ್ ಅಂತ ಹೇಳ್ತಾರೆ. ಓಕೆ, ನಮ್ಮ ಪರವಾಗಿ ಆನ್ ಬಿಹಾಫ್ ಆಫ್ ಅಸ್ someone else will say yes. So who will be that? So he will be our representative. Okay, so ಈ ಥರ ಒಂದು ರೂಲ್ಸು ಮ್ಯಾರೇಜ್ ರಿಲೇಟೆಡ್ ರೂಲ್ಸು ಲೋಕಸಭಾದಲ್ಲಿ ಮಾಡುವಾಗ. ಸೊ ಲೋಕಸಭಾದಲ್ಲಿ ಯಾಕೆ ಮಾಡ್ತಾರೆ? ಲೋಕಸಭಾ ಇಸ್ ಎ ಲೆಜಿಸ್ಲೇಟಿವ್ ಬಾಡಿ. ಲೆಜಿಸ್ಲೇಟಿವ್ ಬಾಡಿ ಅಂದ್ರೆ ರೂಲ್ಸ್ ಮಾಡುವಂಥ ಬಾಡಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾನು ಲಾ ಅಂತ ಕೂಡ ಕರಿತೀನಿ, ಸ್ಟ್ಯಾಟ್ಯೂಟ್ ಅಂತ ಕೂಡ ಕರಿತೀನಿ. ಓಕೆ, ಸ್ಟ್ಯಾಟ್ಯೂಟ್ ಅಂತ ಕೂಡ ಕರಿತೀನಿ. ಓಕೆ, ಸೊ ರೈಟ್.
ಸೊ ಇಲ್ಲಿ ಲೋಕಸಭಾದಲ್ಲಿ ನಮ್ಮ ಪರವಾಗಿ ಯಾರು ಹೇಳ್ತಾರೆ? ನಮ್ಮ ರಿಪ್ರೆಸೆಂಟೇಟಿವ್. ಸೊ ಬಾಗಲಕೋಟೆಯಿಂದ ಗದ್ದಿಗೌಡರವರು ಒಂದು ವೋಟ್ ಹಾಕಿದ್ರು ಅಂತ ಅನ್ಕೊಳ್ಳಿ. ಎಸ್, ನನಗೆ ಈ ರೂಲ್ ಒಪ್ಪಿಗೆ ಇದೆ. ವಾಟ್ ಡಸ್ ಇಟ್ ಮೀನ್? ಅವ್ರು ಗದ್ದಿಗೌಡರು ಅಷ್ಟೇ ಒಪ್ಪಿಗೆ ಇದೆಯಾ ಅಥವಾ ಎಂಟೈರ್ ಬಾಗಲಕೋಟ್ ಕಾನ್ಸ್ಟಿಟ್ಯೂನ್ಸಿ ಅದಕ್ಕೆ ಒಪ್ಪಿಗೆ ಇದೆ ಅಂತ ಅರ್ಥನಾ? ಎಂಟೈರ್ ಬಾಗಲಕೋಟ್ ಹ್ಯಾಸ್ ಸೆಡ್ ಎಸ್. ಓಕೆ, ಹ್ಯಾಸ್ ಸೆಡ್ ಎಸ್. ಸೊ ನಮ್ಮ ರಿಪ್ರೆಸೆಂಟೇಟಿವ್ಸು ನಮ್ಮ ಪರವಾಗಿ ಅಲ್ಲಿ ವೋಟಿಂಗ್ ಮಾಡ್ತಾರೆ. ಸೊ ಹೀಗಾಗಿ 543 ಜನ ಸೇರಿ ಅಲ್ಲೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೋ ಅದು ಬರೀ 543 ಜನ ಸೇರಿ ಮಾಡ್ದಂಗೋ ಅಥವಾ ಎಂಟೈರ್ ನೇಷನ್ ಸೇರಿ ಮಾಡ್ದಂಗೋ? ಎಂಟೈರ್ ನೇಷನ್, ಬಿಕಾಸ್ ಆಲ್ ದ 543 ಮೆಂಬರ್ಸ್ ದೇ ಆರ್ ದ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ಎಂಟೈರ್ ಇಂಡಿಯಾ ರಿಪ್ರೆಸೆಂಟೇಟಿವ್ಸ್ ಅಲ್ಲಿ ಸೇರಿರ್ತಾರೆ. ಸೊ ವೋಟ್ ಮಾಡಿದಾಗ ಅವ್ರು ಒಬ್ಬರು ಸಿಂಗಲ್ ವೋಟರ್ ಅಲ್ಲ, ಇಟ್ ವಿಲ್ ದ ವೋಟ್ ಆಫ್ 543 ಪೀಪಲ್. 543 ಪೀಪಲ್. ಸೊ ಇಲ್ಲಿ 543 ಜನ ಈ ಎಲ್ಲ ರೂಲ್ಸ್ಗೆ ಎಸ್ ಅನ್ಬೋದಾ? ಅನ್ನಲ್ಲ. ಓಕೆ, ಕೆಲವೊಬ್ರು ಇಲ್ಲ ಈ ರೂಲ್ಸ್ ಬೇಡ, 18 ಯಾಕೆ ಮಾಡ್ತೀರಾ, 21 ಮಾಡಿ, 25 ಮಾಡಿ. ಸೊ ಬೇರೆ ಬೇರೆ ಒಪಿನಿಯನ್ ಬೇರೆ ಬೇರೆ ಇರುತ್ತೆ. ಸೊ ಡೆಫಿನೆಟ್ಲಿ 543 ಜನ ಎಲ್ಲರೂ ಒಪ್ಪಿಗೆ ತಗೊಳ್ಳೋದು ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ವೆರಿ ಡಿಫಿಕಲ್ಟ್. ಹೀಗಾಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಯಾವುದೋ ಒಂದು ರೂಲ್ಸ್ನ ಒಪ್ಕೋಬೇಕು ಅಂದರೆ ಮತ್ತೆ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಇವಾಗಲೇ ಡಿಸ್ಕಸ್ ಮಾಡೋದು ಬೇಡ. ಒಂದು ಸಿಂಪಲ್ ಮೆಜಾರಿಟಿ ಅಂತ ಬರುತ್ತೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಸ್ಪೆಷಲ್ ಮೆಜಾರಿಟಿ, ಅದೆಲ್ಲ ಡಿಸ್ಕಸ್ ಮಾಡೋದು ಬೇಡ. ಇವಾಗ ಸಿಂಪಲ್ ಒಂದು ರೂಲ್ಸ್ನ ತೊಗೊಳೋಣ. ಸೊ ಈ ರೂಲ್ಸ್ ಒಪ್ಪಿಗೆ ಕೊಡಬೇಕು ಅಂದರೆ 543 ಜನ ಬೇಕು ಅಂತ ಇಲ್ಲ, ಬರೀ ಅರ್ಧಕ್ಕಿಂತ ಒಬ್ಬರು ಜಾಸ್ತಿ. ನೆನ್ನೆ ನೋಡಿದ್ವಲ್ಲ, ಟು ಫಾರ್ಮ್ ಅ ಗೌರ್ಮೆಂಟ್ ಅಟ್ ದ ಸೆಂಟರ್ ಎಷ್ಟು ಮೆಜಾರಿಟಿ ಬೇಕು? 273. ಓಕೆ, 273. ಅದೇ ಥರ ಈ ರೂಲ್ಸ್ನ ಒಪ್ಕೊಳ್ಳೋಕ್ಕೆ ಬರೀ 273 ಜನ ಲೋಕಸಭಾದಲ್ಲಿ ಎಸ್ ಅಂದರೆ ಸಾಕು. ಟು ವಾಟ್? ಈ ರೂಲ್ಸ್ನ ಮಾಡೋದಕ್ಕೆ 543 ಮೆಂಬರ್ಸ್ ಎಲ್ಲರೂ ಎಸ್ ಅನ್ಬೇಕು ಅಂತ ಏನಿಲ್ಲ. ಓಕೆ, 273ಗಿಂತ ಜಾಸ್ತಿ, ಅದು 75 ಇರ್ಬೋದು, 300 ಇರ್ಬೋದು, ಓಕೆ 400 ಇರ್ಬೋದು. ಸೊ 273ಗಿಂತ ಜಾಸ್ತಿ ಜನ ಎಸ್ ಅಂತ ಅಂದರೆ ಈ ರೂಲ್ಸ್ ಎಲ್ಲ ಒಪ್ಕೊಂಡಂಗೆ. ಓಕೆ, ರೂಲ್ಸ್ ಎಲ್ಲ ಒಪ್ಕೊಂಡಂಗೆ. ಸೊ ಈ ರೂಲ್ ಮೇಕಿಂಗ್ ಏನು ಪ್ರೊಸೆಸ್ ಇದೆಯೋ ಅದನ್ನು ನಾವು ಲೆಜಿಸ್ಲೇಷನ್ ಅಂತ ಕರಿತೀವಿ. ಓಕೆ, ಇದೇನು ರೂಲ್ ಮೇಕಿಂಗ್ ಪ್ರೊಸೆಸ್ ಇದೆಯೋ ಅದನ್ನು ಲೆಜಿಸ್ಲೇಷನ್. ಇವಾಗ ಆಲ್ರೆಡಿ ಕೆಲವೊಂದು ಸರ್ತಿ ಓದಿದವರು ಸ್ವಲ್ಪ ಮತ್ತೆ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ ಮುಂದೆ ಎಕ್ಸಿಕ್ಯೂಟಿವ್ ಅಂತ ರೂಲ್ ಮೇಕಿಂಗ್ ಎಲ್ಲ ಇವು ಅಷ್ಟು ಡೆಪ್ತಲ್ಲಿ ಹೋಗೋದು ಬೇಡ. ಇವಾಗ ಗೊತ್ತಿರಲಿ, ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್ legislation. So who is involved in legislation? Legislative body. An example of a legislative body is Lok Sabha. ಸೊ ಈ ಲೋಕಸಭಾದಲ್ಲಿ ನಮ್ಮ ಪ್ರತಿನಿಧಿಗಳು ಹೋಗಿ ವೋಟ್ ಹಾಕಿದಾಗ ಅವರು ಬರೀ ಒಬ್ಬರು ವೋಟ್ ಆಗಿರಲ್ಲ, ಆ ಎಂಟೈರ್ ಕಾನ್ಸ್ಟಿಟ್ಯೂಯನ್ಸಿ ವೋಟ್ ಆಗಿರುತ್ತೆ. ಓಕೆ, ವೋಟ್ ಆಗಿರುತ್ತೆ. ಸೊ ಇಲ್ಲ ನೋಡಿದ್ವಿ, ಇದಕ್ಕೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ನೆಕ್ಸ್ಟು ಈ ರೂಲ್ಸ್ನ ಮತ್ತೆ ನೆಕ್ಸ್ಟ್ ಡೆಪ್ತ್ ಹೋಗೋಣ. ಎಲ್ಲ ಡಿಸ್ಕಸ್ ಮಾಡ್ತೀವಿ ಲೋಕಸಭಾದಲ್ಲಿ. ಸೊ ಎಲ್ಲ 273 ಜನ ಮಾಡಬೇಕು. ಲೆಟ್ಸ್ ಅಸ್ಯೂಮ್ 300 ಜನ ಎಸ್ ಅಂತ ಅಂದರು ಅಂತ ಅನ್ಕೋಣ. 300 ಜನ ಎಸ್ ಅಂತ ಹೇಳಿದ್ರು. ಸೊ ಏನಾಯಿತು, ಈ ರೂಲು, ಓಕೆ, ಇದನ್ನು ನಾವು ರೂಲ್ ಅಂತ ಕರೆಯಲ್ಲ, ಇನ್ನು ಮುಂದೆ ನಾನು ಲಾ ಅಂತ ಕರೆಕ್ಷನ್ ಮಾಡ್ತೀನಿ. ಸೊ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇನ್ನು ಮುಂದೆ ಐ ನಾಟ್ ಕಾಲ್ ಇಟ್ ಎಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಐ ಸ್ಟಾರ್ಟ್ ಕಾಲಿಂಗ್ ಇಟ್ ಎಸ್ ಲಾ. ಓಕೆ, ಸೊ ನಾವು ದಿಸ್ ಈಸ್ ಅ ಲಾ. ಲಾ ರಿಲೇಟೆಡ್ ಟು ವಾಟ್? ಮ್ಯಾರೇಜ್. ಸೊ ಮ್ಯಾರೇಜ್ ರಿಲೇಟೆಡ್ ಲಾ. ಓಕೆ, ಮ್ಯಾರೇಜ್ ರಿಲೇಟೆಡ್ ಲಾ. ನಾನು ಹೇಳ್ತೀನಿ ಲೋಕಸಭಾದಲ್ಲಿ ಈ ಲಾ ಪಾಸ್ ಆಯಿತು ಅಂತ. ಓಕೆ, ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಟೈಮ್ ನಾನು ಯೂಸೇಜ್ ಮಾಡಿ ಶುರು ಮಾಡ್ತೀನಿ. ಆ ಲಾ ಹ್ಯಾಸ್ ಬೀನ್ ಪಾಸ್ಡ್ ಇನ್ ಲೋಕಸಭಾ. ಓಕೆ, ಆ ಲಾ ಹ್ಯಾಸ್ ಬೀನ್ ಪಾಸ್ಡ್ ಇನ್ ಲೋಕಸಭಾ. ಅದೊಂದು ಕಾನೂನು ಲೋಕಸಭಾದಲ್ಲಿ ಪಾಸ್ ಆಗಿದೆ. ಓಕೆ, ಪಾಸ್ ಆಗಿದೆ ಅಂದರೆ 273 ಜನರಿಗಿಂತ ಜಾಸ್ತಿ ಜನ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ದಟ್. ಓಕೆ, ಸೊ ಒಂದ್ಸತಿ ಲೋಕಸಭಾ ಪಾಸ್ ಆದಮೇಲೆ ಇಮಿಡಿಯೇಟ್ಲಿ ನಾವು ಫಾಲೋ ಮಾಡಬೇಕು ಅಂತ ಇಲ್ಲ. ಆ ಲಾ ಫೋರ್ಸಲ್ಲಿ ಬರಬೇಕು ಅಂದರೆ, ನಾವೆಲ್ಲರೂ ಫಾಲೋ ಯಾವಾಗ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ, ಆ ಲಾ ಲೋಕಸಭಾದಲ್ಲೂ ಪಾಸ್ ಆಗಬೇಕು, ರಾಜ್ಯಸಭಾದಲ್ಲೂ ಪಾಸ್ ಆಗಬೇಕು, ಆಮೇಲೆ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡಬೇಕು. ಓಕೆ, ಯಾವುದೋ ಕಾನೂನನ್ನ ಮಾಡುವಾಗ, ಬಿಕಾಸ್ ಲೋಕಸಭಾ ಇಸ್ ಒನ್ ಲೆಜಿಸ್ಲೇಟಿವ್ ಬಾಡಿ, ದೇರ್ ಇಸ್ ಅಂದರ್ ಲೆಜಿಸ್ಲೇಟಿವ್ ಬಾಡಿ ರಾಜ್ಯಸಭಾ. ಓಕೆ, ಡೀಟೇಲ್ಡ್ ಪ್ರೊಸೆಸ್ ಆಮೇಲೆ ನೋಡೋಣ. ಒಂದು ಯಾವುದೋ ಕಾನೂನು ಫುಲ್ ರೂಪದಲ್ಲಿ ಹೊರಗಡೆ ಬರಬೇಕು ಅಂದರೆ ಅದು ಲೋಕಸಭಾದಲ್ಲೂ ಪಾಸ್ ಆಗಬೇಕು, ನೆಕ್ಸ್ಟ್ ರಾಜ್ಯಸಭಾದಲ್ಲೂ ಪಾಸ್ ಆಗಬೇಕು. ಸೊ ರಾಜ್ಯಸಭಾದಲ್ಲಿ ಪಾಸ್ ಆಗಬೇಕು ಅಂದರೆ ಎಷ್ಟು ಮೆಜಾರಿಟಿ ಇರಬೇಕು? 1/2 + 1. ಸೊ ರಾಜ್ಯಸಭಾದಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ? 245. 245 ಡಿವೈಡ್ ಬೈ 2 ಅಪ್ರಾಕ್ಸಿಮೇಟ್ಲಿ 122.5. ಸೊ 123. ಸೊ 123 ಜನರಿಗಿಂತಲೂ ಜಾಸ್ತಿ ಜನ ರಾಜ್ಯಸಭಾದಲ್ಲಿ ಎಸ್ ಅಂತ ಅಂದರೆ ಆ ಕಾನೂನು, ಆ ಲಾ, ಇಟ್ ಆಲ್ಸೋ ಗಾಟ್ ಪಾಸ್ ಇನ್ ರಾಜ್ಯಸಭಾ ಆಸ್ ವೆಲ್. ಓಕೆ, ರಾಜ್ಯಸಭಾ ಆಸ್ ವೆಲ್. ಮುಂದೆ ಪ್ರೆಸಿಡೆಂಟ್ ಅಂತ ಬಂದಾಗ, ಸೊ ಪ್ರೆಸಿಡೆಂಟ್ ಅವರು ಸಿಗ್ನೇಚರ್ ಮಾಡ್ತಾರೆ. ಓಕೆ, ಪ್ರೆಸಿಡೆಂಟ್ ಅವರು ಸಿಗ್ನೇಚರ್ ಮಾಡ್ತಾರೆ. ಸೊ ಇವಾಗ ಕಾನೂನು ಫೋರ್ಸಲ್ಲಿ ಬಂತು. ಓಕೆ, ಫೋರ್ಸಲ್ಲಿ ಈಗೂ ಬರಲ್ಲ, ಮತ್ತೆ ಡೀಟೇಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಫಾರ್ ಟೈಮ್ ಬಿಂಗ್ ಆ ಥರ ನಾವು ಥಿಂಕ್ ಮಾಡೋದು ಬೇಡ. ಇವಾಗ ಕಾನೂನು ರೆಡಿ ಆಯಿತು. ಸೊ ಕಾನೂನು ರೆಡಿ ಆಗಬೇಕು ಅಂದರೆ ಲೋಕಸಭಾದಲ್ಲಿ ಪಾಸ್ ಆಗಬೇಕು, ರಾಜ್ಯಸಭಾದಲ್ಲಿ ಪಾಸ್ ಆಗಬೇಕು, ಆಮೇಲೆ ಪ್ರೆಸಿಡೆಂಟ್ ಸೈನ್ ಮಾಡಬೇಕು. ಓಕೆ, ಸೈನ್ ಮಾಡಬೇಕು. ಸೊ ದಿಸ್ ಎಂಟೈರ್ ಪ್ರೊಸೆಸ್ ವಿ ಕಾಲ್ ಇಟ್ ಎಸ್ ಲೆಜಿಸ್ಲೇಷನ್. ಓಕೆ, ಒಂದು ಕಾನೂನು ರೆಡಿ ಆಯಿತು. ನಾವು ಮುಂದೆ ಹೋದಾಗ ಸ್ವಲ್ಪ ಡೀಟೇಲ್ಡ್ ನೋಡ್ತೀವಿ. ನಾನು ಸುಮ್ಮನೆ ಲಾ ಅಂತ ಹೇಳಿದೆ, ಆ್ಯಕ್ಚುಲಿ ಟೆಕ್ನಿಕಲ್ ವರ್ಡ್ಸ್ ಏನಂತ ಯೂಸ್ ಮಾಡ್ತೀವಿ ಅಂದರೆ ಬಿಲ್ ಆಮೇಲೆ ಆ್ಯಕ್ಟ್ ಅಂತ ಯೂಸ್ ಮಾಡ್ತೀವಿ. ಬಿಲ್ ಆ್ಯಕ್ಟ್, ಬಿಲ್ ಆ್ಯಕ್ಟ್.
ಓಕೆ. ಸೊ ಏನು ಡಿಫ್ರೆನ್ಸು ಬಿಲ್ ಆಮೇಲೆ ಆ್ಯಕ್ಟು. ಸೊ ಇನಿಷಿಯಲಿ ಒಬ್ರು ಪ್ರಪೋಸಲ್ ತೊಗೊಂಡ್ಬರ್ತಾರೆ ಈ ಥರ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲಿ ಅಂತ. ಸೊ ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3, ರೂಲ್ ನಂಬರ್ 100 ರೂಲ್ಸ್ ಇದೆ. ಇದನ್ನು ತೊಗೊಂಬಂದು ಯಾರೋ ಒಬ್ಬರು ಲೋಕಸಭಾದಲ್ಲಿ ಪ್ರಪೋಸ್ ಮಾಡ್ತಾರೆ ಈ ಥರ ಕಾನೂನು ತೊಗೊಂಬರೋಣ ಅಂತ. ಓಕೆ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡುವಾಗ ಅದಕ್ಕೊಂದು ಹೆಸರು ಕೊಡ್ತಾರೆ. ಏನಂತ ಕೊಡ್ತಾರೆ? ಮ್ಯಾರೇಜ್ ಬಿಲ್ 2026 ಅಂತ, ಅಥವಾ ಮ್ಯಾರೇಜ್ ರಿಲೇಟೆಡ್ ಬಿಲ್ ಅಂತ. ಓಕೆ. ಸೊ ಪ್ರಪೋಸಲ್ ಇಡ್ತಾರೆ. ಪ್ರಪೋಸಲ್ ಇಟ್ಟಾಗ ಓಕೆ ಇದು ಲಾನೇ, ಬಟ್ ನಾವು ಇದನ್ನು ಟೆಕ್ನಿಕಲಿ ಬಿಲ್ ಅಂತ ಕರಿತೀವಿ. ಓಕೆ, ಬಿಲ್ ಅಂತ ಕರಿತೀವಿ. ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ 300 ಜನ ಎಸ್ ಅಂತ ಅಂದರು ಅಂತ ಅನ್ಕೊಳ್ಳಿ. ನಾವು ಏನಂತ ಹೇಳ್ತೀವಿ? ದ ಬಿಲ್ ಹ್ಯಾಸ್ ಬೀನ್ ಪಾಸ್ಡ್ ಇನ್ ಲೋಕಸಭಾ. ಈ ಬಿಲ್ಲು ಲೋಕಸಭಾದಲ್ಲಿ ಪಾಸ್ ಆಗಿದೆ. ಸೊ 300 ಜನ ಲೋಕಸಭಾದಲ್ಲಿ ಎಸ್ ಅಂದರು ಅಂದರೆ ಸೊ ಬಿಲ್ಲು ಲೋಕಸಭಾದಲ್ಲಿ ಪಾಸ್ ಆಯಿತು. ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ರಾಜ್ಯಸಭಾಗೆ ಹೋಗುತ್ತೆ. ರಾಜ್ಯಸಭಾದಲ್ಲೂ ಈ ಮ್ಯಾರೇಜ್ ಬಿಲ್ನ ಫಾರ್ ಎಕ್ಸಾಂಪಲ್ 150 ಜನ ಎಸ್ ಅಂದರು ಅಂತ ಅನ್ಕೊಳ್ಳಿ. ಸೊ ಏನಾಯಿತು? ರಾಜ್ಯಸಭಾ ಹ್ಯಾಸ್ ಆಲ್ಸೋ ಪಾಸ್ ದ ಮ್ಯಾರೇಜ್ ಬಿಲ್. ಅವರು ಪಾಸ್ ಮಾಡಿದ್ರು. ಓಕೆ, ಪಾಸ್ ಮಾಡಿದ್ರು. ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಪ್ರೆಸಿಡೆಂಟ್ ಕಡೆ ಹೋಗುತ್ತೆ. ಪ್ರೆಸಿಡೆಂಟ್ ಏನು ಮಾಡ್ತಾನೆ? ಸಿಗ್ನೇಚರ್ ಮಾಡ್ತಾನೆ. ಸಿಗ್ನೇಚರ್ ಮಾಡಿದ ತಕ್ಷಣ ಇಲ್ಲಿವರೆಗೂ ಏನೋ ಬಿಲ್ ಅಂತ ಕರಿತಾ ಇದ್ವೋ ನಾವು ವಿಲ್ ಸ್ಟಾರ್ಟ್ ಕಾಲಿಂಗ್ ಇಟ್ ಎಸ್ ಆಕ್ಟ್. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿವರೆಗೂ ಮ್ಯಾರೇಜ್ ಬಿಲ್ ಅಂತ ಏನಿತ್ತು ನಾವು ಇದನ್ನ ಏನಂತ ಕರೀತೀವಿ? ಶುರು ಮಾಡ್ತೀವಿ ಮ್ಯಾರೇಜ್ ಆಕ್ಟ್ 2026. ವೆರಿ ಇಂಪಾರ್ಟೆಂಟ್. ಓಕೆ, ಮುಂದೆ ಡೀಟೇಲ್ಡ್ ಪಾರ್ಲಿಮೆಂಟ್ ಡಿಸ್ಕಷನ್ ಮಾಡುವಾಗೆಲ್ಲ ನೋಡ್ತೀವಿ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಒಂದು ಸೂಪರ್ಫಿಷಿಯಲ್ ಲೆವೆಲ್ ನಾವು ಕನೆಕ್ಟ್ ಮಾಡಿದ್ರೆ ಇವು ನೆಕ್ಸ್ಟ್ ಮಾಡುವಂಥ ಡಿಸ್ಕಷನ್ಸ್ ಈಸಿ ಆಗುತ್ತೆ. ಓಕೆ. ಸೊ ನಾವು ವಿ ಅಂಡರ್ಸ್ಟುಡ್ ಎಟ್ ದ ಸೂಪರ್ಫಿಷಿಯಲ್ ಲೆವೆಲ್. ಅಟ್ ಲೀಸ್ಟ್ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಲೆಜಿಸ್ಲೇಷನ್ ಅಂತ ಗೊತ್ತಾಯ್ತಲ್ಲ. ಸೊ ವಾಟ್ ಇಸ್ ಲೆಜಿಸ್ಲೇಷನ್? ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋ ಪ್ರೊಸೆಸ್ನ ನಾವು ಲೆಜಿಸ್ಲೇಷನ್ ಅಂತ ಕರಿತೀವಿ. ಸೊ ವಿಚ್ ಆರ್ ದ ಲೆಜಿಸ್ಲೇಟಿವ್ ಬಾಡೀಸ್? ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಓಕೆ. ಸೊ ಲೋಕಸಭಾದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದನ್ನು ನಾವು ಬಿಲ್ ಅಂತ ಕರಿತೀವ, ಆ್ಯಕ್ಟ್ ಅಂತ ಕರಿತೀವ? ಬಿಲ್ ಅಂತ ಕರಿತೀವಿ. ಆಮೇಲೆ ರಾಜ್ಯಸಭಾಗೆ ಹೋದಾಗ ಬಿಲ್ ಆಗುತ್ತೆ, ಆ್ಯಕ್ಟ್ ಆಗುತ್ತಾ? ಬಿಲ್. ಪ್ರೆಸಿಡೆಂಟ್ ಅಂತ ಹೋಗುವಾಗ ಬಿಲ್ ಆಗಿರುತ್ತೆ, ಆ್ಯಕ್ಟ್ ಆಗಿರುತ್ತಾ? ಬಿಲ್. ಪ್ರೆಸಿಡೆಂಟ್ ಸೈನ್ ಆದಮೇಲೆ ಆ್ಯಕ್ಟ್ ಆಗುತ್ತೆ. ಓಕೆ, ಆ್ಯಕ್ಟ್. ಸೊ ಇವಾಗ ಮುಂದೆ ಹೋದಾಗ ನೋಡ್ತೀವಿ ನಾವು ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಲೋಕಸಭಾದಲ್ಲಿ. ಓಕೆ, ಆ ಥರ ರಾಜ್ಯಸಭಾದಲ್ಲಿ ತೊಗೊಂಡ್ಬರ್ಬೋದಾ ಫಸ್ಟ್ ಟೈಮು ಬಿಲ್ನ? ಲೋಕಸಭಾ ಬರೋದಕ್ಕಿಂತ ಮುಂಚೆ ರಾಜ್ಯಸಭಾದಲ್ಲಿ ತೊಗೊಂಡ್ಬರ್ಬೋದಾ? ತೊಗೊಂಡ್ಬರ್ಬೋದು. ಅದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ. ಸೊ ಇವಾಗ ಏನಾಯ್ತು? ಫಂಡಮೆಂಟಲಿ ಏನು ಗೊತ್ತಾಯ್ತು ನಮಗೆ? ವಿ ಗಾಟ್ ಟು ನೋ ವಾಟ್ ಈಸ್ ಅ ಲೆಜಿಸ್ಲೇಟಿವ್ ಬಾಡಿ. ಲೆಜಿಸ್ಲೇಟಿವ್ ಬಾಡಿ ಅಂತ ಏನು ಅಂತ ಗೊತ್ತಾಯ್ತು. ಓಕೆ, ಗೊತ್ತಾಯ್ತು. ಹಾಗೆ ಲೆಜಿಸ್ಲೇಟಿವ್ ಬಾಡಿ ಇದ್ದಾಗ ಎಕ್ಸಿಕ್ಯೂಟಿವ್ ಬಾಡಿ ಏನು ಕೆಲಸ ಮಾಡುತ್ತೆ? ಓಕೆ, ಎಕ್ಸಿಕ್ಯೂಟಿವ್ ಬಾಡಿ ಏನು ಕೆಲಸ ಮಾಡುತ್ತೆ? ಇವಾಗ ಇದು ಕಾನೂನಿದೆ, ಮ್ಯಾರೇಜ್ ರಿಲೇಟೆಡ್ ಲಾ ಅಂತ ಅನ್ಕೊಳ್ಳಿ. ಈ ಮ್ಯಾರೇಜ್ ರಿಲೇಟೆಡ್ ಲಾ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು 16 ರೂಲ್ ನಂಬರ್ 2 ಹೇಳುತ್ತೆ 18 ವಯಸ್ಸು ಆಗಿರಬೇಕು ಹೆಣ್ಮಕ್ಳಿಗೆ. ಸೊ ಮೇಲ್ 21 ಆಗಿರಬೇಕು. ಯಾರೋ ಒಬ್ರು 16ನೇ ವರ್ಷಕ್ಕೆ ಮದುವೆ ಮಾಡಿಸ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. 16ನೇ ವರ್ಷಕ್ಕೆ ಮದುವೆ ಮಾಡಿಸ್ತಾ ಇರ್ತಾರೆ. ಸೊ ಅವಾಗ ಏನಾಯ್ತು? ಕಾನೂನು ಉಲ್ಲಂಘನೆ ಆಯ್ತಾ? ದಿಸ್ ದ ಲಾ. ವೆದರ್ ದ ಲಾ ಇಸ್ ಬೀಂಗ್ ವೈಲೇಟೆಡ್? ಹೌದು. ಎರಡೂ ಸೇರ್ಕೊಂಡು ಭಾರತದ 130 ಕೋಟಿ ಜನ ನಮ್ಮ ಪ್ರತಿನಿಧಿಗಳು 543 ಜನ ಪಾಸ್ ಮಾಡಿರುವಂಥ ಕಾನೂನು ಹೇಳುತ್ತೆ 18 ವಯಸ್ಸು ಆದ್ಮೇಲೆ ಮದುವೆ ಮಾಡಬೇಕು ಅಂತ. ಯಾರೊಬ್ರು 16ನೇ ವಯಸ್ಸಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಇಟ್ ಮೀನ್ಸ್ ದೇ ಆರ್ ವೈಲೇಟಿಂಗ್ ಅ ಲಾ. ಸೊ ಲಾ ವೈಲೇಟ್ ಮಾಡಿದಾಗ ಏನು ಮಾಡಬೇಕಾಗುತ್ತೆ? ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಓಕೆ, ಅವ್ರೇನು ಶಿಕ್ಷೆ ಕೊಡ್ತಾರೋ ಶಿಕ್ಷೆ ಕೊಡಿಸ್ಬೇಕು, ಅಥವಾ ಏನೋ ದಂಡ ಆ ಥರ ಏನು ಪ್ರೊಸೆಸ್ ಇರುತ್ತೋ ಸೊ ಅವ್ರನ್ನ ಅರೆಸ್ಟ್ ಮಾಡೋದು, ಓಕೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ಡಾಕ್ಯುಮೆಂಟೇಷನ್ ಮಾಡೋದು, ಇದೆಲ್ಲ ಮಾಡುವಂಥ ಪ್ರೊಸೆಸ್ಸು ಇದನ್ನು ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಓಕೆ, ಇವಾಗ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ. ಇಲ್ಲಿ ಮಿನಿಸ್ಟರ್ಸ್ ಎಲ್ಲಿ ಬರ್ತಾರೆ ಅಂತ? ಮಿನಿಸ್ಟರ್ಸ್ ಬರಲ್ಲ, ಬಟ್ ಮಿನಿಸ್ಟರ್ ಅದನ್ನೆಲ್ಲ ಇಂಪ್ಲಿಮೆಂಟ್ ಸರಿಯಾಗಿ ಆಗ್ತಾ ಇದೆಯಲ್ಲ ನೋಡ್ತಾ ಇರ್ತಾರೆ ಅಷ್ಟೇ ಮೇಲೆ ಕೂತ್ಕೊಂಡು. ಅಲ್ಲಿ ಬರ್ತಾರೆ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್, IAS ಇರ್ಬೋದು, IPS ಇರ್ಬೋದು, ಬೇರೆ ಪೊಲೀಸ್ ಇರ್ಬೋದು, ಅವ್ರೆಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಬಾಡಿ. ಸೊ ಅದಕ್ಕೆ ಅದೆಲ್ಲ ಎಕ್ಸಿಕ್ಯೂಟಿವ್ ಅಂತ ಕರೆದಾಗ ಇಬ್ರು, ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಮತ್ತೊಬ್ರು ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸೊ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ ಅಂದರೆ ಆಕ್ಚುಲ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರ್ತಾರೆ. ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಏನು ಮಾಡ್ತಾ ಇರ್ತಾರೆ? ಇವ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ, ಓಕೆ, ಅವ್ರ ಮೇಲೆ ಒಂದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇರುತ್ತೆ, ಅವ್ರ ಕೈಯಲ್ಲಿ ಸರಿಯಾಗಿ ಕೆಲಸ ಮಾಡಿಸ್ತಾ ಇರ್ತಾರೆ. ಓಕೆ, ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕಾದ್ರೆ ಸೂಪರ್ಫಿಷಿಯಲ್ ಲೆವೆಲಲ್ಲಿ legislative body will make the laws, executive body will implement the laws. Okay, will enforce the laws. Okay, will enforce the laws. Okay, so next ಮತ್ತೆ ಜುಡಿಷಿಯರಿ ಅಂತ ಬರುತ್ತೆ. ಸೊ ಇಬ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಮತ್ತೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸೊ ಜುಡಿಷಿಯರಿನೂ ರೋಲ್ ಪ್ಲೇ ಮಾಡುತ್ತೆ. ಅದ್ರ ಬಗ್ಗೆ ನಾವು ಮತ್ತೆ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅಟ್ಲೀಸ್ಟ್ ಅಟ್ ದ ಬೇಸಿಕ್ಸ್ ವಿ ಲರ್ನ್ ವಾಟ್ ಇಸ್ ಅ ಲೆಜಿಸ್ಲೇಟಿವ್ ಬಾಡಿ, ವಾಟ್ ಇಸ್ ಅ ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ನೆಕ್ಸ್ಟ್ ನಾವು ಸೆಂಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ವಿ ಡಿಸ್ಕಸ್ ಅಬೌಟ್ ದ ಸೆಂಟರ್. ಸೊ ಸೆಂಟರ್ ಅಂತ ತಗೊಂಡಾಗ ಇಲ್ಲಿ ಏನೇ ನೋಡಿದ್ವಿ ನಾವು? ಒಂದು ಲೆಜಿಸ್ಲೇಟಿವ್ ಬಾಡಿ ನೋಡಿದ್ವಿ, ಲೆಜಿಸ್ಲೇಟಿವ್ ಬಾಡೀಸ್, ಮತ್ತೆ
ಎಕ್ಸಿಕ್ಯೂಟಿವ್ ಬಾಡಿ ನೋಡಿದ್ವಿ. ಸೊ ಲೆಜಿಸ್ಲೇಟಿವ್ ಬಾಡೀಸಲ್ಲಿ ಏನು ನೋಡಿದ್ವಿ ನಾವು? ಲೋಕಸಭಾ ನೋಡಿದ್ವಿ, ರಾಜ್ಯಸಭಾ ನೋಡಿದ್ವಿ. ಓಕೆ, ಆಮೇಲೆ ಓಕೆ ಲೋಕಸಭಾ ರಾಜ್ಯಸಭಾ ದೇ ಆರ್ ಲೆಜಿಸ್ಲೇಟಿವ್ ಬಾಡೀಸ್. ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನೋಡಿದ್ವಿ. ಅದೇ ಥರ ನಾವು ಸ್ಟೇಟ್ ಅಂತ ಬಂದಾಗ ವೆನ್ ಇಟ್ ಕಮ್ಸ್ ಟು ಸ್ಟೇಟ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಒಂದು ಕರ್ನಾಟಕ ಗೌರ್ಮೆಂಟ್ ತಗೋಣ. ಕರ್ನಾಟಕ ಸ್ಟೇಟ್. ಸೊ ಕರ್ನಾಟಕ ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಬಾಡೀಸ್ ಇರುತ್ತೆ. ಓಕೆ, ಆಮೇಲೆ ಎಕ್ಸಿಕ್ಯೂಟಿವ್ ಬಾಡಿ ಇರುತ್ತೆ. ಇದು ಪ್ರತಿಯೊಂದು ಸ್ಟೇಟಲ್ಲೂ ಇರುತ್ತೆ. ಕರ್ನಾಟಕದಲ್ಲಿ ಇರುತ್ತೆ, ಮಹಾರಾಷ್ಟ್ರ ಇರುತ್ತೆ, ತಮಿಳುನಾಡು, ಪ್ರತಿಯೊಂದು ಸ್ಟೇಟಲ್ಲೂ ಅವ್ರದೇ ಆದಂಥ ಒಂದು ಲೆಜಿಸ್ಲೇಟಿವ್ ಬಾಡೀಸು, ಅವ್ರದೇ ಆದಂಥ ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ಎಕ್ಸಿಕ್ಯೂಟಿವ್ ಬಾಡಿ. ಸೊ ಇಲ್ಲಿ ಸೆಂಟ್ರಲ್ಲಿ ಎಕ್ಸಿಕ್ಯೂಟಿವ್ ಬಾಡಿ ಅಂತ ತಗೊಂಡಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆಲ್ಲ ಹೆಡ್ ಯಾರು? ಹೂ ವಿಲ್ ಬಿ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್? ಪ್ರೈಮ್ ಮಿನಿಸ್ಟರ್. ಅಂದರೆ ಎಲ್ಲ ಮಿನಿಸ್ಟರ್ಸಲ್ಲಿ ಸೂಪರ್ ಪವರ್ ಇರುವಂಥವ್ರು ಪ್ರೈಮ್ ಮಿನಿಸ್ಟರ್. ಸೊ ಮುಂದೆ ಡೀಟೇಲ್ ಆಗಿ ನೋಡೋಣ, ಪ್ರೈಮ್ ಮಿನಿಸ್ಟರ್ ಪವರ್ಸ್ ಬಗ್ಗೆ ನೋಡುವಾಗ ಡೀಟೇಲ್ ಡಿಸ್ಕಷನ್ ಮಾಡೋಣ. ಅದೇ ಥರ ಎಕ್ಸಿಕ್ಯೂಟಿವ್ ಬಾಡಿ ಅಟ್ ದ ಸ್ಟೇಟ್ ಅಂತ ತಗೊಂಡಾಗ, ಓಕೆ, ಅಟ್ ದ ಸ್ಟೇಟ್ ಅಂತ ತಗೊಂಡಾಗ ಯಾರು ಬರ್ತಾರಲ್ಲಿ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಇಲ್ಲೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಇವ್ರ ಹೆಡ್ ಯಾರು? ಚೀಫ್ ಮಿನಿಸ್ಟರ್. ಓಕೆ, ಸೊ ಚೀಫ್ ಮಿನಿಸ್ಟರ್ ವಿಲ್ ಬಿ ದ ಹೆಡ್. ಓಕೆ, ವಿಲ್ ಬಿ ದ ಹೆಡ್. ನೆಕ್ಸ್ಟ್ ಲೆಜಿಸ್ಲೇಟಿವ್ ಬಾಡೀಸ್ ಅಂತ ತಗೊಂಡಾಗ ನಾವು ಸೆಂಟ್ರಲ್ ಏನು ನೋಡಿದ್ವಿ? ಲೋಕಸಭಾ, ರಾಜ್ಯಸಭಾ ನೋಡಿದ್ವಿ. ಇವಾಗ ಸ್ಟೇಟಲ್ಲಿ ಬಂದಾಗ ಪ್ರತಿ ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇರುತ್ತೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ, ಲೆಜಿಸ್ಲೇಟಿವ್ ಅಸೆಂಬ್ಲಿ. ಪ್ರತಿ ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ಕರ್ನಾಟಕದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ, ಮಹಾರಾಷ್ಟ್ರದಲ್ಲಿ ಇರುತ್ತೆ, ತಮಿಳುನಾಡು, ಪ್ರತಿ ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ಸೊ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಲೋಕಸಭಾಗೆ ಹೋಲಿಸ್ಬೋದು. ಸೊ ಸೆಂಟ್ರಲ್ ಯಾವ ಥರ ಲೋಕಸಭಾ ಇದೆಯೋ ಆ ಥರ ಪ್ರತಿಯೊಂದು ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ಓಕೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ಸೆಂಟ್ರಲ್ಲಿ ಹೇಗೆ ರಾಜ್ಯಸಭಾ ಇದೆಯೋ ಅದೇ ಥರ ಪ್ರತಿ ಸ್ಟೇಟಲ್ಲೂ ಮತ್ತೊಂದು ಲೆಜಿಸ್ಲೇಟಿವ್ ಬಾಡಿ ಇರುತ್ತಾ ಅಥವಾ ಇಲ್ವಾ ಅಂತ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಕಮ್ಸ್ ದ ಪಿಕ್ಚರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಸೊ ಲೆಜಿಸ್ಲೇಟಿವ್ ರಾಜ್ಯಸಭಾ ಹೇಗೆ ಸೆಂಟ್ರಲ್ ಇದೆಯೋ ಅದೇ ಥರ ಮತ್ತೊಂದು ಬಾಡಿ ಬರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಲೆಜಿಸ್ಲೇಟಿವ್ ಕೌನ್ಸಿಲ್ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಪ್ರತಿ ಸ್ಟೇಟಲ್ಲೂ ಇರಲ್ಲ. ಕೆಲವೊಂದಿಷ್ಟು ಸ್ಟೇಟಲ್ಲಿ ಇರುತ್ತೆ, ಕೆಲವೊಂದಿಷ್ಟು ಸ್ಟೇಟಲ್ಲಿ ಇರಲ್ಲ. ಅದು ಯಾಕೆ ಕೆಲವೊಂದಿಷ್ಟು ಸ್ಟೇಟಲ್ಲಿ ಇದೆ, ಯಾಕೆ ಕೆಲವೊಂದಿಷ್ಟು ಸ್ಟೇಟಲ್ಲಿ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಕೆ ಹೋಗ್ಬೇಡಿ. ಈಗ ಬರೀ ನಮ್ಗೆ ಏನು ಗೊತ್ತಿರಲಿ ಅಂದರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಎವ್ರಿ ಸ್ಟೇಟ್. ಇಟ್ ಎಕ್ಸಿಸ್ಟ್ ಓನ್ಲಿ ಇನ್ ಫ್ಯೂ ಸ್ಟೇಟ್ಸ್. ಓಕೆ, ಫ್ಯೂ ಸ್ಟೇಟ್ಸ್. ಸೊ ನಾಳೆ ಒಂದು ವರ್ಕೌಟ್ ಆಫ್ ಕ್ಯೂರಿಯಾಸಿಟಿ ಹುಡುಕಾಡ್ತೀರಾ. ಸೊ ವಿಚ್ ಆರ್ ದ ಸ್ಟೇಟ್ಸ್ ವೇರ್ ವಿ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್? ಒಂದು ಲಿಸ್ಟ್ ಮಾಡಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುವಂಥ ಸ್ಟೇಟ್ ಯಾವುದು? ಇದು ನಿಮ್ಗೆ ಮೆಮರೈಸ್ ಫಾರ್ಮ್ ಗೊತ್ತಿರಬೇಕು. ನಾನು ಯಾವುದೇ ಟೈಮಲ್ಲಿ ನೀವು ಕೇಳಿದ್ರೆ ವಿಚ್ ಆಫ್ ದ ಸ್ಟೇಟ್ಸ್ ಹ್ಯಾವ್ ದ ಲೆಜಿಸ್ಲೇಟಿವ್ ಬಾಡೀಸ್ ಅಂತ, ಸರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ನಿಮಗೆ ಈಸಿಯಾಗಿ ರಿಕಾಲ್ ಮಾಡಕ್ಕೆ ಬರಬೇಕು. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುವಂಥ ಸ್ಟೇಟ್ಸು ಗೊತ್ತಿರಲಿ. ಓಕೆ, ಗೊತ್ತಿರಲಿ, ಇಂಪಾರ್ಟೆಂಟ್. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್, ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಪ್ರತಿ ಸ್ಟೇಟಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಪ್ರತಿ ಸ್ಟೇಟಲ್ಲೂ ಇರುತ್ತಾ? ಇರಲ್ಲ. ಓಕೆ, ಇರಲ್ಲ. ನಾವು ಆಗಲೇ ನೋಡಿದ್ವಲ್ಲ, ಏನು ಇವರು ಲಾ ಮಾಡ್ತಾರೆ. ಲೆಜಿಸ್ಲೇಟಿವ್ ಬಾಡೀಸ್ ವಿಲ್ ಮೇಕ್ ಲಾ. ಲೋಕಸಭಾ, ರಾಜ್ಯಸಭಾ ಲಾ ಮಾಡ್ತಾರೆ. ಹಾಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಾರ್ ಅ ಟೈಮಿಂಗ್ ಇದು ಇಗ್ನೋರ್ ಮಾಡೋಣ. ಯಾಕೆ ಇಗ್ನೋರ್ ಮಾಡೋಣ ಅಂದರೆ ಪ್ರತಿ ಸ್ಟೇಟಲ್ಲೂ ಇಲ್ಲ. ಪ್ರತಿ ಸ್ಟೇಟಲ್ಲಿ ಇರೋದು ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಇರುವಂಥ ಮೆಂಬರ್ಸ್ನ ಏನಂತ ಕರಿತೀವಿ? MLAs ಅಂತ ಕರಿತೀವಿ, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಲ್ಲಿರುವಂಥ ಮೆಂಬರ್ಸ್ನ ಏನಂತ ಕರಿತೀವಿ? ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇಲ್ಲಿ ನಾವು ಕಾಮನ್ ಆಗಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ವೆದರ್ ಮೆಂಬರ್ ಆಫ್ ಲೋಕಸಭಾ, ರಾಜ್ಯಸಭಾ ಅಂತ ಕೇಳಿದಾಗ ಹೇಳ್ತೀವಿ ಲೋಕಸಭಾ, ರಾಜ್ಯಸಭಾ. ಇಲ್ಲಿ ನಾವು ಮೆಂಬರ್ಸ್ ಆಫ್ ಕಾಮನ್ ವರ್ಡ್ ಇಲ್ಲ. ವಿಲ್ ಕಾಲ್ ಐದರ್ MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆರ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಈಗ ಲೋಕಸಭಾ, ರಾಜ್ಯಸಭಾ ಹೆಂಗೆ ಕಾನೂನು ಮಾಡ್ತೋ ಅದೇ ಥರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ಸ್ಟೇಟಲ್ಲಿ ಕಾನೂನನ್ನ ಮಾಡ್ಬೋದಾ? ಓಕೆ, ಸೊ ಈ ಕರ್ನಾಟಕ ಎಕ್ಸಾಂಪಲ್ ತಗೋಣ. ಕರ್ನಾಟಕ, ಮತ್ತೊಂದು ಮಹಾರಾಷ್ಟ್ರ, ಮತ್ತೊಂದು ತಮಿಳುನಾಡು. ಓಕೆ, ತಮಿಳುನಾಡು. ಸೊ ಇಲ್ಲಿ MLAs ಇದ್ದಾರೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಸೊ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಇಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ. ಸೊ ಇಲ್ಲಿ ಎಷ್ಟು ನಮ್ಮ ಕರ್ನಾಟಕದಲ್ಲಿ 224 ಜನ ಇದ್ದಾರೆ,
ಸೊ ಮಹಾರಾಷ್ಟ್ರಲ್ಲಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಸೊ 350 ಅಂತ ಅನ್ಕೋಣ. ಸೊ ತಮಿಳ್ನಾಡಲ್ಲಿ ಒಂದು 300 ಅಂತ ಅನ್ಕೋಣ. ರೀಸೆಂಟಾಗಿ ಎಲೆಕ್ಷನ್ ಆಯಿತು, ಎಷ್ಟು ಜನ ಇದ್ರು ತಮಿಳ್ನಾಡಲ್ಲಿ? ಅಪ್ರಾಕ್ಸಿಮೇಟ್ಲಿ 250 ಐ ಗೆಸ್. ಓಕೆ ಓಕೆ, ವಿ ಆರ್ ಡಿಸ್ಕಸಿಂಗ್, ಜಸ್ಟ್ ಡಿಸ್ಕಷನ್ಗೋಸ್ಕರ ಒಂದು ನಂಬರ್ ಇದ್ರೆ ಸಾಕು. ಸೊ 224 ಜನ ಇಲ್ಲಿ MLA ಸೇರಿ ಕಾನೂನನ್ನ ಮಾಡ್ಬೋದಾ? ಮತ್ತೆ ಕಾನೂನು ಅಂದ್ರೆ ಏನು? ಲಿಸ್ಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಲಿಸ್ಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ರೂಲ್ 1, ರೂಲ್ 2, ರೂಲ್ 3, ಸೊ ಆನ್. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದೇ ಇತ್ತು ಅಂದರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆದಮೇಲೆ ನೆಕ್ಸ್ಟ್ ಯಾರು ಕಳಿಸ್ತಾರೆ? ಅವರು ಗವರ್ನರ್ ಕಳಿಸ್ತಾರೆ. ಇಲ್ಲಿ ಬರ್ತಾರೆ ಯಾರು? ಗವರ್ನರ್. ಸೊ ಇಲ್ಲಿ ಸೇಮ್ ಕಾನ್ಸೆಪ್ಟ್. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಬಿಲ್ ಆಗಿರುತ್ತೆ, ಗವರ್ನರ್ ಸಿಗ್ನೇಚರ್ ಮಾಡಾದ್ಮೇಲೆ ಆಕ್ಟ್ ಆಗುತ್ತೆ. ದ ಸೇಮ್ ಈಸ್ ಫಾರ್ವರ್ಡ್ ಹಿಯರ್ ಆಸ್ ವೆಲ್. ಓಕೆ, ಹಿಯರ್ ಆಸ್ ವೆಲ್. ಸೊ ಗವರ್ನರ್ ಸಿಗ್ನೇಚರ್ ಮಾಡಿದ್ಮೇಲೆ ಇಟ್ ವಿಲ್ ಬಿಕಮ್ ಅನ್ ಆಕ್ಟ್. ಓಕೆ, ಇಟ್ ವಿಲ್ ಬಿಕಮ್ ಅನ್ ಆಕ್ಟ್. ಅದೇ ಥರ ಮಹಾರಾಷ್ಟ್ರದಲ್ಲಿ ಸೊ ಗವರ್ನರ್ ಒಬ್ಬನೇ ಇರ್ತಾರೆ ಅಥವಾ ಪ್ರತಿ ಸ್ಟೇಟ್ಗೂ ಬೇರೆ ಬೇರೆ ಇರ್ತಾರೆ? ಬೇರೆ ಬೇರೆ ಗವರ್ನರ್ ಇರ್ತಾರೆ. ಸೊ ಇಲ್ಲೂ ಇವರು ಒಂದು ಯಾವುದೋ ಕಾನೂನನ್ನ ಪಾಸ್ ಮಾಡಿ ಗವರ್ನರ್ ಸಿಗ್ನೇಚರ್ ಮಾಡಿದ ತಕ್ಷಣ ಬಿಲ್ ಇರೋದು ಆಕ್ಟ್ ಆಗುತ್ತೆ. ಅದೇ ಥರ ತಮಿಳ್ನಾಡಲ್ಲಿ. ಓಕೆ, ಅದೇ ಥರ ತಮಿಳ್ನಾಡಲ್ಲಿ. ಇವಾಗ ನೆಕ್ಸ್ಟ್ ನಾವು ಆಗಲೇ ನೋಡಿದ್ವಲ್ಲ ಮ್ಯಾರೇಜ್ ಅಂತ. ಆ ಮ್ಯಾರೇಜ್ ಅನ್ನುವಂಥ ಒಂದು ವಿಷಯದ ಮೇಲೆ ಕಾನೂನನ್ನ ಲೋಕಸಭಾ ರಾಜ್ಯಸಭಾ ಸೇರ್ಗಳು ಆಲ್ರೆಡಿ ಕಾನೂನು ಮಾಡಿದೆ. ಸೊ ಲೋಕಸಭಾದವ್ರ ಒಂದು ಕಾನೂನು ಏನು ಮಾಡ್ತಾರೆ ಅಂದರೆ, ವಾಟ್ ವಿಲ್ ಟೇಕ್ ಇಸ್ ಲೋಕಸಭಾ ರೂಲ್ಸ್ ಹೇಳುತ್ತೆ. ಏನು ರೂಲ್ ನಂಬರ್ 1, ಫೀಮೇಲ್ ಮೇಲ್ 21 ಏಜ್ ಆಗಿರಬೇಕು, ಫೀಮೇಲ್ 18 ಅಂತ. ಯಾರು ಮಾಡಿರುವಂಥ ರೂಲ್ ಇದು? ಲೋಕಸಭಾ ರಾಜ್ಯಸಭಾ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡಿ ಆಲ್ರೆಡಿ ಒಂದು ಕಾನೂನು ಬಂದಿದೆ. ಓಕೆ, ಇದನ್ನ ಮ್ಯಾರೇಜ್ ಆ್ಯಕ್ಟ್ ಅಂತ ಕರೆದಿದ್ದೀವಿ ನಾವು. ಇಟ್ಸ್ ಎ ಮ್ಯಾರೇಜ್ ಆ್ಯಕ್ಟ್. ಇವಾಗ ಕರ್ನಾಟಕದವರು ಸೇಮ್ ಕಾನೂನು ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಕರ್ನಾಟಕ ಮ್ಯಾರೇಜ್ ಆ್ಯಕ್ಟ್ ಅಂತ. ಕರ್ನಾಟಕ ಮ್ಯಾರೇಜ್ ಆ್ಯಕ್ಟ್ ಅಂತ. ಓಕೆ, ಸೊ ಅವ್ರೇನು ಮಾಡ್ತಾರೆ, ಫೀಮೇಲ್ 16 ಮಾಡ್ತಾರೆ, ಮೇಲ್ 18 ಮಾಡ್ತಾರೆ. ಓಕೆ, ಯಾರು 16 ವರ್ಷ ದಾಟಿದೆಯೋ ಕರ್ನಾಟಕದಲ್ಲಿ ಹೆಣ್ಮಕ್ಳು, ಅವ್ರು ಮದುವೆ ಆಗ್ಬೋದು. ಮೇಲ್ 18 ವರ್ಷ ಯಾರು ದಾಟಿದೆಯೋ ಅವ್ರು ಮದುವೆ ಆಗ್ಬೋದು. ಸೊ ಇವಾಗ ಏನಾಯಿತು? ಒಂದು ಕನ್ಫ್ಲಿಕ್ಟ್ ಬರುತ್ತಾ? ಇವಾಗ ಯಾರೋ ಮದುವೆ ಮಾಡ್ಕೋಬೇಕು ಅಂತ ಅನ್ನೋರು, ಸೊ ಫಾರ್ ಎಕ್ಸಾಂಪಲ್ 16 ವರ್ಷ ಆಲ್ರೆಡಿ ದಾಟಿದೆ, ಸೊ ಅವ್ರು ಮದುವೆ ಆಗ್ತಾರೆ. ನಾಳೆ ಸೆಂಟ್ರವ್ರು ಬಂದು ಅರೆಸ್ಟ್ ಮಾಡ್ಬೋದು. ಯಾಕಂದ್ರೆ ಅವ್ರ ಕಾನೂನು ಪ್ರಕಾರ 18 ವರ್ಷ ದಾಟಿರಬೇಕು. ಸೊ ಈಗ ಮದುವೆ ಆಗಬೇಕು ಅನ್ನೋರು ಯಾವ ಕಾನೂನನ್ನ ಫಾಲೋ ಮಾಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಕಾನೂನ, ಸ್ಟೇಟ್ ಗೌರ್ಮೆಂಟ್ ಕಾನೂನ? ಓಕೆ, ಈ ಕಾನೂನು ಓಕೆ ಯಾರೋ ಅರೆಸ್ಟ್ ಮಾಡಕ್ಕೆ ಬಂದಾಗ ಹೇಳ್ತಾರೆ, ಇಲ್ಲ ಆಲ್ರೆಡಿ ನಾವು ಸ್ಟೇಟ್ ಗೌರ್ಮೆಂಟ್ ಕಾನೂನು ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಆಮೇಲೆ ಮತ್ತೊಬ್ಬ ಹೇಳ್ತಾನೆ, ಇಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಫಾಲೋ ಮಾಡ್ತಾ ಇಲ್ಲ ಅಂತ. ಸೊ ಯಾವ ಕಾನೂನನ್ನ ಫಾಲೋ ಮಾಡಬೇಕು? ಓಕೆ, ಜನರಲ್ ಒಂದು ಗೊಂದಲ. ಓಕೆ, ದೇರ್ ವಿಲ್ ಬಿ ಕನ್ಫ್ಯೂಷನ್. ಸೊ ವಿಚ್ ಲಾ ವಿ ಹ್ಯಾವ್ ಟು ಫಾಲೋ? ಓಕೆ, ಸೊ ಇಲ್ಲಿ ಬರೋದೇ ಏನಂದರೆ, ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ನಾವು ಬೇರೆ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಫೆಡರಲ್ ಸಿಸ್ಟಮ್ ಅಂತ. ಓಕೆ, ಬಟ್ ವಿಲ್ ನಾಟ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಇವಾಗ ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಇವಾಗ ಒಂದು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮತ್ತೊಂದು ಸ್ಟೇಟ್ ಗೌರ್ಮೆಂಟ್ ಅಂತ ಯಾಕೆ ಮಾಡಿದ್ರು? ಸುಮ್ಮನೆ ಅನ್ನೆಸರಿ ಮತ್ತು MLAs, ಅನ್ನೆಸರಿ ಮಿನಿಸ್ಟರ್ಸು, ಅನ್ನೆಸರಿ ಅವ್ರ ಸಂಬಳ ಎಲ್ಲ ಕೊಡಬೇಕು, ಹೌದಲ್ವಾ? ಈ ಥರ ಕ್ವಶನ್ ರೈಸ್ ಆಗಬೇಕು. ವೈ ಡಿಡ್ ದೇ ಕ್ರಿಯೇಟ್ ಅನದರ್ ಬಾಡಿ ಕಾಲ್ಡ್ ಆಸ್ ಸ್ಟೇಟ್ ಗೌರ್ಮೆಂಟ್? ವೈ ಡು ವಿ ಹ್ಯಾವ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ? ವೈ ಡು ವಿ ಹ್ಯಾವ್ ಸ್ಟೇಟ್ ಎಕ್ಸಿಕ್ಯೂಟಿವ್? ಓಕೆ, ಸ್ಟೇಟ್ ಎಕ್ಸಿಕ್ಯೂಟಿವ್ ಇದೊಂಥರ ಡಿವಿಷನ್ ಆಫ್ ವರ್ಕ್ ಮಾಡೋದಕ್ಕೋಸ್ಕರ. ಎಲ್ಲ ಕೆಲಸನ ಸೆಂಟ್ರ್ ಅವರೇ ಮಾಡೋಕ್ಕಾಗಲ್ಲ. ಓಕೆ, ಮನೇಲಿ ಒಬ್ಬರೇ ಎಲ್ಲ ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ. ಒಬ್ರು ಯಾರೋ ಪಾತ್ರೆ ತೊಳೆದ್ರೆ ಮತ್ತೊಬ್ಬರು ಅಡುಗೆ ಮಾಡಬೇಕು. ಸೊ ದಿಸ್ ಈಸ್ ದ ಡಿವಿಷನ್ ಆಫ್ ಲೇಬರ್. ಸೇಮ್ ಅದೇ ಥರ ಈ ದೇಶನ ಮುಂದೆ ನಡೆಸೋದಕ್ಕೋಸ್ಕರ ಸೊ ದೇರ್ ಹ್ಯಾಸ್ ಬೀನ್ ಎ ಡಿವಿಷನ್ ಆಫ್ ಲೇಬರ್. ಓಕೆ, ಈ ಕೆಲಸನ ಇವ್ರು ಮಾಡಬೇಕು, ಈ ಕೆಲಸನ ಇವ್ರು ಮಾಡಬೇಕು, ಈ ಕೆಲಸನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಬೇಕು, ಈ ಕೆಲಸನ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಬೇಕು. ಆ ಥರ ಇದ್ದಾಗ ಏನಾಗುತ್ತೆ? ಜಗಳ ಆಗಲ್ಲ. ಇಲ್ಲ ಬೆಳಿಗ್ಗೆ ಎದ್ದು ಮನೇಲಿ ಏನಾಗುತ್ತೆ, ಇಲ್ಲ ಇವತ್ತು ನಾನು ಏನೋ ಪಾತ್ರೆ ತಿಕ್ತೀನಿ, ಇವತ್ತು ನೀವು ಏನೋ ಅಡುಗೆ ಮಾಡಿ. ಸೊ ಈ ಥರ ಜಗಳ ಆಗುವಂಥ ಚಾನ್ಸ್ ಇರುತ್ತೆ. ಆ ಥರ ಜಗಳ ಆಗಬಾರ್ದು ಅಂದರೆ ವಿಲ್ ಮೇಕ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಾಟ್ ಇಸ್ ದಟ್? ಪಾತ್ರೆ ತೊಳೆಯೋದು ಇವ್ರ ಜವಾಬ್ದಾರಿ, ಅಡುಗೆ ಮಾಡೋದು ಇವ್ರ ಜವಾಬ್ದಾರಿ. ಸೊ ಒನ್ಸ್ ವಿ ಕ್ಲಿಯರ್ಲಿ ಡ್ರಾ ದಟ್ ಬೌಂಡ್ರಿ, ಜಗಳ ಆಗಲ್ಲ. ಅದೇ ಥರ ಸೆಂಟ್ರು ಆಮೇಲೆ ಸ್ಟೇಟ್ ಮಧ್ಯದಲ್ಲಿ ಜಗಳ ಆಗಬಾರ್ದು ಅಂತ. ಸೊ ಇಲ್ಲಿ ಜಗಳ ಆಗುವಂಥ ಚಾನ್ಸ್ ಇರುತ್ತಾ? ಆಬ್ವಿಯಸ್ಲಿ ಜಗಳ ಆಗುತ್ತೆ. ಬಿಕಾಸ್ ಬೋತ್ ಆಫ್ ದಮ್ ಆರ್ ಮೇಕಿಂಗ್ ದ ಲಾ ಆನ್ ಮ್ಯಾರೇಜ್. ಆಮೇಲೆ ಎರಡರಲ್ಲೂ ಏನೋ ಪ್ರೊವಿಷನ್ಸ್ ಬೇರೆ ಬೇರೆ ಇದೆ. ಆಟೋಮೆಟಿಕಲಿ ಜಗಳ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಥರ ಜಗಳ ಆಗಬಾರ್ದು ಅಂತ ಒಂದು ಡಿವಿಷನ್ ಆಫ್ ಲೇಬರ್, ನೀವು ಇಂಥ ವಿಷಯಗಳ ಮೇಲೆ ಕೆಲಸ ಮಾಡಬೇಕು, ನೀವು ಇಂಥ ವಿಷಯಗಳ ಮೇಲೆ ಕೆಲಸ ಮಾಡಬೇಕು ಅಂತ ಯಾರೋ ಒಬ್ಬರು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂದರೆ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಗೊತ್ತಾ? ಸೊ ಆಮೇಲೆ ಡಿಸ್ಕಸ್ ಮಾಡೋ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಸೊ ಕಾನ್ಸ್ಟಿಟ್ಯೂಷನ್ ಏನು ಇದೆ ಅಂದರೆ, ಸೊ ಇಂಥ ವಿಷಯಗಳ ಮೇಲೆ ಕೆಲಸ ನೀವು ಮಾಡಬೇಕು, ಇಂಥ ವಿಷಯಗಳ ಮೇಲೆ ಕೆಲಸನ ನೀವು ಮಾಡಬೇಕು ಅಂತ ಕ್ಲಿಯರ್ಲಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಎಲ್ಲಿ? ಕಾನ್ಸ್ಟಿಟ್ಯೂಷನಲ್ಲಿ. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅಂದರೆ, ಒಂದು 7th ಶೆಡ್ಯೂಲ್ ಅಂತ ಬರುತ್ತೆ. 7th ಶೆಡ್ಯೂಲ್. ಸೊ ಯಾರು ಸ್ಟಾರ್ಟಿಂಗಲ್ಲಿ ಓದ್ತಾ ಇರ್ತೀರೋ ನಿಮ್ಗೆ ಕನ್ಫ್ಯೂಷನ್ಸ್ ಆಗುವಂಥ ಚಾನ್ಸ್ ಇರುತ್ತೆ. ಬಿಕಾಸ್ ವಿ ಆರ್ ನಾಟ್ ಎಟ್ ಸ್ಟಾರ್ಟೆಡ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಓಕೆ, 7th ಶೆಡ್ಯೂಲ್.
ಸೊ ಯಾಕಿಂದ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ 2 ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಒಂದು ಓವರ್ ಆಲ್ ಕ್ಲಾರಿಟಿ ಬಿಲ್ಡ್ ಆದಾಗ ನೆಕ್ಸ್ಟ್ ವೆನ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್ ಸೊ ಈಸಿಲಿ ಒಂದಕ್ಕೊಂದು ಕನೆಕ್ಟ್ ಆಗಿ ಶುರು ಆಗುತ್ತೆ. ಓಕೆ, ಕನೆಕ್ಟ್ ಆಗಿ ಶುರು ಆಗುತ್ತೆ. ಸೊ ಇವಾಗ ಹೊಸ ಶಬ್ದ ನೋಡಿದ್ವಿ ನಾವು ಏನು 7th ಶೆಡ್ಯೂಲ್ ಅಂತ. ಓಕೆ, 7th ಶೆಡ್ಯೂಲ್ ಅಂತ. ಸೊ ಒಂದು ಬ್ರೀಫ್ ಇಂಟ್ರಡಕ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಈ ಪಾಲಿಟಿ ಅನ್ನೋ ಸಬ್ಜೆಕ್ಟ್ ಇಂದಿಯೋ ಕೆಲವರಿಗೆ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಓಕೆ, ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಅಗೇನ್ ಸ್ಲೈಟ್ ಡಿಫ್ರೆನ್ಸ್ ಆಲ್ಸೋ. ಸೊ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಈ ದೇಶದಲ್ಲಿ ಅನೇಕ ಕಾನೂನುಗಳಿದ್ದಾವೆ, ಸಾವಿರಾರು ಕಾನೂನು, ಮ್ಯಾರೇಜ್ ರಿಲೇಟೆಡ್ ಲಾ, ಓಕೆ, ಎಜುಕೇಷನ್ ರಿಲೇಟೆಡ್ ಲಾ, ಹೆಲ್ತ್ ರಿಲೇಟೆಡ್ ಲಾ, ಓಕೆ. ಸೊ ಸಾವಿರಾರು ಕಾನೂನುಗಳಿದ್ದಾವೆ. ಬಟ್ ಎಲ್ಲ ಸಾವಿರಾರು ಕಾನೂನುಗಳಿಗೆ ಒಂದು ಫಂಡಮೆಂಟಲ್ ಕಾನೂನು ಇದೆ, ಅಂದರೆ ಫಂಡಮೆಂಟಲ್ ಲಾ ಆಫ್ ದಿಸ್ ಕಂಟ್ರಿ ಅಂತ ಕರಿತೀವಿ. ಆ ಫಂಡಮೆಂಟಲ್ ಲಾ ಆಫ್ ದಿಸ್ ಕಂಟ್ರಿ ಇಟ್ ಸೆಲ್ಫ್ ಈಸ್ ಕಾನ್ಸ್ಟಿಟ್ಯೂಷನ್. ಈ ಒಂದು ಕಾನೂನು ಅಂದಾಗ ಹೇಗೆ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದೇ ಥರ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಸಿಗುತ್ತೆ? ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಿಗುತ್ತೆ. ಓಕೆ, ಸೊ ವಾಟ್ ಇಸ್ ಕಾನ್ಸ್ಟಿಟ್ಯೂಷನ್? Constitution consists of set of rules and regulations, but these are basic set of rules and regulations. Okay, basic set of rules and regulations. So ಏನು ಸಾವಿರಾರು ಕಾನೂನುಗಳಿದಾವೆ ಅವೆಲ್ಲ ಕಾನೂನುಗಳು ಈ ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿರಬೇಕು. ಸೊ ಏನು ಬದ್ಧವಾಗಿರಬೇಕು ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಹಿಯರ್ ವಿ ಅಂಡರ್ಸ್ಟುಡ್ ದಟ್ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಓಕೆ set of rules and regulations. Set of rules and regulations. ಸೊ ಆಗಲೇ ನಾವು ನೋಡಿದ್ವಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಏನಂತ ಕರಿತೀವಿ? ಲಾ ಅಂತ ಕರಿತೀವಿ. ಅದನ್ನು ಸ್ಟ್ಯಾಟ್ಯೂಟ್ ಅಂತ ಕೂಡ ಕರಿತೀವಿ. ಅಂಥ ಒಂದು ಸುಪ್ರೀಂ ಲಾನ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಫಂಡಮೆಂಟಲ್ ಆಫ್ ಆಲ್ ದ ಲಾಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಸೆಟ್ ಆಫ್ ರೂಲ್ಸ್ ಇದೆಯೋ ನಾವು ರೂಲ್ ನಂಬರ್ 1 ರೂಲ್ ನಂಬರ್ 2 ಅಂತ ಬರೆಯಲ್ಲ. ನಾವು ಏನಂತ ಬರಿತೀವಿ? ಆರ್ಟಿಕಲ್ ನಂಬರ್ಸ್ ಅಂತ ಬರಿತೀವಿ. ಸೊ ರೂಲ್ ನಂಬರ್ 1 ನಾನು ರೂಲ್ ನಂಬರ್ 1 ಅಂತ ಕರೆಯಲ್ಲ, ಏನಂತ ಕರಿತೀವಿ? ಆರ್ಟಿಕಲ್ ನಂಬರ್ 1. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ನಂಬರ್ 1 ಹೇಳುತ್ತೆ ಇಂಡಿಯಾ ದಟ್ ಈಸ್ ಭಾರತ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅದು ಹೇಳುತ್ತೆ. ಸೊ ಈಗ ತುಂಬ ರೂಲ್ಸ್ ಇದೆ. ಓಕೆ, ಹೀಗೆ ಹೋಗ್ತಾ 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 ಆರ್ಟಿಕಲ್ ನಂಬರ್ 12 ಇಂದ ಫಂಡಮೆಂಟಲ್ ರೈಟ್ ಸ್ಟಾರ್ಟ್ ಆಗುತ್ತೆ. ಆರ್ಟಿಕಲ್ ನಂಬರ್ 19 ಅಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ ನಂಬರ್ 19. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 40 ಅಂತ ತಗೊಂಡಾಗ ಪಂಚಾಯತ್ ರಾಜ್ ಸಿಸ್ಟಮ್. ಹೀಗೆ ಅನೇಕ ಆರ್ಟಿಕಲ್ಸ್, ಹೆಚ್ಚು ಕಡಿಮೆ ಒಂದು 400+ ಆರ್ಟಿಕಲ್ಸ್ ಇದೆ. 400+. ಎಕ್ಸಾಕ್ಟ್ ಎಷ್ಟು ಆರ್ಟಿಕಲ್ಸ್ ಯು ನೀಡ್ ನಾಟ್ ವರಿ, ಯಾಕಂದ್ರೆ ಕೆಲವಷ್ಟು ಆರ್ಟಿಕಲ್ಸ್ಗೆ ಮತ್ತೆ ಸಬ್ ಕ್ಲಾಸ್ A B ಅಂತ ಎಲ್ಲ ಬರ್ತಾ ಇರುತ್ತೆ. ಸೊ ಯು ನೀಡ್ ನಾಟ್ ವರಿ, ಆ ಥರ ಕ್ವಶನ್ ಯಾರು ಕೇಳಲ್ಲ. ಎಷ್ಟು ಆರ್ಟಿಕಲ್ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ? ಓಕೆ, ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಅಪ್ರಾಕ್ಸಿಮೇಟ್ಲಿ ಅರೌಂಡ್ ವಾಟ್ 300+ ಆರ್ಟಿಕಲ್ಸ್ ಅಷ್ಟು ನೆನಪಲ್ಲಿ ಬಿಡಿ ಸಾಕು. 400+ ಆ್ಯಕ್ಚುಲಿ ಆರ್ಟಿಕಲ್ಸು ಅಷ್ಟು ಗೊತ್ತಿದ್ರೆ ಸಾಕು. ಸೊ ಈ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಕಾನ್ಸ್ಟಿಟ್ಯೂಷನ್ ಕನ್ಸಿಸ್ಟ್ ಆಫ್ 3 ಥಿಂಗ್ಸ್. ಒನ್ ಈಸ್ 400+ ಆರ್ಟಿಕಲ್ಸ್, 400ಗಿಂತ ಜಾಸ್ತಿ ಆರ್ಟಿಕಲ್ಸ್ ಇದೆ. ಓಕೆ, ನೆಕ್ಸ್ಟ್ ಈ ಕಾನ್ಸ್ಟಿಟ್ಯೂಷನ್ ಹೆಂಗೆ ಬಂತು, ಇದನ್ನ ಯಾರು ತೊಗೊಂಡ್ಬಂದರು, ಯಾಕೆ ಬಂತು, ಅದ್ರ ಬಗ್ಗೆ ಎಲ್ಲ ಆಮೇಲೆ ಡಿಸ್ಕಷನ್ ಮಾಡೋಣ. ಇವಾಗ ಜಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಇಟ್ ಕನ್ಸಿಸ್ಟ್ ಆಫ್ 400+ ಆರ್ಟಿಕಲ್ಸ್, 12 ಶೆಡ್ಯೂಲ್ಸ್, ಆಮೇಲೆ ಪ್ರಿಯಾಂಬಲ್. ಓಕೆ, ಸೊ ಆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? 400+ ಆರ್ಟಿಕಲ್ಸ್, 12 ಶೆಡ್ಯೂಲ್ಸ್, ಆಮೇಲೆ ಪ್ರಿಯಾಂಬಲ್. ಓಕೆ, ಪ್ರಿಯಾಂಬಲ್. ಸೊ ಇವಾಗ ನಾವು ಆಗಲೇ ಲಿಸ್ಟ್ ಮಾಡಿದ್ವಿ ಗೊತ್ತಾ, ಸೆಂಟ್ರಲ್ ಆಮೇಲೆ ಸ್ಟೇಟ್ ಮಧ್ಯದಲ್ಲಿ ಜಗಳ ಆಗಬಾರ್ದು ಅಂತ. ಓಕೆ, ಜಗಳ ಆಗಬಾರ್ದು, ಹೀಗಾಗಿ ಇಬ್ಬರ ಮಧ್ಯದಲ್ಲಿ ಒಂದು ಡಿವಿಷನ್ ಆಫ್ ಲೇಬರ್ ಮಾಡಿದ್ದಾರೆ. ಯಾವ ಶೆಡ್ಯೂಲ್ ಮಾಡುತ್ತೆ ಅದನ್ನು? 7th ಶೆಡ್ಯೂಲ್. ಸೊ ಇದನ್ನು ಶೆಡ್ಯೂಲ್ 12 ಶೆಡ್ಯೂಲ್ಸ್ ಇದೆ ಅಲ್ವಾ? ಸೊ ನಾಳೆ ಏನು ಮಾಡಿ, ಅಟ್ಲೀಸ್ಟ್ ಇಫ್ ಯು ಕೆನಾಟ್ ಮೆಮರೈಸ್ ಅಟ್ಲೀಸ್ಟ್ ಲಿಸ್ಟ್ ಆಫ್ 12 ಶೆಡ್ಯೂಲ್ಸ್. ಫಸ್ಟ್ ಶೆಡ್ಯೂಲ್ ಏನು ಮಾಡುತ್ತೆ ಲಿಸ್ಟ್ ಮಾಡಿ. ಓಕೆ, ಗೂಗಲ್ ಹುಡುಕಾಡಿ, ಎಲ್ಲ ಹುಡುಕಾಡಿ, ಆಮೇಲೆ ಶೇರ್ ಮಾಡ್ತೀನಿ. ಬಟ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಸ್ಟಾರ್ಟ್ ಸರ್ಚಿಂಗ್. ಸೊ ವಾಟ್ ಡಸ್ ಫಸ್ಟ್ ಶೆಡ್ಯೂಲ್ ಡೂ? ಫಸ್ಟ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್, ಥರ್ಡ್ ಶೆಡ್ಯೂಲ್, 4th ಶೆಡ್ಯೂಲ್. ಸೊ 12th ಶೆಡ್ಯೂಲ್ವರೆಗೂ ಮಾಡಿ. ಓಕೆ, ಇವಾಗ ನಾವು ಜಸ್ಟ್ ಡಿಸ್ಕಸ್ ಮಾಡೋದು ಸೂಪರ್ಫಿಷಿಯಲಿ 7th ಶೆಡ್ಯೂಲ್ ಬಗ್ಗೆ. ಓಕೆ, 7th ಶೆಡ್ಯೂಲ್ ಬಗ್ಗೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ಲಿ 400+ ಆರ್ಟಿಕಲ್ಸ್, 12 ಶೆಡ್ಯೂಲ್ಸ್, ಆಮೇಲೆ ಒಂದು ಪ್ರಿಯಾಂಬಲ್. ಓಕೆ, ಒಂದು ಪ್ರಿಯಾಂಬಲ್. ನಾವು ಡೈರೆಕ್ಟ್ಲಿ ಒಂದು 7th ಶೆಡ್ಯೂಲ್ ಮೇಲೆ ಹೇಗೆ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ, ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಯಾಕೆ ಸ್ಟೇಟ್ ಗೌರ್ಮೆಂಟ್ ಬೇಕು ಅಂತ. ಸೊ ಈ 7th ಶೆಡ್ಯೂಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಲಿಸ್ಟ್ ಮಾಡಿದ್ದಾರೆ. ಓಕೆ, ಲಿಸ್ಟ್ ಮಾಡಿದ್ದಾರೆ. ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3. ಓಕೆ, 3 ಲಿಸ್ಟ್ ಮಾಡಿದ್ದಾರೆ. ಅಲ್ಲಿ ಬೇರೆ ಬೇರೆ ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ. ಓಕೆ, ಸೊ ಅದನ್ನು ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಇಲ್ಲೇನೋ ಲಿಸ್ಟ್ ಮಾಡ್ತೀವೋ ಅವುಗಳನ್ನ ನಾವು ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಓಕೆ, ಸೊ ಸಬ್ಜೆಕ್ಟ್ಸ್. ಸಬ್ಜೆಕ್ಟ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಅನ್ನುವಂಥ ಒಂದು ವಿಷಯ. ಓಕೆ, ಡಿಫೆನ್ಸ್ ವಿಲ್ ಕಮ್ ಹಿಯರ್. ಡಿಫೆನ್ಸ್ ಅನ್ನುವಂಥ ವಿಷಯ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪೊಲೀಸ್ ಅನ್ನುವಂಥ ವಿಷಯ ಲಿಸ್ಟ್ 2 ಅಲ್ಲಿ ಬರುತ್ತೆ. ಓಕೆ, ಪೊಲೀಸ್ ಅನ್ನುವಂಥ ವಿಷಯ ಲಿಸ್ಟ್ 2 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲಿಸ್ಟ್ 3 ಅಲ್ಲಿ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಅನ್ನುವಂಥ ವಿಷಯ ಬರುತ್ತೆ. ಎಜುಕೇಷನ್.
ಎಜುಕೇಷನ್. ಸೊ ಈ ಲಿಸ್ಟ್ಗಳನ್ನ ಬೇರೆ ಹೆಸರಿಂದ ಕೂಡ ಕರಿತೀವಿ. ಈ ಫಸ್ಟ್ ಲಿಸ್ಟ್ನ ನಾವು ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ. ಯೂನಿಯನ್ ಲಿಸ್ಟ್. ಲಿಸ್ಟ್ 2ನ ನಾವು ಸ್ಟೇಟ್ ಲಿಸ್ಟ್ ಅಂತ ಕರಿತೀವಿ. ಸ್ಟೇಟ್ ಲಿಸ್ಟ್. ಲಿಸ್ಟ್ 3ನ ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಅಸ್ ಕನ್ಕರೆಂಟ್ ಲಿಸ್ಟ್. ಓಕೆ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಸೊ ನೀವು ಆ್ಯಕ್ಚುಯಲ್ ಬುಕ್ಕಲ್ಲಿ ನೋಡಿದಾಗ ಯೂನಿಯನ್ ಲಿಸ್ಟಲ್ಲಿ ಒಂದು 90 ಸಬ್ಜೆಕ್ಟ್ಸ್ ಇದೆ. ಡಿಫೆನ್ಸ್ ಅಂತ ಇದೆ, ಬ್ಯಾಂಕಿಂಗ್ ಅಂತ ಇದೆ, ಓಕೆ, ತುಂಬ ಬೇರೆ ಬೇರೆ ಎಲ್ಲ ಇದೆ. ಅದೇ ಥರ ಲಿಸ್ಟ್ 2ಅಲ್ಲೂ ಒಂದು 50-60 ಇದೆ. ಅದೇ ಥರ ಲಿಸ್ಟ್ 3ಅಲ್ಲೂ ಇದೆ. ಸೊ ಸ್ಟಾರ್ಟಿಂಗ್ ಯಾರು ಆಸ್ಪಿರೆಂಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರೋ, ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಡೈರೆಕ್ಷನ್, ಯಾಕೆ ನಾನು ಶುರು ಮಾಡಿದಾಗ 2009 9-10 ಗೊತ್ತು. ಸೊ ಅನ್ನೆಸರ್ಲಿ ಐ ಹ್ಯಾಡ್ ಇನ್ವಾಲ್ವ್ಡ್ ಮೈ ಸೆಲ್ಫ್ ಇನ್ ದ ಎಕ್ಸಸೈಸ್ ಆಫ್ ಬಹ್ಯಾಟಿಂಗ್ ದಿಸ್ ಲಿಸ್ಟ್. ಈ ಲಿಸ್ಟ್ನ ಬಹ್ಯಾಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೆ. ಆಲ್ಮೋಸ್ಟ್ ಒಂದು 5-6 ಡೇಸ್ ತೊಗೊಂಡು ಹೆಚ್ಚು ಕಡಿಮೆ ಬಹ್ಯಾಟು ಮಾಡಿದ್ದೆ. ಆದರೆ ಮುಂದೆ ಎಕ್ಸ್ಪೀರಿಯನ್ಸ್ ಆದಂಗೆ ಗೊತ್ತಾಯಿತು, ಆ್ಯಕ್ಚುಲಿ ದಟ್ ವಾಸ್ ವಾಟ್ ವೇಸ್ಟ್ ಎಕ್ಸಸೈಸ್. ಆ ಥರ ಮಾಡಬಾರ್ದು. ಸೊ ಎಲ್ಲ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಮುಂದೆ ಬರ್ತಾ ಓದ್ತಾ ಹೋದಂಗೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ್ದು ಯೂನಿಯನ್ ಲಿಸ್ಟಲ್ಲಿ ಇದೆ, ಯಾವ ಸ್ಟೇಟ್ ಲಿಸ್ಟಲ್ಲಿ ಇದೆ ಅಂತ. ಸೊ ಎಂಟೈರ್ 100 ಲಿಸ್ಟು ಮೆಮರೈಸ್ ಮಾಡೋದು ನೆಸೆಸಿಟಿ ಇಲ್ಲ. ಓಕೆ, ಸೊ ಆ ಕಲ್ಪನೆಯಿಂದ ಫಸ್ಟ್ ಹೊರಗಡೆ ಬರಬೇಕು. ಅಂದರೆ ಈ ಸೂರ್ಯನ ಕೆಳಗಡೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿರಬೇಕು ಅಂದರೆ ಮಾತ್ರ ನಾನು UPSC ಕ್ರ್ಯಾಕ್ ಮಾಡ್ತೀನಿ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇರಬಾರ್ದು. ಓಕೆ, ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ಸ್ ಡಿಮ್ಯಾಂಡ್. ಎಕ್ಸಾಮ್ಸ್ ಡಿಮ್ಯಾಂಡ್ ಏನು ಹೇಳುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಅವೆಲ್ಲ ನಮಗೆ ಎಕ್ಸಾಮ್ ಡಿಮ್ಯಾಂಡ್ನ ಗೊತ್ತು ಮಾಡಿಸುತ್ತೆ. ಯಾರಾದ್ರೂ ಮೆಂಟರ್ ಇರ್ಬೋದು. ಸೊ ಅವ್ರು ಹೆಲ್ಪ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವುದೋ ಇನ್ಫಾರ್ಮೇಷನ್ ನೆನ್ಪಿಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು ಅಂತ. ಸೊ ಅಟ್ಲೀಸ್ಟ್ ಈಗ ಸ್ಟಾರ್ಟ್ ಮಾಡುವಾಗ ನಮ್ಗೆ ಗೊತ್ತಿರಲಿ. ಸೊ ಡಿಫೆನ್ಸ್ ಅನ್ನೋವಂಥದ್ದು ಯೂನಿಯನ್ ಲಿಸ್ಟ್ ಸಬ್ಜೆಕ್ಟು, ಪೊಲೀಸ್ ಅನ್ನೋದು ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟು, ಎಜುಕೇಷನ್ ಅನ್ನೋದು ಕನ್ಕರೆಂಟ್ ಲಿಸ್ಟ್ ಸಬ್ಜೆಕ್ಟು. ಓಕೆ, ನಾವು ನೋಡ್ತೀವಿ ಗೊತ್ತಾ, ಕಾನೂನು, ಮ್ಯಾರೇಜ್ ರಿಲೇಟೆಡ್ ಕಾನೂನು. ಆದರೆ ಡಿಫೆನ್ಸ್ ರಿಲೇಟೆಡ್ ಕಾನೂನು ಮಾಡುವಂಥ ಪವರ್ ಯಾರಿಗಿದೆ? ಸೆಂಟ್ರಲ್ ಗೌರ್ಮೆಂಟ್ ಇದೆಯಾ, ಸ್ಟೇಟ್ ಗೌರ್ಮೆಂಟ್ ಇದೆಯಾ? ಓಕೆ, ಅದು ಸಬ್ಜೆಕ್ಟ್ ಎಲ್ಲಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯೂನಿಯನ್ ಲಿಸ್ಟಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಡಿಫೆನ್ಸ್ ರಿಲೇಟೆಡ್ ಏನೇ ಕಾನೂನು ಮಾಡಿದ್ರು ಬರೀ ಸೆಂಟರ್ ಮಾಡ್ಬೋದು. ಲೋಕಸಭಾ ರಾಜ್ಯಸಭಾ ಬಿಲ್ ಪಾಸ್ ಮಾಡಿ ಪ್ರೆಸಿಡೆಂಟ್ ಸೈನ್ ಮಾಡಿದಾಗ ಆ್ಯಕ್ಟ್ ಆಗುತ್ತೆ. ಸೊ ಈ ಡಿಫೆನ್ಸ್ ಮೇಲೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವ್ರು ಕಾನೂನು ಮಾಡ್ಬೋದಾ? ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಪ್ರೆಸೆಂಟ್ ಇನ್ ಯೂನಿಯನ್ ಲಿಸ್ಟ್. ಓಕೆ, ಯೂನಿಯನ್ ಲಿಸ್ಟ್. ಅದೇ ಥರ ಪೊಲೀಸ್ ಅನ್ನುವಂಥ ವಿಷಯದ ಮೇಲೆ ಯಾರು ಕಾನೂನು ಮಾಡ್ಬೋದು? ಓಕೆ, ಪೊಲೀಸ್ ಅನ್ನುವಂಥ ವಿಷಯದ ಮೇಲೆ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಮಾತ್ರ ಕಾನೂನು ಮಾಡ್ಬೋದು. ಓನ್ಲಿ MLAs ಕ್ಯಾನ್ ಮೇಕ್ ಅ ಲಾ. ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಬರುತ್ತೆ. ನಾವು ಮುಂದೆ ಅಡ್ವಾನ್ಸ್ ಟಾಪಿಕ್ಸ್ ಆದರೆ ಬೇರೆ ಬೇರೆ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಹೋದಾಗ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಬರುತ್ತೆ. ಸೊ ಆ ಟೈಮಲ್ಲಿ ಕೆಲವೊಂದು ಸತಿ ಸೆಂಟ್ರಲ್ ಕೂಡ ಸ್ಟೇಟ್ ಲಿಸ್ಟ್ ವಿಷಯದ ಮೇಲೆ, ಪೊಲೀಸ್ ಅನ್ನುವಂಥ ವಿಷಯದ ಮೇಲೆ ಕಾನೂನು ಮಾಡ್ಬೋದು. ಆದರೆ ಸ್ಟಾರ್ಟಿಂಗಲ್ಲಿ ನಾವು ಕನ್ಫ್ಯೂಸ್ ಆಗೋದು ಬೇಡ. ಅನ್ನೆಸರ್ಲಿ ವಿಲ್ ನಾಟ್ ಕನ್ಫ್ಯೂಸ್ ಆರ್ಸೆಲ್ಸ್. ನಮಗೆ ಗೊತ್ತಿಲ್ಲ ಅಂದರೆ ಫಾರ್ ಟೈಮ್ ಬಿಂಗ್ ಪೊಲೀಸ್ ಅನ್ನುವಂಥ ವಿಷಯದ ಮೇಲೆ ಸೆಂಟ್ರಲ್ ಕಾನೂನು ಮಾಡ್ಬೋದಾ? ಮಾಡಕ್ಕೆ ಬರಲ್ಲ. ಪೊಲೀಸ್ ಅನ್ನುವಂಥ ವಿಷಯದ ಮೇಲೆ ಯಾರು ಮಾಡ್ಬೋದು? ಸ್ಟೇಟೇ ಮಾಡಬೇಕು. ಸೊ ಹೀಗಾಗಿ ಕರ್ನಾಟಕದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಂತ ಇದೆ ಅನ್ಕೊಳ್ಳಿ. ಅದೇ ಥರ ತಮಿಳುನಾಡು ಪೊಲೀಸ್ ಆ್ಯಕ್ಟ್ ಅಂತ ಇರುತ್ತೆ, ಗೋವಾ ಪೊಲೀಸ್ ಆ್ಯಕ್ಟ್, ಮಹಾರಾಷ್ಟ್ರ ಪೊಲೀಸ್ ಆ್ಯಕ್ಟ್, ಮಧ್ಯಪ್ರದೇಶ ಪೊಲೀಸ್ ಆ್ಯಕ್ಟ್. ಸೊ ಪ್ರತಿಯೊಂದು ರಾಜ್ಯದಲ್ಲೂ ಅವ್ರದ್ದೇ ಆದಂಥ ಕಾನೂನು, ಬೇರೆ ಬೇರೆ ಕಾನೂನುಗಳಿರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಯೂನಿಯನ್ ಲಿಸ್ಟ್ ವಿಷಯಗಳ ಮೇಲೆ ಯಾರು ಮಾಡ್ಬೋದು ಕಾನೂನು? ಸೆಂಟ್ರು. ಸ್ಟೇಟ್ ಲಿಸ್ಟ್ ವಿಷಯಗಳ ಮೇಲೆ ಕಾನೂನು ಯಾರು ಮಾಡ್ಬೋದು? ಸ್ಟೇಟು. ಕನ್ಕರೆಂಟ್ ಲಿಸ್ಟ್ ವಿಷಯದ ಮೇಲೆ ಯಾರು ಮಾಡ್ಬೋದು ಕಾನೂನು? ಹೂ ಕ್ಯಾನ್ ಮೇಕ್ ಲಾಸ್? ಓಕೆ, ಬೋತ್ ಸೆಂಟ್ರ್ ಆ್ಯಂಡ್ ಸ್ಟೇಟ್ ಕ್ಯಾನ್ ಮೇಕ್ ಲಾಸ್. ಸೆಂಟ್ರು ಕಾನೂನು ಮಾಡ್ಬೋದು, ಸ್ಟೇಟು ಕಾನೂನು ಮಾಡ್ಬೋದು. ಇಬ್ಬರು ಕಾನೂನು ಮಾಡುವಾಗ ಆಬ್ವಿಯಸ್ಲಿ ತಿಕ್ಕಾಟ ಬರುತ್ತೆ, ನಾವೇ ನೋಡಿದ್ವಲ್ಲ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಚಾನ್ಸ್ ಇರುತ್ತೆ. ಸೊ ಇದ್ರ ಮೇಲೆ ಸೆಂಟ್ರು ಮಾಡ್ಬೋದು, ಆಮೇಲೆ ಸ್ಟೇಟು ಮಾಡ್ಬೋದು. ಓಕೆ, ಸ್ಟೇಟು ಮಾಡ್ಬೋದು. ಸೊ ಎರಡು ಕಾನೂನು ಮಧ್ಯದಲ್ಲಿ ತಿಕ್ಕಾಟ ಬಂದಾಗ ಸೊ ಯಾವ ಕಾನೂನು ಉಳ್ಕೊಳ್ಳುತ್ತೆ ಅಂದರೆ ಸೆಂಟ್ರ್ ಕಾನೂನು ಉಳ್ಕೊಳ್ಳುತ್ತೆ. ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಡಿಸ್ಕಷನ್ ಆಮೇಲೆ ಮಾಡ್ತೀವಿ. ಓಕೆ, ಸೊ ಯೂನಿಯನ್ ಲಿಸ್ಟ್ ಸಬ್ಜೆಕ್ಟ್ ವಿಷಯಗಳ ಮೇಲೆ ಕಾನೂನು ಮಾಡುವಂಥ ಪವರ್ ಇರೋದು ಬರೀ ಸೆಂಟ್ರಲ್ ಗೌರ್ಮೆಂಟ್, ಲೋಕಸಭಾ, ರಾಜ್ಯಸಭಾ, ಆಮೇಲೆ ಪ್ರೆಸಿಡೆಂಟು. ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ಸ್ ಮೇಲೆ ಸ್ಟೇಟ್ ಲೆಜಿಸ್ಲೇಚರ್. ಕನ್ಕರೆಂಟ್ ಲಿಸ್ಟ್ ಮೇಲೆ ಬೋತ್ ಸೆಂಟ್ರ್ ಆ್ಯಂಡ್ ಸ್ಟೇಟ್. ಅವ್ರ ಇಬ್ಬರ ಮಧ್ಯದಲ್ಲಿ ಡಿಫರೆನ್ಸಸ್ ಬಂದಾಗ ಸೆಂಟರ್ಸ್ ಲಾ ವಿಲ್ ಪ್ರಿವೇಲ್. ಸೆಂಟ್ರ್ ಕಾನೂನು ಉಳ್ಕೊಳ್ಳುತ್ತೆ. ಓಕೆ, ಸೆಂಟ್ರ್ ಕಾನೂನು ಉಳ್ಕೊಳ್ಳುತ್ತೆ. ಸೊ ಈ ಸಿಸ್ಟಮ್ನ ಅಂದರೆ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಸೆಂಟ್ರ್ ಆಡಳಿತ ನಡೆಸುತ್ತೆ, ಕೆಲವೊಂದಿಷ್ಟು ವಿಷಯಗಳ ಮೇಲೆ ಸ್ಟೇಟ್ ಆಡಳಿತ ನಡೆಸುತ್ತೆ. ಈ ಸಿಸ್ಟಮ್ನ ನಾವು ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ಫೆಡರಲ್ ಸಿಸ್ಟಮ್. ಇದ್ರ ಬಗ್ಗೆ ಒಂದು ಸಪ್ರೇಟ್ ಟಾಪಿಕ್ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ವಿ ಹ್ಯಾವ್ ಅನ್ ಎಂಟೈರ್ ಟಾಪಿಕ್ ಕಾಲ್ಡ್ ಎಸ್ ಫೆಡರಲ್ ಸಿಸ್ಟಮ್. ಬಟ್ ಅಟ್ಲೀಸ್ಟ್ ಇದು ನಮ್ಗೆ ಬೇಸಿಕ್ ಗೊತ್ತಿರಲಿ. ಸೊ ನಾವು ಫಸ್ಟ್ 2 ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಮುಂದೆ ಬರುವಂಥ ಡಿಸ್ಕಷನ್ಸ್ ತುಂಬ ಈಸಿ ಆಗುತ್ತೆ. ಬಿಕಾಸ್ ವೆನ್ ಐ ವಾಸ್ ಇನ್ ದಿಸ್ ಜರ್ನಿ, ನಾನು ಸ್ವಂತ ಓದುವಾಗ ಏನಾಯಿತು ಅಂದರೆ ಇದು ಫೆಡರಲ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋದಕ್ಕೆ 4-5 ವರ್ಷ ಟೈಮ್ ಬೇಕಾಯಿತು. ಗೋಯಿಂಗ್ ಥ್ರೂ ದ ಪೇಜಸ್ ಆಫ್ ಲಕ್ಷ್ಮೀಕಾಂತ್ ಮಲ್ಟಿಪಲ್ ಟೈಮ್ಸ್. ಆ ಥರ ಕನೆಕ್ಷನ್ ಅವ್ರು ಕನೆಕ್ಷನ್ ಕೊಟ್ಟಿರಲ್ಲ, ಎಲ್ಲ ಟಾಪಿಕ್ ಇಂಡಿವಿಜುವಲ್ ಆಗಿರುತ್ತೆ. ಸೊ ಯಾರಾದ್ರೂ ಕನೆಕ್ಷನ್ ಮಾಡೋರಿದ್ರೆ ಈಸಿಯಾಗಿ ಕನೆಕ್ಟ್ ಆಗಿ ಶುರು ಆಗುತ್ತೆ. ಸೊ ವಾಟ್ ಐ ಹ್ಯಾವ್ ಸ್ಟ್ರಗಲ್ಡ್, ಸೊ ಐ ವಾಂಟ್ ಯು ಟು ಲರ್ನ್ ಇನ್ ದ ವೆರಿ ಫಸ್ಟ್ ಫ್ಯೂ ಕ್ಲಾಸಸ್. ಓಕೆ, ಸೊ ಇದು ಫಸ್ಟ್ ಇಯರ್ ಕ್ಲಾಸಲ್ಲಿ ಗೊತ್ತಾಯಿತು. ಸೊ ವೈ ವಿ ಹ್ಯಾವ್ ಅ ಸ್ಟೇಟ್ ಗೌರ್ಮೆಂಟ್, ವೈ ವಿ ಹ್ಯಾವ್ ಅ ಸೆಂಟ್ರಲ್ ಗೌರ್ಮೆಂಟ್. ಸೊ ಯಾರು ಅಧಿಕಾರ ಕೊಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡು ಬೇರೆ ಬೇರೆ ಇರಲಿ ಅಂತ ಯಾರು ಕೊಟ್ಟಿದ್ದಾರೆ ಅಧಿಕಾರನ?
Constitution. The Constitution has given that. Okay. Constitution has clearly divided the subjects. So subjects clearly Constitution divide ಮಾಡಿದೆ. ಯಾವ ಪಾಯಿಂಟ್ ಅಲ್ಲಿ ಡಿವೈಡ್ ಮಾಡಿದೆ, ಯಾವ ಆರ್ಟಿಕಲ್ ಡಿವೈಡ್ ಮಾಡಿದೆ ಅಥವಾ ಯಾವ ಶೆಡ್ಯೂಲ್ ಡಿವೈಡ್ ಮಾಡಿದೆ? 7th ಶೆಡ್ಯೂಲ್. ಓಕೆ. 7th ಶೆಡ್ಯೂಲ್ ಎಷ್ಟು ಲಿಸ್ಟ್ ಇದಾವೆ? 3 ಲಿಸ್ಟ್. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಓಕೆ. ಸೊ ಇವಾಗ ಏನಾಯ್ತು, ಒಂದು ಓವರ್ ಆಲ್ ಥೀಮ್ ಗೊತ್ತಾಯ್ತು ನಿಮಗೆ. ಓಕೆ. ವಿ ಲರ್ನ್ ಅಬೌಟ್ ವಾಟ್ legislative bodies, we learnt about the executive bodies. Okay. So centrally defense related ಕಾನೂನು ಮಾಡುವಂಥ ಪವರು ಲೋಕಸಭಾ ರಾಜ್ಯಸಭಾ ಆಗಿದೆ, ಪ್ರೆಸಿಡೆಂಟ್ ಸೈನ್ ಮಾಡ್ತಾರೆ. ಹೂ ವಿಲ್ ಇಂಪ್ಲಿಮೆಂಟ್ ಇಟ್? ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಸೊ ಡಿಫೆನ್ಸ್ ರಿಲೇಟೆಡ್ ಇಂಪ್ಲಿಮೆಂಟ್ ಮಾಡೋರು ಯಾರು? ಡಿಫೆನ್ಸ್ ಮಿನಿಸ್ಟ್ರಿ. ಡಿಫೆನ್ಸ್ ಮಿನಿಸ್ಟ್ರಿ. ಓಕೆ. ನೆಕ್ಸ್ಟ್ ಅದೇ ಥರ ಪೊಲೀಸ್ ರಿಲೇಟೆಡ್ ಇಲ್ಲಿ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡೋರು ಯಾರು? ಸ್ಟೇಟ್ ಎಕ್ಸಿಕ್ಯೂಟಿವ್. ಅಲ್ಲೂ ಒಂದು 45 ಜನ ಮಿನಿಸ್ಟ್ರೀಸ್ ಇರುತ್ತೆ, ಅಲ್ಲಿ ಹೋಮ್ ಮಿನಿಸ್ಟ್ರಿ ಇಸ್ ಇನ್ವಾಲ್ಡ್ ಇನ್ ಪೊಲೀಸ್. ಓಕೆ. ಅದೇ ಥರ ಎಜುಕೇಷನ್ ಅಂತ ತಗೊಂಡಾಗ ಸೆಂಟ್ರಲ್ಲೂ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ, ಸ್ಟೇಟಲ್ಲೂ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ. ಓಕೆ. ಸ್ಟೇಟಲ್ಲೂ ಎಜುಕೇಷನ್ ಮಿನಿಸ್ಟರ್ ಇರ್ತಾರೆ. ಸೊ ಅಷ್ಟು ಡೀಟೇಲ್ಡ್ ಹೋಗೋದು ಬೇಡ ಇವಾಗ. ಸೊ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟೆಡ್. ಓಕೆ. ಎಕ್ಸಿಕ್ಯೂಟಿವ್ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ರೈಟ್. ಸೊ ಆರ್ಟಿಕಲಲ್ಲಿ 400+ ಆರ್ಟಿಕಲ್ಸ್, ಒಂದು 12 ಶೆಡ್ಯೂಲ್ಸ್. ಸೊ ಶೆಡ್ಯೂಲ್ಸ್ ಬಗ್ಗೆ ಲಿಸ್ಟ್ ಮಾಡಕ್ಕೆ ಹೇಳಿದ್ದೀನಿ ನಿಮಗೆ. 1 to 12 ಶೆಡ್ಯೂಲ್ ಏನು ಮಾಡುತ್ತೆ, ಆದರೆ ಯಾವುದಕ್ಕೆ ಸಂಬಂಧಪಟ್ಟಿರೋ ಥರ ಅದು ಲಿಸ್ಟ್ ನಮ್ಗೆ ಗೊತ್ತಿರಬೇಕು. ಮತ್ತೊಂದು ಲಾಸ್ಟ್ ಒಂದು ಲಿಸ್ಟ್ ಮಾಡಿದ್ವಲ್ಲ, ಯಾವುದು? ಪ್ರಿಯಾಂಬಲ್. ಓಕೆ. ಸೊ ಪ್ರಿಯಾಂಬಲ್ ಬಹುಶಃ ಎಲ್ರಿಗೂ ಗೊತ್ತು ಅಲ್ವಾ? ಪ್ರಿಯಾಂಬಲ್. ಓಕೆ. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ಪ್ರಿಯಾಂಬಲ್ ಏನು ಮಾಡಬೇಕು ಗೊತ್ತಾ? ಯು ಹ್ಯಾವ್ ಟು ಮೆಮರೈಸ್ ದಿಸ್ ಪ್ರಿಯಾಂಬಲ್. ಓಕೆ. ಸೊ ಮೆಮರೈಸ್ ಮಾಡಬೇಕಾ? ಮಾಡಲೇಬೇಕು. ಬರೀ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ. ಅರ್ಥ ಮಾಡ್ಕೊಂಡ್ರು ಕೂಡ ಅಗೇನ್ ಯು ಹ್ಯಾವ್ ಟು ಮೆಮರೈಸ್. ಸೊ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಸೆಟ್ ಅ ಸ್ಮಾಲ್ ಗೋಲ್ ಆ್ಯಂಡ್ ವಿ ಶಲ್ ಸ್ಟಾರ್ಟ್ ಅಚೀವಿಂಗ್ ದೋಸ್ ಸ್ಮಾಲ್ ಗೋಲ್ಸ್ ಆನ್ ಡೇ ಟು ಡೇ ಬೇಸಿಸ್. ಸೊ ಒಂದು ರೆಸಲ್ಯೂಷನ್ ಹಾಕೊಂಬಿಡಿ. ಯಾರಾದರೂ ಪ್ರಿಯಾಂಬಲ್ನ ಇಲ್ಲಿವರೆಗೂ ಮೆಮರೈಸ್ ಮಾಡಿಲ್ಲ ಅಂದರೆ ಇವತ್ತು ನೀವು ಟೈಮ್ ಕೊಟ್ಟು ಯು ವಿಲ್ ಮೆಮರೈಸ್ ದ ಪ್ರಿಯಾಂಬಲ್. ಓಕೆ. ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ನೀವು ಪ್ರಿಯಾಂಬಲ್ ಹೇಳಿದ್ರೆ ಯು ಶುಡ್ ಬಿ ಏಬಲ್ ಟು ರಿಕಾಲ್ ಇಟ್ ಕಾನ್ಫಿಡೆಂಟ್ಲಿ. ಓಕೆ. ಯು ಶುಡ್ ಬಿ ಏಬಲ್ ಟು ರಿಕಾಲ್ ಇಟ್ ಕಾನ್ಫಿಡೆಂಟ್ಲಿ. ಯಾಕೆ ಮೆಮರೈಸೇಷನ್ ಬೇಕು? ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ವಾ? ಮೆಮರೈಸೇಷನ್ ಯಾಕೆ ಬೇಕು ಅಂದರೆ, ನೀವು ನಾಳೆ ಪ್ಲಿಮ್ಸಲ್ಲಿ ಇರ್ಬೋದು ಅಥವಾ ಮೇನ್ಸಲ್ಲಿ ಇರ್ಬೋದು, ಆನ್ಸರ್ ರೈಟಿಂಗ್ ಮಾಡುವಾಗ ಯು ಶುಡ್ ರಿಕಾಲ್ ಯಾವ ವರ್ಡ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ. ಸೊ ಇದು ಒಂದು ಮೆಮರೈಸ್ಡ್ ಫಾರ್ಮಲ್ಲಿ ಇದ್ದಾಗ ನಾವು ಈಸಿಯಾಗಿ ಅದನ್ನ ಪ್ರೆಸೆಂಟ್ ಮಾಡ್ಬೋದು. ಓಕೆ. ಪ್ರೆಸೆಂಟ್ ಮಾಡ್ಬೋದು. ಸೊ ಈ ಕೆಲವೊಬ್ರು ಬಹುಶಃ ಮೆಮರೈಸ್ ಮಾಡಿದ್ದಾರೆ. ಐ ಥಿಂಕ್ ಸಿಯಾನ ಯು ಮೆಮರೈಸ್ ಮಾಡಿದ್ದೀರಾ? ಕೊಟ್ರೇಶ್ ಯು ಮೆಮರೈಸ್ಡ್ ರೈಟ್? ಓಕೆ. ಕ್ಯಾನ್ ಯು ಜಸ್ಟ್ ರಿಕಾಲ್? We the people of India have solemnly resolved to constitute India into socialist, secular, sovereign and democratic republic. Liberty of thoughts, expression, belief, faith. We secure to our people justice, social, economic and political. Yes. Good. You almost 80% you are closer. Yes, Siana, can you just recall? We, the people of India, having solemnly resolved to constitute India into a sovereign, socialist, secular, democratic republic, and to secure among all justice, social, economic, and political, liberty of thoughts, expression, faith, and worship, Equality of status. equality of status and opportunity among all, fraternity among the individuals, and unity and equality of the nation. On constitute in a constitute summit on 26th November 1949. 49. We hereby adopt and enact this constitution to ourselves. Okay. Good. Marjina, can you give a try? I think you have memorized. Yes. Okay. Give a try. We, the people of India, having solemnly resolved to constitute India into a sovereign, socialist, democratic republic, and to secure all its citizens justice, social, economical, and political, liberty of belief, thought, and expression, equality of status and of opportunity, and to Promote is it? fraternity and brotherhood among all. Okay, good. So, can anyone else give a try? Have you memorized the preamble? No, not yet? Okay. So, take it as a resolution from today itself. So, yesterday I think you already started recalling that mantra. Which was that mantra? Yesterday I had asked you to chant every day in the morning. Yesterday I had asked you, right? Which was that? I think take up one idea.
So how many of you can recall that, take up one idea? No? Okay. So at least now what you on a daily basis, at least you should start recalling that. Definitely it will boost you with energy. So from in next class, what I am expecting is each one of you should be able to recall the preamble verbatim as it is in the book. Same you should be able to reproduce. In the next forthcoming classes, what we will do, we'll discuss all those words in detail. Okay. So next, whenever I ask you about the preamble, you should be able to recall it very confidently. We the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and unity and integrity of the nation. On this day, November 26, 1949, we do hereby adopt, enact and give to ourselves the Constitution. Okay. So what is the homework for next class? Yes, memorizing the preamble. Next, list of schedules. Okay, list of schedules. Now you don't worry about the meaning of the words which are present in the preamble. Preamble ಅಂತ ಏನು ವರ್ಡ್ಸ್, ಜಸ್ಟಿಸ್ ಅಂದ್ರೆ ಏನು, ಸೋವರ್ನ್ ಅಂದ್ರೆ ಏನು, ಸೋಷಿಯಲಿಸ್ಟ್ ಅಂದ್ರೆ ಏನು, ಸೆಕ್ಯುಲರ್ ಅಂದ್ರೆ ಏನು ಗೊತ್ತಿದ್ರೆ ಒಳ್ಳೆಯದು. ಗೊತ್ತಿಲ್ಲದೆ ಇದು ನೆಕ್ಸ್ಟ್ ಬರುವಂಥ ಫೋರ್ತ್ ಕಮಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಫಸ್ಟ್ ವಿ ಶಲ್ ಮೆಮರೈಸ್. ಓಕೆ, ವಿ ಶಲ್ ಮೆಮರೈಸ್. ಆಮೇಲೆ ಈ ಆರ್ಟಿಕಲ್ ನಂಬರ್ ಹೇಳಿದ್ನಲ್ಲ 400+ ಆರ್ಟಿಕಲ್ ಇದೆ ಅಂತ. ಸೊ ಸ್ಟಾರ್ಟಿಂಗ್ ನಾವು ಪ್ರಿಪೇರ್ ಮಾಡುವಾಗ ನಮಗೆ ಯಾವುದೋ ಒಂದು ಗೈಡೆನ್ಸ್ ಇರದೇ ಇರುವಾಗ ಏನೋ ಅನಿಸುತ್ತೆ, ಪ್ರತಿಯೊಂದು ಆರ್ಟಿಕಲ್ ಇಂಪಾರ್ಟೆಂಟ್ ಅಂತ. ಓಕೆ. ಸೊ ಆ ಥರ ಪ್ರತಿಯೊಂದು ಆರ್ಟಿಕಲ್ ನಂಬರ್ ನೆನ್ಪಿಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಇಫ್ ಯು ರೆಫರ್ ಟು ದ ಪಾಸ್ಟ್ 30 years ಕ್ವಶನ್ ಪೇಪರ್ಸ್, ಓಕೆ, ಎಲ್ಲ ಆರ್ಟಿಕಲ್ ಮೇಲೆ ಫೋಕಸ್ ಮಾಡಲ್ಲ. ಈ ನ್ಯೂಸ್ ಪೇಪರ್ ಓದುವಾಗ ಕೂಡ ಎಲ್ಲ ಆರ್ಟಿಕಲ್ಸ್ ಇರಲ್ಲ, ಸೆಲೆಕ್ಟಿವ್ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ಓಕೆ. ಸೊ ಹೀಗಾಗಿ ನಾವು ಪ್ರತಿಯೊಂದು ಆರ್ಟಿಕಲ್ ನಂಬರ್ನ ನೆನಪಲ್ಲಿ ಇಟ್ಕೋಬೇಕು ಅನ್ನೋಂಥ ತಪ್ಪು ಕಲ್ಪನೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಕೆಲವರು ಏನು ಮಾಡಿರ್ತಾರೆ, ರೂಮಲ್ಲಿ ಒಂದು ಚಾರ್ಟ್ ತೊಗೊಂಡಿರ್ತಾರೆ. ಕಾನ್ಸ್ಟಿಟ್ಯೂಷನ್ ಬುಕ್ ಅಲ್ಲದೆ ದೇರ್ ವಿಲ್ ಬಿ ಎ ಚಾರ್ಟ್. ಆ ಚಾರ್ಟ್ ಏನಿರುತ್ತೆ, ಆರ್ಟಿಕಲ್ ನಂಬರ್ 1 ಏನಿರುತ್ತೆ, ಆರ್ಟಿಕಲ್ ನಂಬರ್ 2 ಏನಿರುತ್ತೆ, ಆರ್ಟಿಕಲ್ ನಂಬರ್ 100 ಏನಿರುತ್ತೆ, 101 ಏನಿರುತ್ತೆ. ಆ್ಯಕ್ಚುಲಿ ನಾಟ್ ಇಂಪಾರ್ಟೆಂಟ್. ದೇರ್ ಆರ್ ವೆರಿ ಫ್ಯೂ ಆರ್ಟಿಕಲ್ಸ್ ವಿಚ್ ಆರ್ ಇಂಪಾರ್ಟೆಂಟ್. ಆಲ್ ಟುಗೆದರ್ ಎಲ್ಲ ಸೇರಿಸಿ ಹಾರ್ಡ್ಲಿ ಒಂದು 60 ಆರ್ಟಿಕಲ್ಸ್ ನೆನಪಿದ್ರೆ ಸಾಕು. ಓನ್ಲಿ ಅರೌಂಡ್ 60 ಆರ್ಟಿಕಲ್ಸ್. ಓಕೆ. ಅದು ಒಂದೇ ದಿವಸದಲ್ಲಿ ಎಲ್ಲ ಮೆಮರೈಸ್ ಮಾಡಿ ಪರ್ಫೆಕ್ಟ್ ಆಗಬೇಕು ಅಂತಲ್ಲ. ನಾವು ಬರ್ತಾ ಬರ್ತಾ ಹೇಗೆ ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವೋ, ಸೊ ಆರ್ಟಿಕಲ್ ನಂಬರ್ಸು ನ್ಯಾಚುರಲ್ ಆಗಿ ನೆನಪು ಇಡುವಾಗ ಶುರು ಮಾಡ್ತೀವಿ. ಸೊ ನಾವು ಯು ನೀಡ್ ನಾಟ್ ಇನ್ವಾಲ್ವ್ ಯೋರ್ ಸೆಲ್ಫ್ ಇನ್ ಅ ಮಗ್ ಅಪ್ ಎಕ್ಸಸೈಸ್ ಆಫ್ ದಿಸ್ ಆರ್ಟಿಕಲ್. ಓಕೆ. ನಾನು ಬರ್ತಾ ಹೇಳ್ತೀನಿ. ಈ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ನಂಬರ್, ಇವಾಗ ಕಾನ್ಸ್ಟಿಟ್ಯೂಷನ್ ಅಂತ ತೊಗೊಂಡ್ವಿ. ಕಾನ್ಸ್ಟಿಟ್ಯೂಷನ್ ಅಂತ ತೊಗೊಂಡಾಗ ಈ ಆರ್ಟಿಕಲ್ ಏನು 400+ ಆರ್ಟಿಕಲ್ ಇದೆಯೋ ಅದನ್ನ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ. ಚಾಪ್ಟರ್ 1, ಚಾಪ್ಟರ್ 2 ಅಂತ. ಓಕೆ. ಪಾರ್ಟ್ 1, ಪಾರ್ಟ್ 2. ಚಾಪ್ಟರ್ 1 ಅಂತ ಕರೆಯಲ್ಲ, ಪಾರ್ಟ್ 1, ಪಾರ್ಟ್ 2 ಅಂತ. ಸೊ ಟೋಟಲಿ ಎಷ್ಟು ಪಾರ್ಟ್ಸ್ ಇದೆ ಅಂದರೆ 22 ಪಾರ್ಟ್ಸ್ ಇದೆ. ಪಾರ್ಟ್ 22 ಪಾರ್ಟ್ಸ್. ಓಕೆ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4A, ಓಕೆ, ಪಾರ್ಟ್ 5, ಪಾರ್ಟ್ 6, ಈ ಥರ ಪಾರ್ಟ್ 22 ಪಾರ್ಟ್ಸ್ ಅವೆ. ಸೊ ಪ್ರತಿಯೊಂದು ಪಾರ್ಟಲ್ಲೂ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ಇಫ್ ಯು ಲುಕ್ ಎಟ್ ಪಾರ್ಟ್ 1 ಆರ್ ಚಾಪ್ಟರ್ 1, ಸೊ 1 to 4 ಈಸ್ ಪಾರ್ಟ್ 1. ಆರ್ಟಿಕಲ್ ನಂಬರ್ 1, ಆರ್ಟಿಕಲ್ ನಂಬರ್ 2, ಆರ್ಟಿಕಲ್ ನಂಬರ್ 3, ಆರ್ಟಿಕಲ್ ನಂಬರ್ 4 ಇದು ಯಾವುದು ಚಾಪ್ಟರ್ 1 ಆರ್ ಪಾರ್ಟ್ 1. ಪಾರ್ಟ್ 2 ಅಲ್ಲಿ 5 to 11. ಓಕೆ. ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ 12 to 35. ಪಾರ್ಟ್ 4 ಅಲ್ಲಿ 36 to 51. ಪಾರ್ಟ್ 4A ಅಲ್ಲಿ 51A. ನೆಕ್ಸ್ಟ್ ಪಾರ್ಟ್ 5 ಇಂದ ಪಾರ್ಟ್ 22 ವರೆಗೂ ಇದೆ ಅಲ್ವಾ. ಓಕೆ. ಯು ಡು ನಾಟ್ ರಿಕ್ವೈರ್ ದಟ್ ರೇಂಜ್ ಆಫ್ ಆರ್ಟಿಕಲ್ಸ್. ಓಕೆ. ರೇಂಜ್ ಆಫ್ ಆರ್ಟಿಕಲ್ಸ್. ಓಕೆ. ಈ ಥರ ನಾವು ರೇಂಜ್ ಮಾಡಿದ್ರೆ 1 to 4, 5 to 11, 12 to 35 ಈ ಥರ ಮಾಡೋದಕ್ಕೆ ನೆಸೆಸಿಟಿ ಅಂದರೆ ಇಲ್ಲ. ಬಟ್ ಇವಾಗ ಶುರು ಮಾಡ್ತಾ ಇದೀವಲ್ವಾ, ಸೊ ಏನೋ ಬರೆದು ಪ್ರಾಕ್ಟೀಸ್ ಮಾಡೋದು ಏನು ತಪ್ಪಿಲ್ಲ. ಸೊ ವಾಟ್ ಐ ವಿಲ್ ಅರ್ಜ್ ಇಸ್, ನಾನು ಆಲ್ರೆಡಿ ಪಾರ್ಟ್ 4A ವರೆಗೂ ಬರೆದಿದ್ದೀನಿ. ನೀವು ಈ ಎಕ್ಸಸೈಸ್ನ ಪಾರ್ಟ್ 5 ಇಂದ ಪಾರ್ಟ್ 22 ವರೆಗೂ ಮಾಡ್ತೀರಾ. ಅಲ್ಲಿ ಏನು ಮಾಡ್ತೀರಾ, ರೇಂಜ್ ಆಫ್ ಆರ್ಟಿಕಲ್ಸ್ ಫಾರ್ ಪಾರ್ಟ್ 5, ರೇಂಜ್ ಆಫ್ ಆರ್ಟಿಕಲ್ಸ್ ಫಾರ್ ಪಾರ್ಟ್ 6, ರೇಂಜ್ ಆಫ್ ಆರ್ಟಿಕಲ್ಸ್ ಫಾರ್ ಪಾರ್ಟ್ 7, ರೇಂಜ್ ಆಫ್ ಆರ್ಟಿಕಲ್ಸ್ ಫಾರ್ ಪಾರ್ಟ್ 22. ಇದೊಂದು ಹೋಮ್ವರ್ಕ್. ಓಕೆ. ಸೊ ಆಲ್ರೆಡಿ ಐ ಡನ್ ಫಾರ್ 1 to 4A. ಅದೇ ಥರ ನೀವು 5 ಇಂದ 22 ವರೆಗೂ ಮಾಡ್ತೀರಾ. 22 ವರೆಗೂ ಮಾಡ್ತೀರಾ. ಓಕೆ. ಮುಂದೆ ನಾನು ಹೇಳ್ತೀನಿ ಯಾವ್ದು ನೆನಪಲ್ಲಿ ಇಟ್ಕೋಬೇಕು, ಯಾವ್ದು ನೆನಪಲ್ಲಿ ಇಟ್ಕೋಬಾರ್ದು, ಯಾವ್ದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು, ಯಾವ್ದು ಕಡಿಮೆ ಪ್ರಯಾರಿಟಿ ಕೊಡಬೇಕು. ಐ ಲೆಟ್ ಯು ನೋ ಗ್ರ್ಯಾಜುಯಲಿ. ಆರ್ ಇವಾಗ ಈ ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ತೀರಾ. ಓಕೆ. ಇಲ್ಲಿ ಕಂಪ್ಲೀಟೆಡ್ ಎಕ್ಸಸೈಸ್. ಇವಾಗ ಫಸ್ಟ್ ಪಾರ್ಟ್ ಇದೆ ಅಲ್ವಾ, ಇದು ಇಂಡಿಯಾ ಆ್ಯಂಡ್ ಇಟ್ಸ್ ಟೆರಿಟರಿ ಅಂತ. ಅದಕ್ಕೆಲ್ಲ ಒಂದು ಹೆಸರಿದ್ದಾವೆ. ಇಂಡಿಯಾ ಆ್ಯಂಡ್ ಇಟ್ಸ್ ಟೆರಿಟರಿ. ಓಕೆ. ಪಾರ್ಟ್ 2 ಸಿಟಿಸನ್ಶಿಪ್.
Part 2, citizenship. Part 3, fundamental rights. Part 3, fundamental rights. Part 4, DPSP, directive principles of state policy. Okay. Next, part 4A, fundamental duties. Fundamental duties. Part 1 ಏನು ಹೇಳುತ್ತೆ? ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಪಾರ್ಟ್ 2, ಸಿಟಿಸನ್ಶಿಪ್. ಪಾರ್ಟ್ 3, ಫಂಡಮೆಂಟಲ್ ರೈಟ್ಸ್. ಪಾರ್ಟ್ 4, DPSP. ಪಾರ್ಟ್ 4A, ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಫಂಡಮೆಂಟಲ್ ಡ್ಯೂಟೀಸ್. ಸೊ ಯಾವ ಪಾರ್ಟು ಯಾವ್ದ್ರ ಜೊತೆ ಡೀಲ್ ಮಾಡುತ್ತೆ ಅದು ಗೊತ್ತಿರಬೇಕು. ಓಕೆ, ಸೊ ಪಾರ್ಟ್ 1 ಡೀಲ್ಸ್ ವಿತ್ ಏನು ಗೊತ್ತಿರಬೇಕು. ಪಾರ್ಟ್ 4 ಯಾವ್ದ್ರ ಜೊತೆ ಡೀಲ್ ಮಾಡುತ್ತೆ, ಫಂಡಮೆಂಟಲ್ ಡ್ಯೂಟೀಸ್ ಆ DPSP ನ ಅದು ಗೊತ್ತಿರಬೇಕು. ಓಕೆ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಅದೇ ಥರ ಏನು ಮಾಡ್ತಾರೆ, ಇಲ್ಲೂ ಪಾರ್ಟ್ 5 ಏನಂತೀವಿ, ಪಾರ್ಟ್ 6 ಏನಂತೀವಿ, ಪಾರ್ಟ್ 22 ಏನಂತೀವಿ. ಸೊ ಅದನ್ನ ಒಂದು ಲಿಸ್ಟ್ ಮಾಡ್ತೀರಾ. ರೇಂಜ್ ಆಫ್ ಆರ್ಟಿಕಲ್ಸ್ ಪ್ಲಸ್ ಹೆಸರೇನು, ಆ ಟಾಪಿಕ್ ಹೆಸರೇನು. ಓಕೆ, ಯು ಜಸ್ಟ್ ಫೈಂಡ್ ಔಟ್ ಆ್ಯಂಡ್ ವಿಲ್ ಮೇಕ್ ಅ ಲಿಸ್ಟ್. ಓಕೆ, ವಿಲ್ ಮೇಕ್ ಅ ಲಿಸ್ಟ್. ನೆಕ್ಸ್ಟ್ ಆರ್ಟಿಕಲ್ ನಂಬರ್ ಅಂತ ಬಂದಾಗ ನಾನು ಮುಂದೆ ಹೇಳ್ತೀನಿ. ಇವಾಗ 1 to 4 ಇದೆ ಅಲ್ವಾ, 1 to 4 ಎಲ್ಲ ಇಂಪಾರ್ಟೆಂಟ್ ಅಲ್ಲ, ನಾನು ಮುಂದೆ ಹೇಳ್ತೀನಿ. ಬರೀ ಆರ್ಟಿಕಲ್ ನಂಬರ್ 1 ಒಂದೇ ಗೊತ್ತಿದ್ರೆ ಸಾಕು. 2, 3, 4 ಏನು ಹೇಳುತ್ತೆ ಅಂತ ಗೊತ್ತಿದ್ರೆ ಸಾಕು. ಆದರೆ ಯಾವ ಆರ್ಟಿಕಲ್ ನಂಬರ್ 2 ಏನು ಹೇಳುತ್ತೆ, 3 ಏನು ಹೇಳುತ್ತೆ, 4 ಏನು ಹೇಳುತ್ತೆ, ಎಕ್ಸಾಕ್ಟ್ಲಿ ಇಂಪಾರ್ಟೆಂಟ್ ಆಗಲ್ಲ. ಆದರೆ ಆರ್ಟಿಕಲ್ ನಂಬರ್ 1 ಇಂಪಾರ್ಟೆಂಟು. ಇದನ್ನು 5 to 11 ಇದೆ ಅಲ್ವಾ, ಎಕ್ಸಾಕ್ಟ್ಲಿ 5 ಆರ್ಟಿಕಲ್ ನಂಬರ್ ಏನು ಹೇಳುತ್ತೆ, 6 ಏನು ಹೇಳುತ್ತೆ, 7 ಏನು ಹೇಳುತ್ತೆ, 8 ಏನು ಹೇಳುತ್ತೆ, 9 ಏನು ಹೇಳುತ್ತೆ, 10 ಏನು ಹೇಳುತ್ತೆ, 11 ಏನು ಹೇಳುತ್ತೆ, ನಾಟ್ ಇಂಪಾರ್ಟೆಂಟ್. ಸೊ ಇದನ್ನು ಯಾರೋ ಒಬ್ಬರು ನಿಮ್ಗೆ ಹೇಳೋರು ಇದ್ರೆ ಏನಾಗುತ್ತೆ, ನಿಮ್ಮ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಟ್ ಬರ್ಡನ್ ವಿಲ್ ಗೆಟ್ ರೆಡ್ಯೂಸ್ಡ್. ಅದರ್ವೈಸ್ ಎವ್ರಿ ಆರ್ಟಿಕಲ್ ವಿಲ್ ಸ್ಟಾರ್ಟ್ ಅಪಿಯರಿಂಗ್ ಇಂಪಾರ್ಟೆಂಟ್. ಏನಾಗುತ್ತೆ, ಇನಿಷಿಯಲಿ ನಾವು ಫಸ್ಟ್ ಟೈಮ್ ಪ್ರಿಪೇರ್ ಮಾಡುವಾಗ ಪ್ರತಿಯೊಬ್ಬರಿಗೂ ಏನು ಆಸೆ ಇರ್ತಾರೆ, ವಿ ವಾಂಟ್ ಟು ಕ್ರ್ಯಾಕ್ ಇಟ್ ಇನ್ ದ ವೆರಿ ಫಸ್ಟ್ ಅಟೆಂಪ್ಟ್. ಯಾರೋ ಎಕ್ಸಾಮ್ಗೆ ಅಪಿಯರ್ ಆಗೋರು ಪ್ರತಿಯೊಬ್ಬರಿಗೂ ಸೇಮ್ ಆಸೆ ಇರುತ್ತೆ, ವಿ ವಾಂಟ್ ಟು ಕ್ರ್ಯಾಕ್ ಇಟ್ ಇನ್ ಫಸ್ಟ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್ ಕ್ರ್ಯಾಕ್ ಮಾಡಬೇಕು ಅಂತ ತುಂಬ ಉತ್ಸಾಹ ಇರುತ್ತೆ. ನಮಗೆ ಪ್ರತಿಯೊಂದು ಬಂದದ್ದನ್ನು ಓದಬೇಕು ಅಂತ. ದಟ್ಸ್ ಟು ಯು ಟು ರೀಡ್, ಯು ಟು ಗೇನ್ ನಾಲೆಜ್. ಆದರೆ ಬರ್ತಾ ಬರ್ತಾ ತಿಂಗಳು 2 ತಿಂಗಳು ಹೋದ್ಮೇಲೆ ಯಾವಾಗ ಮಟೀರಿಯಲ್ ತುಂಬ ಜಾಸ್ತಿ ಆಗುತ್ತೋ ಆವಾಗ ಕಾನ್ಫಿಡೆನ್ಸ್ ಲೋ ಆಗಿ ಶುರು ಮಾಡುತ್ತೆ. ಓಕೆ, ಸೊ ಈ ಕಂಟೆಂಟಲ್ಲಿ ಯಾವುದನ್ನ ಓದಬೇಕು, ಯಾವುದನ್ನ ನಾವು ಇಗ್ನೋರ್ ಮಾಡಬೇಕು, ದಟ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಓಕೆ, ಈಕ್ವಲಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸಿಟಿಸನ್ಶಿಪ್ ಟಾಪಿಕ್ ಡಿಸ್ಕಸ್ ಮಾಡುವಾಗ ಪ್ರೊವಿಷನ್ಸ್ ಇಂಪಾರ್ಟೆಂಟು, ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿ ಹೋದಾಗ ಹೇಳ್ತೀನಿ, ನನ್ ಆಫ್ ದೀಸ್ ನಂಬರ್ಸ್ ಆರ್ ಇಂಪಾರ್ಟೆಂಟ್. ಒಳ್ಳೆ ಕಂಟೆಂಟ್ ಏನಿದೆ ಅದು ಇಂಪಾರ್ಟೆಂಟು, ಆದ್ರೆ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ. ಆದರೆ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ 12 to 35 ಇದೆ ಅಲ್ವಾ, ಪ್ರತಿಯೊಂದು ಆರ್ಟಿಕಲ್ ನಂಬರು ಇಂಪಾರ್ಟೆಂಟ್ ಆಗುತ್ತೆ. 12 ಅಂದರೆ ಏನು ಗೊತ್ತಿರಬೇಕು, 30 ಅಂದರೆ ಏನು ಗೊತ್ತಿರಬೇಕು, 40 ಅಂದರೆ ಏನು ಗೊತ್ತಿರಬೇಕು, 35ವರೆಗೂ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ಥರ DPSP ಅಲ್ಲಿ 36 to 51, 36 ಏನು ಹೇಳುತ್ತೆ, 37 ಏನು ಹೇಳುತ್ತೆ, 38 ಏನು ಹೇಳುತ್ತೆ, 39 ಏನು ಹೇಳುತ್ತೆ, 40 ಏನು ಹೇಳುತ್ತೆ, ಪ್ರತಿಯೊಂದು ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಇದಂತೂ 51A ಒಂದೇ ಇದೆ. ಓಕೆ, ಸೊ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಆರ್ಟಿಕಲ್ ನಂಬರ್ಸ್ ಗೊತ್ತಿರಬೇಕು. ಓಕೆ, ಪ್ರತಿಯೊಂದು ಆರ್ಟಿಕಲ್ ಏನು ಹೇಳುತ್ತೆ ಗೊತ್ತಿರಬೇಕು. ಇಲ್ಲಿಂದ ಪಾರ್ಟ್ 5 ಇಂದ ಏನು ಪಾರ್ಟ್ 22ವರೆಗೆ ಹೋಗ್ತೀವೋ ಪ್ರತಿಯೊಂದು ಆರ್ಟಿಕಲ್ ನಮ್ಗೆ ಬೇಕಾಗಿಲ್ಲ, ಪ್ರತಿಯೊಂದು ಆರ್ಟಿಕಲ್ ನಂಬರು ನಮಗೆ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಹೇಳ್ತೀನಿ ನೋಡಿ, ಎಲ್ಲೋ ಒಂದು ಆರ್ಟಿಕಲ್ ನಂಬರ್ 356 ಅಂತ ಬರುತ್ತೆ, ಇದು ಇಂಪಾರ್ಟೆಂಟು. ನಾವು ಮುಂದೆ ಒಂದು ಎಮರ್ಜೆನ್ಸಿ ಅಂತ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ, ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಜೊತೆ ಡೀಲ್ ಮಾಡುವಂಥ ಟಾಪಿಕ್ಕು 356. ಓಕೆ, ನೆಕ್ಸ್ಟ್ ಸಾರಿ ಇದು ಪ್ರೆಸಿಡೆಂಟ್ಸ್ 352, 356, 360 ಇದು ನ್ಯಾಷನಲ್ ಎಮರ್ಜೆನ್ಸಿ, ಇದು ಪ್ರೆಸಿಡೆಂಟ್ಸ್ ರೂಲು, ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ನೋಡಿ ಅಲ್ಲಿ 360 ಗೊತ್ತಿರಬೇಕು, 61, 62, 63, 64 ನಾಟ್ ಇಂಪಾರ್ಟೆಂಟ್, 355 ಇಂಪಾರ್ಟೆಂಟ್ ಅಲ್ಲ, 356 ಇಂಪಾರ್ಟೆಂಟ್, 360 ಹೀಗೆ ಸೆಲೆಕ್ಟಿವ್ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಆ ಆರ್ಟಿಕಲ್ ನಂಬರ್ಸ್ ಗೊತ್ತಿರಬೇಕಾಗುತ್ತೆ. ಓಕೆ, ಇವಾಗ ನಾವು ನೆಕ್ಸ್ಟ್ ಇದೇ ಥರ ಹೋದಾಗ ಇಲ್ಲಿ 51 ಇಂದ ಮುಂದೆ ಹೋದಾಗ 52, 53, 54 ಇದೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಎಲ್ಲೋ ಒಂದು ಆರ್ಟಿಕಲ್ ಪ್ರೆಸಿಡೆಂಟ್ ಜೊತೆ ಡೀಲ್ ಮಾಡುವಂಥ ಒಂದು ಆರ್ಟಿಕಲ್, ಆ ಆರ್ಟಿಕಲ್ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಪ್ರೆಸಿಡೆಂಟ್ ಒಂದು ಸ್ಪೆಷಲ್ ಪವರ್ ಇರುತ್ತೆ, ಆರ್ಟಿಕಲ್ ನಂಬರ್ 123. ಓಕೆ, ಸೊ ಆರ್ಟಿಕಲ್ ನಂಬರ್ 123 ಮುಖಾಂತರ ಆರ್ಡಿನೆನ್ಸ್ ಅಂತ ಇಶ್ಯೂ ಮಾಡ್ತಾರೆ. ಹೀಗಾಗಿ ಕೆಲವು ಸೆಲೆಕ್ಟಿವ್ ಆರ್ಟಿಕಲ್ಸ್ ಮಾತ್ರ ನೆನ್ಪಿಟ್ಕೋತೀವಿ, ಯಾವ ಪಾಯಿಂಟಲ್ಲಿ ಬೇಕೋ ಆ ಪಾಯಿಂಟಲ್ಲಿ ಹೇಳ್ತಾ ಇರ್ತೀನಿ ಈ ಆರ್ಟಿಕಲ್ ನಂಬರ್ ನೆನ್ಪಿಡಿ ಅಂತ. ಅಲ್ಲಿವರೆಗೂ ಓಕೆ, ಯು ಜಸ್ಟ್ ಮೇಕ್ ದ ಲಿಸ್ಟ್, ಯು ಜಸ್ಟ್ ಡೋಂಟ್ ಫೋಕಸ್ ಆನ್ ದ ಇನ್ಫಾರ್ಮೇಷನ್. ಬಟ್ ಇಲ್ಲಿ ಏನಿದೆ ಗೊತ್ತಾ, ನೀವು ಲಿಸ್ಟು ಮಾಡ್ತೀರಾ, ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ. ಓಕೆ, ನೆನಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ. ಮಧ್ಯದಲ್ಲಿ ಏನು ಡಿಸ್ಕಷನ್ ಮಾಡುವಾಗ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್ ಇದೆ ಯಾವುದಿಲ್ಲ ಅಂತೇಳಿ, ಅದನ್ನು ಡಿಸ್ಕಷನ್ ಮಾಡೋಣ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಇನ್ ಸ್ಟಾರ್ಟ್ ಅವರ್ ಪ್ರಿಪ್ರೇಷನ್ every article is not important, article number is not important. Okay, so this is very important. Our schedules important, 12 schedules ನಮ್ಗೆ ಗೊತ್ತಿರಬೇಕು, ಪ್ರಿಯಾಂಬಲ್ ಮೆಮರೈಸ್ ಫಾರ್ಮಲ್ಲಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕೆಲವೊಂದು ಕಡೆ ಇಲ್ಲಿ ನೋಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ನೋಡಿದ್ವಿ. ಅದು ಇಲ್ಲಿ ಎಕ್ಸ್ಟ್ರಾ ಎ ಅಂತ ಇದೆ, ಬೇರೆ ಕಡೆ ಎಲ್ಲೂ ಎ ಅಂತ ಇಲ್ಲ. ಓಕೆ, ಈಗ ನಾವು ಆರ್ಟಿಕಲ್ಸ್ ನೋಡ್ತಾ ಹೋದಾಗ ಕೆಲವೊಂದು ಕಡೆ ಎ ಅಂತ ಇರುತ್ತೆ, ಕೆಲವೊಂದು ಕಡೆ ಬಿ ಅಂತ ಇರುತ್ತೆ, ಕೆಲವೊಂದು ಸಿ ಅಂತಾನೂ ಇರುತ್ತೆ. ಓಕೆ, ಅದ್ರ ಅರ್ಥ ಏನು ಅಂದರೆ, ಸೊ ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಸಿಕ್ಕಿದ್ದು 1949 ನವೆಂಬರ್ 26 ಜೊತೆ ದಿವಸ ಅಡಾಪ್ಟ್ ಮಾಡಿದ್ವಿ. ಆ 26 1950 ನಮ್ಮ ರಿಪಬ್ಲಿಕ್ ಆದರೆ ಕಾನ್ಸ್ಟಿಟ್ಯೂಷನ್ ಫೋರ್ಸಲ್ಲಿ ಬಂತು. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿತ್ತು ಸೇಮ್ ಅದೇ ಥರ ಇದೆಯಾ ಅಥವಾ ಅದ್ರ ಏನಾದರೂ ನಾವು ಚೇಂಜಸ್ ತೊಗೊಂಡು ಬಂದಿದ್ದೀವ?
ಎಸ್. ಸೊ ಯಾವಾಗಲಾದರೂ ನಾವು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ನಾರ್ಮಲ್ ಕಾನೂನು ಇರ್ಬೋದು, ಇದ್ದಂಥ ಕಾನ್ಸ್ಟಿಟ್ಯೂಷನ್ನ ನಾವು ಏನಾದರೂ ಚೇಂಜ್ ಮಾಡಿದ್ರೆ ನಾವು ಅಲ್ಲಿ ಚೇಂಜ್ ಅಂತ ಶಬ್ದ ಯೂಸ್ ಮಾಡಲ್ಲ, ವಿ ಕಾಲ್ ಇಟ್ ಎಸ್ ಅಮೆಂಡ್ಮೆಂಟ್. ತುಂಬ ಇಂಪಾರ್ಟೆಂಟ್. ಸೊ ವೆನ್ ಎವರ್ ವಿ ಬ್ರಿಂಗ್ ಎನಿ ಕೈಂಡ್ ಆಫ್ ಚೇಂಜಸ್ ಟು ದ ಕಾನ್ಸ್ಟಿಟ್ಯೂಷನ್ ಇರಲಿ, ಕಾನೂನು ಇರಲಿ, ನಾವು ಏನೋ ಚೇಂಜ್ ಮಾಡಿದಾಗ ವಿಲ್ ನಾಟ್ ಕಾಲ್ ಇಟ್ ಎಸ್ ವಿ ಹ್ಯಾವ್ ಚೇಂಜ್, ವಿಲ್ ಕಾಲ್ ಇಟ್ ಎಸ್ ವಿ ಹ್ಯಾವ್ ಅಮೆಂಡೆಡ್. ಓಕೆ, ಅದನ್ನ ನಾವು ಅಮೆಂಡ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ಲಿ ಒರಿಜಿನಲಿ ಎಷ್ಟೋ ಒಂದು 300 ಪ್ಲಸ್ ಆರ್ಟಿಕಲ್ಸ್ ಇದ್ವು ಅಂತ ಅನ್ಕೊಳ್ಳಿ. ಮುಂದೆ ಬಂದು ಇವಾಗ 2026 ಒಂದು ಹೊಸ ಆರ್ಟಿಕಲ್ನ ಆ್ಯಡ್ ಮಾಡೋರಿದ್ದೀವಿ. ಲೆಟ್ಸ್ ಅಸ್ಯೂಮ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಎ ನ್ಯೂ ಆರ್ಟಿಕಲ್ ಟು ವಾಟ್ ದ ಕಾನ್ಸ್ಟಿಟ್ಯೂಷನ್. ಅವಾಗ ಏನು ಕರಿತೀವಿ ಅಂದರೆ, ಇವಾಗ ಆಲ್ರೆಡಿ 105 ಸತಿ ಕಾನ್ಸ್ಟಿಟ್ಯೂಷನ್ 105 ಅಥವಾ 106 ಸತಿ ಅಮೆಂಡ್ಮೆಂಟ್ ಆಗಿದೆ. ನಾವೇನು ಕರಿತೀವಿ 107th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಅದೇ 107th ಟೈಮ್ ವಿ ಆರ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಟಿಕಲ್ ಹಾಕ್ತಾ ಇದೀವಿ. ಲೆಟ್ಸ್ ಅಸ್ಯೂಮ್ 411 ಒಂದು ಹೊಸ ಆರ್ಟಿಕಲ್ನ ಆ್ಯಡ್ ಮಾಡ್ತಾ ಇದ್ವಿ. ಸೊ ಹಂಗೆ ಆ್ಯಡ್ ಮಾಡಿದಾಗ ಓಕೆ, ಕೆಲಸದ ಸ್ಪೇಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ಆಗ ನೋಡಿದ್ರೆ 36 to 51 ಯಾವ್ದ್ರ ಜೊತೆ ಡೀಲ್ ಮಾಡುತ್ತೆ? DPSP ಜೊತೆ ಡೀಲ್ ಮಾಡುತ್ತೆ. ಓಕೆ, 52 ಇಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಡುವಂಥ ಯಾವುದೋ ಒಂದು ಬೇರೆ ಇನ್ಫಾರ್ಮೇಷನ್ ಬಗ್ಗೆ ಡೀಲ್ ಮಾಡುತ್ತೆ. ನಮ್ಗೆ ಇಲ್ಲಿ ಮಧ್ಯದಲ್ಲಿ ಒಂದು ಆರ್ಟಿಕಲ್ ಹಾಕಬೇಕಾಗಿತ್ತು, ಅಲ್ಲಿ ಜಾಗ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ದೇ ಆ್ಯಡೆಡ್ 51A ಅಂತ. ಈ 51A ಏನಿದೆಯೋ ಇದು ಒರಿಜಿನಲಿ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ, ಆ ಫಂಡಮೆಂಟಲ್ ಡ್ಯೂಟೀಸು ಒರಿಜಿನಲಿ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಅದನ್ನು ಮುಂದೆ ಬಂದು ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದಾಗ ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಇದನ್ನು ಆ್ಯಡ್ ಮಾಡಿದ್ರು? ಓಕೆ, 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಮತ್ತೊಂದು ಶಬ್ದ ನೋಡಿದ್ರು ನೋಡಿ, ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಸೊ ಹೀಗೆ ಈ ಆರ್ಟಿಕಲ್ಸು ಏನು ನೋಡಿದ್ವಿ ಆಗಲೇ? ವಿ ಸಾ ಆರ್ಟಿಕಲ್ಸ್, ವಿ ಸಾ ಶೆಡ್ಯೂಲ್ಸ್, ವಿ ಸಾ ಪ್ರಿಯಾಂಬಲ್. ಅದಲ್ಲದೆ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯಾವುದು? ಅಮೆಂಡ್ಮೆಂಟ್ಸ್. ಓಕೆ, ಅಮೆಂಡ್ಮೆಂಟ್ಸ್ ಹೆಚ್ಚು ಕಡಿಮೆ 105 ಅಮೆಂಡ್ಮೆಂಟ್ಸ್ ಇದೆ, 105 106 ಅಮೆಂಡ್ಮೆಂಟ್ಸ್ ಇದೆ. ಸೊ ಸ್ಟಾರ್ಟಿಂಗಲ್ಲಿ ನಮ್ಗೆ ಗೊತ್ತಿರದೇ ಇರುವಾಗ ಪ್ರತಿಯೊಂದು ಅಮೆಂಡ್ಮೆಂಟು ಇಂಪಾರ್ಟೆಂಟ್ ಅನ್ಸಕ್ಕೆ ಶುರು ಮಾಡುತ್ತೆ. ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಎಲ್ಲ ಅಮೆಂಡ್ಮೆಂಟ್ಸು ಇಂಪಾರ್ಟೆಂಟ್ ಅಲ್ಲ, ಹಾರ್ಡ್ಲಿ ಅರೌಂಡ್ 10 ಅಮೆಂಡ್ಮೆಂಟ್ಸ್ ಆರ್ ಇಂಪಾರ್ಟೆಂಟ್. ಓಕೆ, 10 ಅಮೆಂಡ್ಮೆಂಟ್ಸ್. ಸೊ ಒಂದು ಮೋಸ್ಟ್ ಫೇಮಸ್ ಅಮೆಂಡ್ಮೆಂಟ್ ಯಾವುದು ಅಂದರೆ 42nd ಅಮೆಂಡ್ಮೆಂಟ್. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ 44th ಅಮೆಂಡ್ಮೆಂಟ್ ಅಂತ ಬರುತ್ತೆ, ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟ್ 73rd ಅಮೆಂಡ್ಮೆಂಟ್ ಬರುತ್ತೆ, 74th ಅಮೆಂಡ್ಮೆಂಟ್. ಓಕೆ, 74th ಅಮೆಂಡ್ಮೆಂಟ್. ಮತ್ತೊಂದು 86th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಇವೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸು. ಓಕೆ, ಇದನ್ನು ಬಿಟ್ಟು ರೀಸೆಂಟಾಗಿ ಒಂದು 5-6 ವರ್ಷದಲ್ಲಿ ಆಗಿರುವಂಥ ಅಮೆಂಡ್ಮೆಂಟ್ಸು. ಫಾರ್ ಎಕ್ಸಾಂಪಲ್ 99th, ಓಕೆ, 100th, 101, 2, 3, 4, 5, 6. ಓಕೆ, ಸೊ ಅದೊಂದು 6, ಇದೊಂದು 5-6, ಹಾರ್ಡ್ಲಿ 10 ರಿಂದ 11 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆರ್ ಮೋರ್ ದೆನ್ ಸಫಿಷಿಯಂಟ್. ಓಕೆ, ಮೋರ್ ದೆನ್ ಸಫಿಷಿಯಂಟ್. ಸೊ ಈ ಥರ ಪ್ರಿಪೇರ್ ಮಾಡಿದಾಗ ಏನಾಗುತ್ತೆ, ನೀವು ಎಕ್ಸಾಮ್ ಡಿಮ್ಯಾಂಡ್ನ ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡ್ದಂಗೆ ಸೊ ಬರ್ತಾ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನೀವೆಲ್ಲರೂ ನಾನು ಯೂನಿಯನ್ ಲಿಸ್ಟಲ್ಲಿರುವಂಥ ಸಬ್ಜೆಕ್ಟ್ ಎಲ್ಲಾನು ಮಾಡಬೇಕು, ಸ್ಟೇಟ್ ಲಿಸ್ಟಲ್ಲಿರುವಂಥ ಸಬ್ಜೆಕ್ಟ್ನ ಎಲ್ಲಾನು ಮೆಮರೈಸ್ ಮಾಡಬೇಕು. ಓಕೆ, ಆಮೇಲೆ ಇಲ್ಲಿದ್ದಂಥ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು ಅಂದರೆ ಸೊ ಇದು ಬಿಕಮ್ ಅ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್. ಏನಾಗ್ತೀರಾ? ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆಗ್ತೀರಾ. ನಾಳೆ ಎಲ್ಲರೂ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟಲ್ಲಿ ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಯೋಗ್ಯರಾಗ್ತೀರಾ. ಓಕೆ, ವಿಲ್ ನಾಟ್ ಬಿಕಮ್ ಫಿಟ್ ಎನಫ್ ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿ ನಿಮ್ಗೆ ಏನಾಗಬೇಕಾಗಿದೆ? ಲಾಯರ್ ಆಗಬೇಕಾಗಿದೆ ಅಥವಾ ಯು ವಾಂಟ್ ಟು ಬಿಕಮ್ ಅನ್ ಆಫೀಸರ್, ರೈಟ್? ಸೊ ಆಫೀಸರ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಬಿಕಮ್ ಜಾಕ್. ಓಕೆ, ಇದು ಪಾಲಿಟಿ ಬರೀ ಒಂದು ಸಬ್ಜೆಕ್ಟ್, ಇದು ಹಾರ್ಡ್ಲಿ 10 ರಿಂದ 15 ಕ್ವಶನ್ ಬರುತ್ತೆ. ಇದೇ ಥರ ಬೇರೆ ಸಬ್ಜೆಕ್ಟ್ಸ್ ಇದೆ. ವಿ ಹ್ಯಾವ್ ಹಿಸ್ಟ್ರಿ ಅಂತ ತಗೊಂಡಾಗ ಏನ್ಷಿಯಂಟು, ಮಾಡರ್ನು, ಮೆಡಿವಲು. ಜಾಗ್ರಫಿ, ಓಕೆ, ಇಂಡಿಯನ್ ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ. ಆರ್ಟ್ ಆ್ಯಂಡ್ ಕಲ್ಚರ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್. ಹೀಗಾಗಿ ಪ್ರತಿಯೊಂದು ವಿಷಯದ ಮೇಲೆ ನಿಮಗೊಂದು ಏನು ಹಿಡ್ತಾ ಇರಬೇಕು. ಟು ವಾಟ್ ಎಕ್ಸ್ಟೆಂಟ್? ವೆದರ್ ಯು ಟು ಬಿಕಮ್ ಮಾಸ್ಟರ್? ನೋ, ಯು ಹ್ಯಾವ್ ಟು ಬಿಕಮ್ ಜಾಕ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಅದಕ್ಕೆ ಆ ಜಾಕ್ ಆಗಬೇಕು ಅಂದರೆ ಯಾವ ಸಬ್ಜೆಕ್ಟಲ್ಲಿ ಯಾವುದನ್ನ ಓದಬೇಕು, ಯಾವುದನ್ನ ನೆನಪಲ್ಲಿ ಇಟ್ಕೋಬೇಕು, ಯಾವುದನ್ನ ಇಗ್ನೋರ್ ಮಾಡಬೇಕು. ಸೊ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ದಟ್ ಈಸ್ ವೇರ್ ಕಮ್ಸ್ ದ ರೋಲ್ ಆಫ್ ಅ ಮೆಂಟರ್. ಓಕೆ, ಸೊ ಇವಾಗ ಎಲ್ಲ ಇನ್ಫಾರ್ಮೇಷನು ಫ್ರೀ ಫ್ಲೋಟಿಂಗ್ ಇದೆ. ಇಫ್ ಯು ಸರ್ಚ್ ಫಾರ್ ಎನಿ ಬುಕ್, ಎವ್ರಿ ಬುಕ್ ಈಸ್ ಅವೈಲೇಬಲ್ ಇನ್ ಇಂಟರ್ನೆಟ್ ಫ್ರೀಲಿ. If you search for a newspaper is freely available on the internet. If you search for a magazine, free floating. Okay, all the information is available freely. Now you require someone who can navigate you through a proper path and help you reach the destination. Okay, so ari yaudana odbeku yaudana odbadu, that plays a very important role. Okay, very important role. So barta ನಾನು ಹೇಳ್ತಾ ಹೋಗ್ತೀನಿ. So hardly these 11 amendments would be more than sufficient. Around 50 to 60 articles, around 11 amendments, preamble, important provisions if you remember. Then in prelims, if there are around 15 questions, at least 10 to 12 questions we'll be able to answer very confidently. Similarly, once we learn the art of answer writing, with this content we'll also be able to represent our answers as well. Answers kuda baribodu.
ಸೊ ದಿಸ್ ವಾಸ್ ದ ಬೇಸಿಕ್ಸ್. ಓಕೆ, ದಿಸ್ ವಾಸ್ ದ ಬೇಸಿಕ್ಸ್. ಅಂದರೆ ನೆಕ್ಸ್ಟ್ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ I think we have connected almost every dot, right? Before we start the actual topic, we have connected the dot. So we understood about the executive body, we understood about the legislative body. Which are the legislative bodies at the center? Lok Sabha, Raj Sabha. Which are the legislative bodies at the state? Legislative Assembly and Legislative Council. Okay. Next, central and state ಇಬ್ಬರ ಮಧ್ಯದಲ್ಲಿ ಡಿಫರೆನ್ಸ್ ಮಾಡೋದಕ್ಕೆ, ಅಂದರೆ ಡಿವಿಷನ್ ಆಫ್ ಲೇಬರ್ ಮಾಡೋದಕ್ಕೆ ಆ ಪ್ರೊವಿಷನ್ ಯಾರು ಕೊಟ್ಟಿದ್ದಾರೆ? ಕಾನ್ಸ್ಟಿಟ್ಯೂಷನ್. ಎಲ್ಲಿ ಕೊಟ್ಟಿದೆ? 7th ಶೆಡ್ಯೂಲ್ ಪ್ರಕಾರ ಕೊಟ್ಟಿದೆ. ಓಕೆ, 7th ಶೆಡ್ಯೂಲ್ ಪ್ರಕಾರ ಕೊಟ್ಟಿದೆ. ಆಮೇಲೆ ಅಮೆಂಡ್ಮೆಂಟ್ಸ್ ಬಗ್ಗೆ ನೋಡಿದ್ವಿ. ಸೆಲೆಕ್ಟಿವ್ ಅಮೆಂಡ್ಮೆಂಟ್ಸ್, ಸೆಲೆಕ್ಟಿವ್ ಆರ್ಟಿಕಲ್ಸ್, ಪ್ರಿಯಾಂಬಲ್ ಮೆಮರೈಸ್ ಮಾಡೋದಕ್ಕೆಲ್ಲ ಹೇಳಿದ್ದೀನಿ. ನೆಕ್ಸ್ಟ್, ಈ ನಮ್ಮ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ? ಹೌ ಡಸ್ ಅರ್ ಸಿಸ್ಟಮ್ ವರ್ಕ್? ಇವಾಗ ಎಂ ಪಿಸ್ ಎಲ್ಲ RC ನಾವು ಕಳಿಸ್ತೀವಿ ಅವ್ರನ್ನ. ಸೊ ವಿಲ್ ಎಲೆಕ್ಟ್ ದಮ್ ಫಾರ್ 5 years ಆ್ಯಂಡ್ ದೇ ವಿಲ್ ಗೋ, ದೇ ವಿಲ್ ಬಿ ಪಾರ್ಟ್ ಆಫ್ ದ ವಾಟ್ ಲೋಕಸಭಾ, ರಾಜ್ಯಸಭಾ. ಲೋಕಸಭಾ ಮೆಂಬರ್ಸ್ ಆಗ್ತಾರೆ, ಅವ್ರು ಕಾನೂನು ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡೋರು ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಅದನ್ನ ನಾವು ಗೌರ್ಮೆಂಟ್ ಅಂತ ಕೂಡ ಕರಿತೀವಿ. ಸೊ ತುಂಬ ಪವರ್ಫುಲ್ ಯಾರು? ಈ ಲೋಕಸಭಾ ಮೆಂಬರ್ಸಾ ಅಥವಾ ಮಿನಿಸ್ಟರ್ಸಾ? ಓಕೆ, ಲೋಕಸಭಾ ಮೆಂಬರ್ಸ್ ಇದ್ದಂಥವ್ರೆ ಮಿನಿಸ್ಟರ್ಸ್ ಆಗ್ತಾರೆ ಜನರಲಿ. ಓಕೆ, ಸೊ ದ ಪವರ್ಫುಲ್ ಆರ್ ಮಿನಿಸ್ಟರ್ಸ್. ಯಾಕಂದ್ರೆ ಯಾವುದೋ ಒಂದು ದುಡ್ಡು ಇಲ್ಲಿ ರೋಡ್ ಮಾಡಬೇಕು ಅಂದರೆ ಸ್ಯಾಂಕ್ಷನ್ ಮಾಡೋರು ಯಾರು? ಲೋಕಸಭಾ ಮೆಂಬರ್ಸ್ ಮಾಡೋಕ್ಕಾಗಲ್ಲ, ಅದನ್ನ ಸ್ಯಾಂಕ್ಷನ್ ಮಾಡಬೇಕಾಗಿರೋರು ಮಿನಿಸ್ಟರ್. ಓಕೆ, ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಅದನ್ನ ಸ್ಯಾಂಕ್ಷನ್ ಮಾಡೋರು ಹೋಮ್ ಮಿನಿಸ್ಟರ್. ಯಾವುದೋ ಹಾಸ್ಪಿಟಲ್ ಕಟ್ಟಬೇಕು ಅಂದರೆ ಎಜುಕೇಷನ್ ಮಿನಿಸ್ಟರ್. ಸೊ ದ ಮಿನಿಸ್ಟರ್ಸ್, ಸೊ ದಿಸ್ ದ ಪೋಸ್ಟ್ ಆಫ್ ಮಿನಿಸ್ಟರ್ಸ್ ಇಸ್ ಅ ವೆರಿ ಪವರ್ಫುಲ್ ಪೋಸ್ಟ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಅ ವೆರಿ ಪವರ್ಫುಲ್ ಬಾಡಿ. ಓಕೆ, ಇಸ್ ಅ ವೆರಿ ಪವರ್ಫುಲ್ ಬಾಡಿ. ಅವ್ರ ದೇಶದಲ್ಲಿ ಎಲ್ಲ ಆಗುವಂಥ ಇಂಪ್ಲಿಮೆಂಟೇಷನ್ ಮಾಡೋರು ಯಾರು? ಎಕ್ಸಿಕ್ಯೂಟಿವ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಈ ದೇಶದ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ. ದೇ ಹ್ಯಾವ್ ಟು ವರ್ಕ್ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್. ಓಕೆ, ನಾನು ಏನು ನೋಡಿದ್ವಿ? ಎಕ್ಸಾಂಪಲ್ ಏನು ನೋಡಿದ್ವಿ? ಲೋಕಸಭಾ ಎಷ್ಟು ಜನ ಇರ್ತಾರೆ? 543. ಸೊ ಇದರಲ್ಲಿ ಯಾರು 273ಗಿಂತಲೂ ಜಾಸ್ತಿ ಬಂದರು? ಓಕೆ, ಸೊ ಫಾರ್ ಎಕ್ಸಾಂಪಲ್ 300 BJP, ಸೊ 200 ಕಾಂಗ್ರೆಸ್, ಆಮೇಲೆ 45 JDS ಅಂತ ಎಕ್ಸಾಂಪಲ್ ತೊಗೊಂಡ್ವಿ. ಸೊ ಗೌರ್ಮೆಂಟ್ ಯಾರು ಫಾರ್ಮ್ ಆಯಿತು? BJP ಅವ್ರು ಫಾರ್ಮ್ ಆಯಿತು. ಸೊ ಫಾರ್ ಟೈಮಿಂಗ್ ವಿಲ್ ಇಗ್ನೋರ್ ರಾಜ್ಯಸಭಾ. ರಾಜ್ಯಸಭಾ ಅವರು ಮಿನಿಸ್ಟರ್ಸ್ ಆಗ್ತಾರೆ. ಈ 300 ಜನರಲ್ಲಿ ಒಂದು 50 ಜನ ಏನಾಯಿತು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪಾರ್ಟ್ ಆದರು. ಒಬ್ಬರು ಪ್ರೈಮ್ ಮಿನಿಸ್ಟ್ರು, ಮಿಕ್ದರೆಲ್ಲ ನಾರ್ಮಲ್ ಮಿನಿಸ್ಟರ್ಸ್. ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಲ್ಡ್ ಬೈ ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ಈ ಮಿನಿಸ್ಟರ್ಸ್ ಬೇರೆ ಬೇರೆ ಕೆಲಸ ಇನ್ವಾಲ್ವ್ ಆಗಿರ್ತಾರೆ. ಕೆಲವೊಬ್ಬರು ಎಜುಕೇಷನ್ ರಿಲೇಟೆಡ್ ಥಿಂಗ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಎಜುಕೇಷನ್ ಮಿನಿಸ್ಟ್ರು. ಆಮೇಲೆ ಡಿಫೆನ್ಸ್ ರಿಲೇಟೆಡು ಡಿಫೆನ್ಸ್ ಮಿನಿಸ್ಟರ್. ಸೊ ಎಜುಕೇಷನ್ ರಿಲೇಟೆಡು ಎಜುಕೇಷನ್ ಮಿನಿಸ್ಟರ್, ಡಿಫೆನ್ಸ್ ರಿಲೇಟೆಡ್ ಡಿಫೆನ್ಸ್ ಮಿನಿಸ್ಟರ್, ಹೆಲ್ತ್ ರಿಲೇಟೆಡ್ ಹೆಲ್ತ್ ಮಿನಿಸ್ಟರ್. ಇವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಾಗ ನೋಡ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಟರ್ನ್ ಓವರ್ ಆಗ್ತಾ ಇರುತ್ತೆ. ಆಮೇಲೆ ನೋಡೋಣ ರೆವಿನ್ಯೂ ಅದೆಲ್ಲ, ಪಾಲಿಟಿ ಆಮೇಲೆ ಎಕನಾಮಿ ಎರಡು ಕ್ಲಬ್ ಮಾಡಿ ನೋಡೋಣ. ಸೊ ಇವಾಗ ತುಂಬ ಪವರ್ಫುಲ್ ಪೊಸಿಷನ್ ಇರುವಂಥ ಕಾರಣಕ್ಕೋಸ್ಕರ ಅವ್ರ ಪವರ್ನ ಮಿಸ್ಯೂಸ್ ಮಾಡುವಂಥ ಚಾನ್ಸ್ ಇರುತ್ತೆ. ದೇರ್ ಆರ್ ಚಾನ್ಸಸ್ ಆಫ್ ಮಿಸ್ಯೂಸಿಂಗ್ ಆಫ್ ಪವರ್. ಫಾರ್ ಎಕ್ಸಾಂಪಲ್, ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಷ್ಟೋ ಒಂದು 100 ಕೋಟಿ ಬೇಕು ಅಂತ ಅನ್ಕೊಳ್ಳಿ. ಅವರ 100 ಕೋಟಿ ಆ್ಯಕ್ಚುಲಿ ಕಾಂಟ್ರಾಕ್ಟರ್ಗೆ 100 ಕೋಟಿ ಎಲ್ಲ ಕೊಟ್ಟು ಆಮೇಲೆ ಅವ್ರನ್ನ 30-40 ಕೋಟಿ ಏನೋ ಮಿನಿಸ್ಟರ್ಸ್ ತಗೋತಾರೆ ಅಂತ ಅನ್ಕೊಳ್ಳೋಣ. ಅರೆ ಚೆನ್ನಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮಿನಿಸ್ಟರ್ಸ್ ಆರ್ ನಾಟ್ ವರ್ಕಿಂಗ್. ಓಕೆ, ಮಿನಿಸ್ಟರ್ಸ್ ವರ್ಕ್ ಮಾಡಬೇಕಾಗಿರೋದು ಏನು ಕಾಪಾಡೋದಕ್ಕೋಸ್ಕರ? ಜನರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ. ಟು ಅಪ್ಹೋಲ್ಡ್ ದ ಪಬ್ಲಿಕ್ ಇಂಟ್ರೆಸ್ಟ್ ಮಿನಿಸ್ಟರ್ ಶುಡ್ ವರ್ಕ್. ಆದರೆ ಮಿನಿಸ್ಟರ್ಸ್ ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಈಗ ಏನು ಮಾಡ್ಬೋದು? ಕ್ಯಾನ್ ವಿ ರಿಮೂವ್ ಮಿನಿಸ್ಟರ್ಸ್? ಯಾರೋ ಒಬ್ಬರು ಕಾಮನ್ ಮ್ಯಾನು ಇವಾಗ ಕಾರ್ತಿಕ್ ಹೋಗ್ಬಿಟ್ಟು ನೀವು ಸರಿಯಾಗಿ ರೋಡ್ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಪೊಸಿಷನ್ ಸರಿ ಅಂತ ಹೇಳ್ಬೋದಾ? ಹೇಳೋಕ್ಕಾಗುತ್ತಾ? ಆಗಲ್ಲ. ದೆನ್ ಹೌ ಕ್ಯಾನ್ ವಿ ಕೀಪ್ ಕಂಟ್ರೋಲ್ ಓವರ್ ದೀಸ್ ಮಿನಿಸ್ಟರ್ಸ್? ಓಕೆ, ಮಿನಿಸ್ಟರ್ಸು ಈ ಜನರ ಹಿತಾಸಕ್ತಿನ ಕಾಪಾಡೋದಕ್ಕೋಸ್ಕರ ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಇಚ್ಛೆ ಅಂತ ಅವ್ರು ವರ್ಕ್ ಮಾಡಬೇಕು. ಓಕೆ, ಸೊ ಅವ್ರು ವರ್ಕ್ ಮಾಡಲಿಲ್ಲ ಅಂದರೆ ಅವ್ನು ತೆಗಿಯಕ್ಕೆ ಬರುತ್ತಾ ಇಲ್ವಾ? ಓಕೆ, ಥೆರಾಟಿಕಲಿ ಬರುತ್ತೆ. ಹೇಗೆ ಬರುತ್ತೆ ಅಂದರೆ ನಾವು 130 ಕೋಟಿ ಜನ ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗಿ ಅಥವಾ ಮಿನಿಸ್ಟರ್ ಆಫೀಸ್ಗೆ ಹೋಗಿ ಹೊರಗಡೆ ಬನ್ನಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಸೊ ನಾವು ಮಾಡಬೇಕಾದಂಥ ಕೆಲಸ ನಮ್ಮ ಪರವಾಗಿ ಯಾರು ಮಾಡ್ತಾ ಇರ್ತಾರಲ್ಲಿ? ನಮ್ಮ ರಿಪ್ರೆಸೆಂಟೇಟಿವ್ ಯಾರು? ಲೋಕಸಭಾ ಮೆಂಬರ್. ಓಕೆ, ಲೋಕಸಭಾ ಮೆಂಬರ್ಸ್. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ಮ್ ಆಗಬೇಕು ಅಂದರೆ ಎಷ್ಟು ಜನರ ಸಪೋರ್ಟ್ ಬೇಕು? ನನ್ನ ನೋಡಿದ್ರ ಲೋಕಸಭಾದಲ್ಲಿ ಮಿನಿಮಮ್ 273 ಮೆಂಬರ್ಸ್. 273 ಮೆಂಬರ್ಸ್ ಎಸ್ ಅಂದಾಗ ಮಾತ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ಮ್ ಆಗುತ್ತೆ. ಓಕೆ, ಈಗ ಫಾರ್ಮ್ ಆದಮೇಲೆ ಈ 273 ಮೆಂಬರ್ಸಲ್ಲಿ ಯಾರೋ ಒಂದು 10 ಜನ ನಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನಾವು ನಿಮ್ಗೆ ಸಪೋರ್ಟ್ ಕೊಡಲ್ಲ ಅಂತ ಹೇಳಿದ್ರು ಅನ್ಕೊಳ್ಳಿ. ಅವಾಗೇನಾಗುತ್ತೆ? ಈ ಮಿನಿಸ್ಟರ್ಸು ರಿಸೈನ್ ಮಾಡಬೇಕಾಗುತ್ತೆ. ಓಕೆ, ಅದಕ್ಕೆ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಏನಂದರೆ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್ ಅಂತ. ಸೊ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಟರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಿಕ್ಯೂಟಿವ್
ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್. ಓಕೆ, ಲೆಜಿಸ್ಲೇಚರ್. ಸೊ ಸೆಂಟ್ರಲ್ ಏನು ಹೇಳ್ತೀನಿ, ಇದೆ ಸೇಮ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಇದರ ಅರ್ಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವ ಥರ ಕೆಲಸ ಮಾಡಬೇಕು ಅಂದರೆ ಲೋಕಸಭಾ ಇಂಟ್ರೆಸ್ಟ್ನ ಅಪ್ಹೋಲ್ಡ್ ಮಾಡಬೇಕು. ಅವ್ರು ಲೋಕಸಭಾ ಮೆಂಬರ್ಸ್ ಏನು ಹೇಳ್ತಾರೋ ಅದ್ರ ತಕ್ಕಂತೆ ಕೆಲಸ ಮಾಡಬೇಕು. ಅದ್ರ ತಕ್ಕಂತೆ ಏನಾದರೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೆಲಸ ಮಾಡದೇ ಇದ್ರೆ ಲೋಕಸಭಾ ಇವ್ರನ್ನ ತೆಗಿಬೋದು. ತೆಗೆಯುವಾಗ ಒಬ್ಬ ಇಬ್ಬರು ಮಿನಿಸ್ಟರ್ ತೆಗಿಯಕ್ಕೆ ಬರಲ್ಲ, ತೆಗೆದ್ರೆ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ತೆಗಿಬೇಕಾಗುತ್ತೆ. ಅದು ಮುಂದೆ ನೋಡ್ತೀವಿ, ಶಿಪ್ ಆ್ಯಂಡ್ ಸಿಂಕ್ ಟುಗೆದರ್ ಅಂತ, ಸೇಲ್ ಆ್ಯಂಡ್ ಸಿಂಕ್ ಟುಗೆದರ್ ಅಂತ. ಸೊ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಜನರಿಕಾಗಿ ಹೇಳುವಾಗ ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್. ಸೊ ಈ ಕಾನ್ಸೆಪ್ಟು ಸೆಂಟ್ರಿಗೂ ಅಪ್ಲೈ ಆಗುತ್ತೆ, ಸ್ಟೇಟ್ಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ಸೆಂಟ್ರಲ್ಲೂ ಲೆಜಿಸ್ಲೇಟಿವ್ ಬಾಡೀಸ್ ಇದಾವೆ, ಸ್ಟೇಟಲ್ಲೂ ಲೆಜಿಸ್ಲೇಟಿವ್ ಬಾಡೀಸ್ ಇದಾವೆ. ಸೆಂಟ್ರಲ್ಲೂ ಎಕ್ಸಿಕ್ಯೂಟಿವ್ ಇದೆ, ಸ್ಟೇಟಲ್ಲೂ ಎಕ್ಸಿಕ್ಯೂಟಿವ್ ಬಾಡಿ ಇದೆ. ಓಕೆ, ಇದೆ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಇದರ ಅರ್ಥ ಏನು? ಓಕೆ, ಸೊ ಇವರು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ನಾವು ಮುಂದೆ ಒಂದು ಬೇರೆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ. ಇವಾಗ ಕನ್ಫ್ಯೂಸ್ ಆಗೋದು ಬೇಡ, ಇನ್ ಪಾರ್ಲಿಮೆಂಟ್ ಟಾಪಿಕ್ ವಿಲ್ ಬಿ ಡಿಸ್ಕಸಿಂಗ್. ಸೊ ಲೋಕಸಭಾ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಮೂವ್ ಮಾಡಿದಾಗ, ನೋ ಕಾನ್ಫಿಡೆನ್ಸ್ ಅಂದರೆ 273 ಜನರ ಸಪೋರ್ಟ್ ಇಲ್ಲ, ಸಪೋರ್ಟ್ ತುಂಬ ಕಡಿಮೆ ಜನರದ್ದು ಇದೆ ಅಂತ. ಸೊ ನೋ ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಇದೆ ಅಂದರೆ ಏನು? ಲೋಕಸಭಾಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಅದರ ಅರ್ಥ ಏನು ಅಂದರೆ 273ಗಿಂತ ಜಾಸ್ತಿ ಜನ, 273 ಮೆಂಬರ್ಸ್ಗಿಂತ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಕಾನ್ಫಿಡೆನ್ಸ್ ಇದೆ ಅಂತ. ಯಾವಾಗ 273 ಮೆಂಬರ್ಸ್ಗಿಂತ ಕಡಿಮೆ ಜನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಸಪೋರ್ಟ್ ಮಾಡ್ತಾರೋ ಅದರ ಅರ್ಥ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹ್ಯಾವ್ ಲಾಸ್ಟ್ ಕಾನ್ಫಿಡೆನ್ಸ್ ಆಫ್ ದ ಲೋಕಸಭಾ. Council of Ministers has lost confidence of the Lok Sabha. Executive has lost confidence of the Lok Sabha. Once the executive loses the confidence of the Lok Sabha, once the Council of Ministers loses the confidence of the Lok Sabha, there is no other alternative option. They have to resign. Okay, they have to resign. ಇದು ಥೆರಾಟಿಕಲಿ, ಪ್ರಾಕ್ಟಿಕಲಿ ಈ ಥರ ಆಗಲ್ಲ. ಓಕೆ, ಸೊ ಥೆರಾಟಿಕಲಿ ಯಾಕೆ ಲೋಕಸಭಾಗೆ ಇಷ್ಟು ಪವರ್ ಕೊಟ್ಟಿದ್ದಾರೆ ಅಂದರೆ ಲೋಕಸಭಾನ ಎಲೆಕ್ಟ್ ಮಾಡಿ ಕಳಿಸೋರು ಯಾರು? ಕಾಮನ್ ಮ್ಯಾನ್. Okay, the common man of this country has elected the Lok Sabha members. So ಇವಾಗ ಲೋಕಸಭಾ ಮೆಂಬರ್ಸು ಜನರು ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡದೇ ಇದ್ರೆ ಅವ್ರನ್ನ ತೆಗಿಬೋದಾ? ಇಫ್ ದೇ ಆರ್ ನಾಟ್ ವರ್ಕಿಂಗ್ ಆಸ್ ಪರ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಕಾಮನ್ ಮ್ಯಾನ್, ಕ್ಯಾನ್ ವಿ ರಿಮೂವ್ ದ ಲೋಕಸಭಾ ಮೆಂಬರ್? ಓಕೆ, ಇನ್ ಬಿಟ್ವೀನ್ ಸಾಧ್ಯ ಇಲ್ಲ. ಆದರೆ 5 ವರ್ಷ ಆದಮೇಲೆ ಏನು ಎಲೆಕ್ಷನ್ ಬರುತ್ತೋ ಅವಾಗ ಬೇರೆಯವ್ರಿಗೆ ವೋಟ್ ಮಾಡಿ ಅವ್ರನ್ನ ಚೇಂಜ್ ಮಾಡ್ಬೋದು. ಓಕೆ, ಮಾಡ್ಬೋದು. ಸೊ ಇದು 5 ವರ್ಷಕ್ಕೆ ಒಂದ್ಸತಿ ಆಗುವಂಥ ಪ್ರೊಸೆಸ್ಸು. ಮಧ್ಯಲ್ಲೂ ಆಗ್ಬೋದಾ? ಆಗ್ಬೋದು, ಚಾನ್ಸಸ್ ಇದೆ, ಅದು ಮುಂದೆ ಡಿಸ್ಕಷನ್ ಮಾಡೋಣ. ಸೊ ಲೋಕಸಭಾ ಮೆಂಬರ್ ಮೇಲೆ ಕಂಟ್ರೋಲ್ ಇಡೋರು ಯಾರು? ಜನರು. ಹೇಗೆ? ನೆಕ್ಸ್ಟ್ ಟೈಮ್ ಅವ್ನಿಗೆ ವೋಟ್ ಮಾಡಲ್ಲ ಅಂತ ಹೇಳ್ತಾರೆ ಅಥವಾ ವೋಟ್ ಮಾಡಲ್ಲ. ಅದೇ ಥರ ಎಕ್ಸಿಕ್ಯೂಟಿವ್ ಮೇಲೆ ಕಂಟ್ರೋಲ್ ಇಡೋರು ಯಾರು? ಲೋಕಸಭಾ ಆರ್ ಲೆಜಿಸ್ಲೇಚರ್. ಸೊ ಏನು ಗೊತ್ತಾಯಿತು ಅಂದರೆ ಎಕ್ಸಿಕ್ಯೂಟಿವ್ ಮೇಲೆ ಕಂಟ್ರೋಲ್ ಇಡೋರು ಲೋಕಸಭಾ, ಲೋಕಸಭಾ ಮೇಲೆ ಕಂಟ್ರೋಲ್ ಇಡೋರು ಕಾಮನ್ ಮ್ಯಾನ್. ಇದೆಲ್ಲ ಥೆರಾಟಿಕಲಿ. ಓಕೆ, ಪ್ರಾಕ್ಟಿಕಲಿ ಬೇರೆ ಥರ ಇರುತ್ತೆ. ವಿಲ್ ನಾಟ್ ಗೋ ಇನ್ ಟು ದೋಸ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ಸೊ ಅಟ್ಲೀಸ್ಟ್ ಥೆರಾಟಿಕಲಿ ಏನು ಗೊತ್ತಾಯಿತು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅವ್ರನ್ನ ಲೋಕಸಭಾದವರು ತೆಗಿಬೋದು. ಲೋಕಸಭಾ ಮೆಂಬರ್ಸು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅವ್ರನ್ನ ಈ ಜನರು ತೆಗಿಬೋದು, ಸರಿಸ್ಬೋದು. ನೆಕ್ಸ್ಟ್ ಟೈಮ್ ಬೇರೆಯವ್ರಿಗೆ ವೋಟ್ ಮಾಡಿ ಅವ್ರನ್ನ ಕೆಳಗಿಳಿಸ್ಬೋದು. ಓಕೆ, ಸೊ ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಇದೇನು ಟಾಪಿಕ್ ಇದೆಯೋ, ಇನ್ ಇಂಡಿಯಾ ವೆದರ್ ಲೆಜಿಸ್ಲೇಚರ್ ಈಸ್ ರೆಸ್ಪಾನ್ಸಿಬಲ್ ಟು ಎಕ್ಸಿಕ್ಯೂಟಿವ್ ಆರ್ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್? Executive is responsible to legislature. Whether the people of this country are responsible to the members of Lok Sabha or Lok Sabha members are responsible to the people of this country? Lok Sabha members are responsible to the people of this country. Okay, these are basics. Okay, so with this what we have completed a whole circle of the entire system. We understood about the legislature, we understood about the executive, we understood about the division of labor between the center and the states. Okay, we understood how executive is responsible to legislature, how legislature can remove executive. Similarly, how people of this country can remove the legislature. Okay, legislature. Okay, so we also saw the important parts. So we saw about the articles, we saw about the schedules, we saw about the preamble, and we also discussed at the superficial level what has to be discussed, what has to be retained, what can be ignored. Okay, ಯಾವುದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಯಾವುದನ್ನ ಇಗ್ನೋರ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಬೇಸಿಕ್ಸ್. ಓಕೆ, ವಿ ಹ್ಯಾವ್ ಕಂಪ್ಲೀಟೆಡ್ ದ ಬೇಸಿಕ್ಸ್. ನೆಕ್ಸ್ಟ್ ಏನು ಮಾಡೋಣ, ಡೈರೆಕ್ಟ್ಲಿ ವಿ ಶಲ್ ಸ್ಟಾರ್ಟ್ ವಿತ್ ದ ಟಾಪಿಕ್ ಕಾಲ್ಡ್ ಅಸ್ ಪಾರ್ಲಿಮೆಂಟ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಎಂಟೈರ್ ಸರ್ಕಲ್ ಆಫ್ ವಾಟ್ ಇಂಟ್ರೊಡಕ್ಷನ್ ಪರ್ಟೈನಿಂಗ್ ಟು ಪಾಲಿಟಿ.